ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೀಗ 20 SE01T ಮೊದಲನೇ ಮಾಡೆಲ್ ಪೇಪರ್ ನ ಸಾಲ್ವ್ ಮಾಡಿದ್ರಿ. ದಿಸ್ ಇಸ್ ದ ಮಾಡೆಲ್ ಪೇಪರ್ 2. ಸೊ ಅಂದಾಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಯಾರ್ದೆಲ್ಲ 20 ಅಂತ ಬರುತ್ತೋ ಅವರೆಲ್ಲ ಈ ಕ್ವಶನ್ ಪೇಪರ್ ನ ಫಾಲೋ ಮಾಡಬೇಕಾಗತ್ತೆ. ಸೊ ಇನ್ನ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ 20 SE01T ಅಂತಿದ್ರೆ ಈ ಕ್ವಶನ್ ಪೇಪರ್ ನ ಫಾಲೋ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಅಂದಾಗೆ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಜಸ್ಟ್ ನೋಡಿ, 75% ಆಫ್ ದಿ ಸ್ಟೂಡೆಂಟ್ಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿರೋ ಈ ಚಾನಲ್ ನೋಡ್ತಾ ಇದ್ದೀರಾ. ಇನ್ನ ರಿಮೈನಿಂಗ್ 25% ಆಫ್ ದಿ ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಮಾಡೇ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ. ದಯವಿಟ್ಟು ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ಇದು ನಾವು 100% ರೀಚ್ ಆಗಕ್ಕೆ ತುಂಬಾ ಯೂಸ್ ಆಗುತ್ತೆ. ಅಂದಾಗೆ ನೀವು ನೋಡ್ತಾ ಇರೋಂಥದ್ದು ರವಿ ಆರ್ ನಂದಿ ಚಾನಲ್ ನ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದಾಗೆ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದಂತಹ ಮಾಡೆಲ್ ಪೇಪರ್ ನ 1 ನ ಸೊಲ್ಯೂಷನ್ ಸಿಕ್ಕಾಪಟ್ಟೆ ಹುಡುಗರು ಯೂಸ್ ಮಾಡ್ಕೊಂಡಿದ್ದೀರಾ, ಅದೇ ತರ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ. ಇದು ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾವು ಸೆಕೆಂಡ್ ಕ್ವಶನ್ ಪೇಪರ್ ಅಂದ್ರೆ ಮಾಡೆಲ್ ಪೇಪರ್ 2 ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಮಾಡೆಲ್ ಪೇಪರ್ 2 ನಲ್ಲಿ ಮತ್ತೆ ಪೇಪರ್ ನ ಬಗ್ಗೆ ಡೀಟೇಲ್ಸ್ ಏನು ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿರುವಂತದ್ದೇನೆ. 5 ಮಾರ್ಕ್ ಕ್ವಶನ್, 10 ಕ್ವಶನ್ಸ್ ಮತ್ತೆ 5 ಕ್ವಶನ್ಸ್ ನಿಮ್ಗೆ ಗೊತ್ತಿದೆ. ಇಲ್ಲಿ ಬರುವಂತದ್ದು 20 ಮಾರ್ಕ್ಸ್ ಬರುತ್ತೆ, ಇಲ್ಲಿ ಬರುವಂತದ್ದು 50 ಮಾರ್ಕ್ಸ್ ಬರುತ್ತೆ, ಇಲ್ಲಿ ಬರುವಂತದ್ದು ನಿಮ್ಗೆ 30 ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟು ಮಾರ್ಕ್ಸ್ ಅನ್ನ ತಗೋತೀರಾ. ಪೇಪರ್ ತೆಗಿಬೇಕಾಗಿರೋದು 100 ಮಾರ್ಕ್ಸ್ ಗೆ, ನೀವು ಇಲ್ಲಿರುವಂತದ್ದು 200 ಮಾರ್ಕ್ಸ್ ನ ಕ್ವಶನ್ಸ್. ಅದಾಗೆ ಈಗ ಫಸ್ಟ್ ಕ್ವಶನ್ ಹೋಗೋಣ. ಲಾಸ್ಟ್ ಸೆಕ್ಷನ್ ಏನಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಇಲ್ಲೂ ಕೂಡ ಅಷ್ಟೇನೆ ಸೊಲ್ಯೂಷನ್ ಮಾಡ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಸುಲಭವಾಗಿರುವಂತದ್ದು. ನೀವು ಡಿಟರ್ಮೆಂಟ್ಸ್ ಮಾಡ್ತೀರಾ ಅಂತಂದ್ರೆ ಅಥವಾ ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿರುವಂತಹ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಈಗ ನೋಡಬಹುದು, ಇಲ್ಲಿ ಕೇಳ್ತಾರಂತದ್ದು 3A + 2B. ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ 3A + 2B ಅಂತ ಬರ್ಕೊಳ್ಳಿ. ಸಾರಿ, ಓನ್ಲಿ ಬಿ ಇದೆ, ಸೊ ನಾಟ್ 2B. ಸೊ 3A + B ನ ನಾವು ಮಾಡುವಂಥದ್ದು. ಸೊ ಇಟ್ ರೈಟ್, 3A + B ನಾವು ಮಾಡಬೇಕಾಗಿದೆ. 3 ಇಂಟು ಮ್ಯಾಟ್ರಿಕ್ಸ್ A ನ ಬರ್ಕೊಬೇಕು, 1 2 3 4 ಬರ್ಕೊಳ್ಳಿ, ಪ್ಲಸ್ B ಹಾಕೊಳ್ಳಿ. B ವ್ಯಾಲ್ಯೂ ಏನಪ್ಪ ಅಂದ್ರೆ 3 4 5 6 ಬರ್ಕೊಳ್ಳಿ. ಈಗ 3 ಇಂದ ಎಲ್ಲಾ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು. 3 1 3, 3 2 6, 3 3 9, 3 4 12. ಪ್ರತಿಯೊಂದು ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡ್ತೀರಾ. ಅದಕ್ಕೆ ಬಂದಿರುವಂತಹ ಆನ್ಸರ್ ಇಲ್ಲಿ 3 4 ಮತ್ತೆ 5 6 ಏನ್ ಮ್ಯಾಟ್ರಿಕ್ಸ್ ಇದೆ ಆಸ್ ಇಟ್ ಇಸ್ ಬರ್ಕೋತೀರಾ. ಇವೆರಡನ್ನ ನಾವೀಗ ಆಡ್ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ ಆಡ್ ಮಾಡೋದು ಯಾವ ತರ ಅಂತ ಹೇಳಿ. ಈ ಎಲಿಮೆಂಟ್ ಗೆ ಈ ಎಲಿಮೆಂಟ್ ನ ಆಡ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತದು ಯಾವ ತರ ಅಂತ ಹೇಳಿ. ಎರಡನ್ನೂ ಆಡ್ ಮಾಡಿದಾಗ 3 + 3 ನಮಗೆ 6 ಬರ್ತದೆ. 6 + 4 ಮಾಡಿದಾಗ 10 ಬರುತ್ತೆ. ಇಲ್ಲಿ 9 + 5 ಮಾಡಿದಾಗ ನಿಮ್ಗೆ 14 ಬರ್ತಾ ಇದೆ. 12 + 6 ಮಾಡಿದಾಗ 18 ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ವೆರಿ ವೆರಿ ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ ಇದು. ಸೊ ದಿಸ್ ಈಸ್ 3A + 2B. ಸೊ ನಾನು ಮ್ಯಾಟ್ರಿಕ್ಸ್ ನ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೇ ತರ ಪ್ರತಿಯೊಂದು ಸಾಲ್ವ್ ಮಾಡಿದೀನಿ. ನಾವು ಅದನ್ನ ಮುಖಾಂತರ ನೀವು ನೋಡಬಹುದು. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಲ್ಲಿ ನಮ್ಗೆ ಕೇಳ್ತಾ ಇದ್ದಾರೆ A + A ಟ್ರಾನ್ಸ್ಪೋಸ್ ಮಾಡಿ ಅಂತ. ಸೊ A + A ಟ್ರಾನ್ಸ್ಪೋಸ್ ಇದ್ರ ಬಗ್ಗೆ ನಿಮ್ಗೆ ಟ್ರಾನ್ಸ್ಪೋಸ್ ಕೆಲವು ಹುಡುಗರು ಇದನ್ನ ಕೇಳಿದ್ರು, ಸರ್ ಟ್ರಾನ್ಸ್ಪೋಸ್ ಏನು ಅಂತ ಹೇಳಿ. ಜಸ್ಟ್ ಫಸ್ಟ್ ನಾವು ಟ್ರಾನ್ಸ್ಪೋಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಪೋಸ್ ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗಪ್ಪ ಅಂದ್ರೆ, ಅವ್ರು ಕೊಟ್ಟಿರುವಂತ ಎ ಬರ್ಕೊಳ್ಳಿ. ಎ ವ್ಯಾಲ್ಯೂ ಏನಿದೆ 1 2 3 4 ಇದೆ. ಇದಕ್ಕೆ ಟ್ರಾನ್ಸ್ಪೋಸ್ ಅಥವಾ ಟಿ ಅಥವಾ ಡ್ಯಾಶ್ ಕೂಡ ಕೊಡ್ತಾರೆ. ಫಸ್ಟ್ ರೋ ಏನಿದೆ, ಫಸ್ಟ್ ರೋ ನ ಫಸ್ಟ್ ಕಾಲಮ್ ಮಾಡ್ಕೊಳ್ಳಿ 1 2. ಸೆಕೆಂಡ್ ರೋ ಏನಿದೆ ಅದನ್ನ ಸೆಕೆಂಡ್ ಕಾಲಮ್ ಮಾಡ್ಕೊಳ್ಳಿ 3 4 ಅಂತ ಹೇಳಿ. ಈಗ ನಾವು ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡ್ತೀರಿ. ಯಾವ ತರಪ್ಪ ಅಂದ್ರೆ A + A ಟ್ರಾನ್ಸ್ಪೋಸ್ ನ ಆಡ್ ಮಾಡ್ತಾ ಇದ್ರಿ. ಯಾವ ತರ? ಸೊ ಫಸ್ಟ್ 1 2 3 4 ನ ಬರ್ಕೊಳ್ಳಿ. ಪಕ್ಕದಲ್ಲೇನೆ ಈಗ ಬಂದಿರುವಂತಹ ಟ್ರಾನ್ಸ್ಪೋಸ್ ಅನ್ನ ಬರ್ಕೊಳ್ಳಿ 1 3 2 4 ಇಂದಾಗೆ. ಸೊ ಇವೆರಡನ್ನು ಆಡ್ ಮಾಡೋಣ. ಎರಡನ್ನು ಆಡ್ ಮಾಡಿದಾಗ 1 + 1 2, 2 + 3 5, 3 + 2 5, 4 + 4 8 ಬರ್ತಾ ಇದೆ. ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಸೊ ನಿಮಗೆ 2 5 5 8 ಅಂತ ಬರ್ತಾ ಇದೆ. ಸೊ ಫೈನಲ್ ಆಗಿ ನಮಗೆ ಸಿಕ್ಕಿರುವಂತಹ ಆನ್ಸರ್ ಇದು. ನೋಡ್ತಾ ಇದ್ದೀರಾ ನೀವು, ಜಸ್ಟ್ 4 ಸ್ಟೆಪ್. ಸೊ ಅಥವಾ ಎರಡೇ ಎರಡು ಸ್ಟೆಪ್ ಅಲ್ಲಿ ನಮ್ಗೆ ಸೊಲ್ಯೂಷನ್ ಬರ್ತಾ ಇದೆ. ದಿಸ್ ಇಸ್ ಫಾರ್ ಹೌ ಮೆನಿ ಮಾರ್ಕ್ಸ್? ನಿಮ್ಗೆಲ್ಲ ಬರ್ತಾ ಇರುವಂತದ್ದು ಇದೆಲ್ಲ 4 ಮಾರ್ಕ್ ನ ಪ್ರಾಬ್ಲಮ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇದೇ ತರ ಪ್ರಾಬ್ಲಮ್ ನಮಗೆ ಮಾಡೆಲ್ ಪೇಪರ್ 1 ಅಲ್ಲಿ ಕೂಡ ನೋಡಿದ್ರಿ. ಮಾಡೆಲ್ ಪೇಪರ್ 1 ಅಲ್ಲಿ ಏನಂತ ಕೊಟ್ಟಿದ್ರಪ್ಪ ಅಂದ್ರೆ, ಇಫ್ ಎ ಇಸ್ ಅ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಮೆನ್ಷನ್ ಮಾಡಿದ್ರು. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿಲ್ಲ, ಜಸ್ಟ್ ಡಿಟರ್ಮೆಂಟ್ ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ನಾನು ಲಾಸ್ಟ್ ಮಾಡೆಲ್ ಪೇಪರ್ 1 ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದೇ ತರನೇ. ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಅವ್ರು ಸಿಂಗುಲರ್ ಕೊಡ್ಲಿ ಅಥವಾ ಈ ತರ ಡೈರೆಕ್ಟ್ ಕೊಡ್ಲಿ, ಕೊಟ್ಟಿರುವಂತ ಡೀಟೇಲ್ಸ್ ಬರ್ಕೊಳ್ಳಿ. 2 1 4x = ಏನಾಯ್ತು 0 ಆಯ್ತು, ವಿಚ್ ಇಂಪ್ಲೈಸ್ ದಟ್
ಪ್ರಿನ್ಸಿಪಲ್ ಡೈನಾಮಿಕ್ಸ್ ನ ಮಲ್ಟಿಪ್ಲೈ ಮಾಡೋಣ. 2 ಇಂಟು ಎಕ್ಸ್ 2x ಆಯ್ತು, 4 1s 4 ಆಯ್ತು, ಇಸ್ ಈಕ್ವಲ್ ಟು 0 ಬರ್ತಾ ಇದೆ. ವಿಚ್ ಇಂಪ್ಲೈಸ್ ದಟ್ 2x ನ ಹಂಗೆ ಬರ್ಕೊಳ್ಳೋಣ, 4 ನ ಬಲಗಡೆ ಬರ್ಕೊಳ್ಳೋಣ. ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ನಮಗೆ 4 ಡಿವೈಡೆಡ್ ಬೈ 2 ಬಂತು. 2 1s 2 2s, ಅಲ್ಲಿಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿ ಗಾಟ್ ಫೈನಲಿ, ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ಏನ್ ಬರ್ತಾ ಇದೆ 2 ಅಂತ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ವೆರಿ ವೆರಿ ಸಿಂಪಲ್ ಇದು. ಸೊ ಸ್ವಲ್ಪ ಆಯ್ತು. ಓಕೆ, ಸೊ ಏನ್ ಮಾಡಬೇಕು, ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಆಸ್ ಇಟ್ ಇಸ್ ಮಾಡ್ದಂಗೆ ಮಾಡ್ತೀರಾ. ಜಸ್ಟ್ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಏನಿದೆ 2 ಇಂಟು ಎಕ್ಸ್ 2x ಮೈನಸ್ 4 1s 4 ಬರೀತೀರಾ. ಈ 4 ನ ನಾನು ಹೊರಗಡೆ ಶಿಫ್ಟ್ ಮಾಡ್ತೀನಿ, ಅವಾಗ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ. ಈ ಪಕ್ಕದಲ್ಲಿ 2x ಏನಾಗುತ್ತೆ 2 ಕಗಡೆ ಬರುತ್ತೆ. ಸೊ ಅವಾಗ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 2 ಬರುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನಾವ್ ಇಲ್ಲಿ ನೋಡಿದಂಗೆ ಈಗ ನಾವ್ ಏನ್ ಮಾಡ್ತಾ ಇದೀರಿ, 4th ಕ್ವಶನ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಸೇಮ್ ಪ್ಯಾಟರ್ನ್ ಬಂತು ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ನ ಐಡೆಂಟಿಫೈ ಮಾಡ್ಬೇಕು. ಯಾಕಂದ್ರೆ ನಿಮಗೆ ಮೊದಲು ಚಾಪ್ಟರ್ ವೈಸ್ ಕೊಡ್ತಾ ಇದ್ರು, ಬಟ್ ಈಗ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ನ ABC ಕೊಡ್ತಾ ಇರೋದ್ರಿಂದ ನೀವು ಯಾವ ಕ್ವಶನ್ ಯಾವ ಚಾಪ್ಟರ್ ಸಂಬಂಧಿಸಿರೋದು ಅಂತ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಇದು ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಟ್ ಇಸ್ ರಿಲೇಟೆಡ್ ಟು ಸೆಕೆಂಡ್ ಯೂನಿಟ್. ಅಂದ್ರೆ ಸೆಕೆಂಡ್ ಯೂನಿಟ್ ಅಂದ್ರೆ ಯಾವುದು, ಸ್ಟ್ರೈಟ್ ಲೈನ್ ಸಂಬಂಧಿಸಿರುವಂತದ್ದು. ಫೈಂಡ್ ದ ಸ್ಲೋಪ್ ಅಂಡ್ ಎಕ್ಸ್ ಇಂಟರ್ಸೆಪ್ಟ್ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಈ ಕ್ವಶನ್ ಬರ್ಕೊಳ್ಳೋಣ. 3x plus 4y plus 7 is equal to 0. So which implies that first a value ಏನಂತ ಬರ್ಕೊಳ್ಳಿ, a value 3, b value ಬರ್ಕೊಳ್ಳಿ 4, c value ಬರ್ಕೊಳ್ಳಿ 7. ನನಗಿರುವಂತಹ ಸ್ಲೋಪ್ ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಸ್ಲೋಪ್ ಆಗಿ ಫಾರ್ಮುಲಾ ಮೈನಸ್ a divided by b, that means minus 3 divided by 4. So this is the slope. ಅದೇ ರೀತಿ ಎಕ್ಸ್ ಇಂಟರ್ಸೆಪ್ಟ್ ಗೆ ಫಾರ್ಮುಲಾ ಮೈನಸ್ c divided by a, that means minus 7 divided by 3. ಸೊ ಇದು ನಮ್ಗಿರುವಂತಹ ಸೊಲ್ಯೂಷನ್. ಸೊ ನಮಗೀಗ ಎರಡು ವ್ಯಾಲ್ಯೂ ಬಂದಿದೆ. ಯಾವ್ದಪ್ಪ ಅಂದ್ರೆ ಒಂದು ನಮಗೆ ಸ್ಲೋಪ್ ಕೂಡ ಬಂತು, ಇನ್ನೊಂದು ಎಕ್ಸ್ ಇಂಟರ್ಸೆಪ್ಟ್ ಕೂಡ ಬಂದಿದೆ. ಸೊ ದೀಸ್ ಆರ್ ದ ಟೂ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ, ನಮಗೆ ಲೈನ್ ಕೊಟ್ಟಾಗ ಲೈನ್ ಅಲ್ಲಿ ನಾವು ಸ್ಲೋಪ್ ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ಮಾಡ್ತಾ ಇದ್ರಿ. ಲೈನ್ ಅಲ್ಲಿ ಸ್ಲೋಪ್ ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ಮಾಡ್ತಾ ಇದ್ರಿ, ಅಲ್ಲಿಗೆ ಸ್ಲೋಪ್ ಗೆ ಫಾರ್ಮುಲಾ ಹಾಕ್ಬೇಕು ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ಗೆ ಫಾರ್ಮುಲಾ ಹಾಕ್ಬೇಕಾಗುತ್ತೆ. ನಾನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಕೂಡ ಒನ್ ಆಫ್ ದ ಸ್ಟ್ರೈಟ್ ಲೈನ್ ಗೆ ಸಂಬಂಧಿಸಿರುವಂತಹ ಕ್ವಶನ್ ಆಗಿದೆ. ಸೊ ದಟ್ ಇಸ್ ವಾಟ್ ದ ನಂಬರ್ 5th ಒನ್. ಸೊ ಈಗ ಸೊಲ್ಯೂಷನ್ ನೋಡೋದಾದ್ರೆ, ಫೈಂಡ್ ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3 and 4, 6. ಸೊ ಹಾಗಾದ್ರೆ ಏನ್ ಮಾಡೋಣ, ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. x1, y1 is equal to 1, 2, 3, ಇನ್ನೊಂದು x2, y2. ದಿಸ್ ಇಸ್ ನಥಿಂಗ್ ಬಟ್ ವಾಟ್ 4, 6. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದು x1, y1, x2, y2. ಮತ್ತೆ ಕೇಳಿರೋದೇನು ಸ್ಲೋಪ್. ಸುಮಾರು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ಕೋತಾರೆ, ಎಲ್ಲಪ್ಪ 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಬೇಕಂತ. 2 ಪಾಯಿಂಟ್ ಯೂಸ್ ಮಾಡ್ಕೊಂಡು ನಾವು ಸ್ಟ್ರೈಟ್ ಲೈನ್ ಕಂಡಿಡಿಯಂಗಿಲ್ಲ, ಬರೀ ಸ್ಲೋಪ್ ಮಾತ್ರ ಕೊಟ್ಟಿದ್ದಾರೆ. ನನ್ನ ಫಾರ್ಮುಲಾ ಲಿಸ್ಟ್ ಅಲ್ಲಿ ಎರಡನೇ ಫಾರ್ಮುಲಾ ಕೊಟ್ಟಿರ್ತೀನಿ. ಹಾಗಾದ್ರೆ m is equal to ಏನ್ ಫಾರ್ಮುಲಾ, y2 minus y1 divided by x2 minus x1. That means what? Just substitute y2 minus y1, 6 minus 3 divided by 4 minus 2. That means 6 minus 3 ಎಷ್ಟು ಬರ್ತದೆ, 3 ಬರ್ತದೆ. 4 minus 2 ಎಷ್ಟು ಬರ್ತದೆ, ನಿಮಗೆ 2 ಬರ್ತದೆ. ಸೊ ದಿಸ್ ಇಸ್ ವಾಟ್ ನಮ್ಗಿರುವಂತಹ ಸ್ಲೋಪ್ ಆಫ್ ಲೈನ್ ಜಾಯಿನ್ ದ 2 ಪಾಯಿಂಟ್ಸ್. ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಏನ್ ಫಾಸ್ಟ್ ಅಂತ ಏನ್ ಅನಿಸ್ತಾ ಇಲ್ಲ. ನಿಮ್ಗೆ ಏನಾರ ಫಾಸ್ಟ್ ಅನ್ಸಿದ್ರೆ ಸ್ವಲ್ಪ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಂಡು ನೋಡಿ, ತೊಂದರೆ ಇಲ್ಲ. ನಿಮ್ಗೆ ಆಪ್ಷನ್ ಇದೆ, ಆಮೇಲೆ ಯೂಟ್ಯೂಬ್ ಅಲ್ಲಿ ಈಗ ಆಪ್ಷನ್ ಕೊಟ್ಟಿದ್ದಾರೆ. ಈಗ ವಿ ಆರ್ ಮೂವಿಂಗ್ ಅನ್ ಟು ದ ನೆಕ್ಸ್ಟ್ ಕ್ವಶನ್. ನೆನ್ನೆ ತಾನೇ ನಾನು ಟ್ರಿಗ್ನೋಮೆಟ್ರಿ ಲೈವ್ ಕ್ಲಾಸ್ ಮಾಡಿದಾಗ ಈ ಕ್ವಶನ್ ನ ಡಿಸ್ಕಸ್ ಮಾಡಿದ್ದೆ. ವೆರಿ ಸಿಂಪಲ್ ಆಗಿರುವಂತಹ ಕ್ವಶನ್ ಇದು. ಸೊ ಇದನ್ನ ಮಾತ್ರ ನೀವು ಮಿಸ್ ಮಾಡಕ್ ಹೋಗ್ಲೇಬೇಡಿ. ಯಾಕಂದ್ರೆ ಟ್ರಿಗ್ನೋಮೆಟ್ರಿನೂ ಬರಲ್ಲ ಅಂತ ಅನ್ಕೊಂಡಂತ ವಿದ್ಯಾರ್ಥಿಗಳು ಕೂಡ ಮಾರ್ಕ್ಸ್ ತಗೋಬಹುದು ಅಂತಂದ್ರೆ ಅದು ಈ ಕ್ವಶನ್ ಅಲ್ಲಿ ಮಾತ್ರ ಸಾಧ್ಯ. ಏನ್ ಕೊಟ್ಟಿದ್ದಾರೆ, 150 ಡಿಗ್ರಿ ಇಂಟು ರೇಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ 150 ಡಿಗ್ರಿ ಬರ್ಕೊಳ್ಳಿ. 150 ಡಿಗ್ರಿನ ರೇಡಿಯನ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್, 150 ಇಂಟು ಪೈ ಡಿವೈಡೆಡ್ ಬೈ 180 ಅಂತ ಬರ್ಕೊಳ್ಳಿ. ಇಲ್ಲಿ 0 0 ಕ್ಯಾನ್ಸಲ್ ಆಗ್ತಿದೆ, ಇಲ್ಲಿ 3 ಇಂದ ಕ್ಯಾನ್ಸಲ್ ಆದ್ರೆ 3 5 15, 3 6 18 ಆಗುತ್ತೆ. ಅಲ್ಲಿಗೆ ಆನ್ಸರ್ ನಮಗೆ ಬರ್ತಾ ಇದೆ 5 ಪೈ ಬೈ 6 ರೇಡಿಯನ್ಸ್. ಸೊ ಇದು ನಮ್ಗೆ ಸಿಕ್ಕಿರುವಂತಹ ಯಾವುದು ರೇಡಿಯನ್ ನ ವ್ಯಾಲ್ಯೂ. ಅದೇ ರೀತಿ ಡಿಗ್ರಿ ಕನ್ವರ್ಟ್ ಮಾಡೋದು ಯಾವ್ದನ್ನ, 3 ಪೈ ಬೈ 4 ನ ರೇಡಿಯನ್ ಕನ್ವರ್ಟ್ ಮಾಡಬೇಕು. ಸೊ 3 ಪೈ ಬೈ 4. ಸೊ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು ಏನಪ್ಪಾ ಅಂತಂದ್ರೆ, ಎಲ್ಲಿ ಪೈ ಕಾಣಿಸುತ್ತೋ ಆ ಜಾಗದಲ್ಲಿ 180 ಡಿಗ್ರಿ ಹಾಕಿ. ಅವಾಗ ಏನಾಗುತ್ತೆ ನೋಡ್ಬೋದು, 4 ಇಂದ ಕ್ಯಾನ್ಸಲ್ ಆದ್ರೆ 4 4s 16, 4 5s 4 2s ಅಲ್ಲ 4 5s
20. ಅಲ್ಲಿಗೆ 45 into 3 ಮಲ್ಟಿಪ್ಲೈ ಮಾಡಿದ್ರೆ 135 ಡಿಗ್ರಿ ಬರ್ತದೆ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಕಾನ್ಸೆಪ್ಟ್ ಬರ್ತಾ ಇದ್ದೀರಿ. ಡಿಫ್ರೆನ್ಸಿಯೇಷನ್ ಅಂತೂ ಒನ್ ಆಫ್ ಮೈ ಫೇವರೇಟ್ ಅಂತ ಹೇಳ್ತೀನಿ. ನಾನು ಯಾವುದೇ ಹುಡುಗರಿಗೆ ಹೇಳಿದ್ರಿ ಫಸ್ಟ್ ಡಿಫ್ರೆನ್ಸಿಯೇಷನ್ ಸಜೆಸ್ಟ್ ಮಾಡ್ತೀನಿ. ಯಾವ ಕಾಲೇಜಲ್ಲಿ ಕಷ್ಟ ಅಂದ್ರೂ ಪರವಾಗಿಲ್ಲ, ನನ್ನ ಸ್ಟೂಡೆಂಟ್ಸ್ಗೆ ಡಿಫ್ರೆನ್ಸಿಯೇಷನ್ ಕಷ್ಟ ಅಂತ ಅನಿಸ್ಬಾರ್ದು. ಯಾಕಂದ್ರೆ ಯಾವಾಗ ಫಾರ್ಮುಲಾ ಕಲ್ತಿರ್ತಿರೋ ಅವಾಗ ನಿಮ್ಗೆ ಇದ್ರಲ್ಲಿ ಬರುವಂತಹ ಟೋಟಲ್ 41 ಮಾರ್ಕ್ಸ್ ಡಿಫ್ರೆನ್ಸಿಯೇಷನ್ ನಿಮ್ಗೆ ಬರ್ತಾ ಇರೋದೆಷ್ಟು ಟೋಟಲ್ 41. ಈ 4 ಮಾರ್ಕ್ಸ್ ಕೂಡ ಸೇರ್ಕೊಳ್ಳಿ. ಅಲ್ಲಿಗೆ ಏನ್ ಮಾಡ್ಬೇಕು ಸರ್ ಇದ್ರಲ್ಲಿ ಅಂತಂದ್ರೆ ಫಸ್ಟ್ y ಕೊಟ್ಟಿರೋ ಪ್ರಾಬ್ಲಮ್ ಬರ್ಕೊಳ್ಳಿ. x ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ 3. ಈಗ ಏನ್ ಮಾಡ್ಬೇಕು, ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿ. y ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ನ ಡಿರೈವೇಟಿವ್ ಏನೋ 1, ಸೈನ್ ಎಕ್ಸ್ ನ ಡಿರೈವೇಟಿವ್ ಏನೋ ಕಾಸ್ ಎಕ್ಸ್, ಇ ಪವರ್ ಎಕ್ಸ್ ನ ಡಿರೈವೇಟಿವ್ ಏನೋ ಇ ಪವರ್ ಎಕ್ಸ್, 3 ನ ಡಿರೈವೇಟಿವ್ ಏನು 0. ಸೊ ಇಷ್ಟೇ ಬರೆದ್ರೆ ಕೊಡ್ತಾರಾ ಅಂತ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾರೆ. ಇಷ್ಟು ಬರೆದ್ರೆ ಸಾಕು ನಿಮ್ಗೆ 4 ಮಾರ್ಕ್ಸ್ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಟು ದ ಕರ್ವ್ ಅಂತ ಕೇಳ್ತಿದ್ದಾರೆ. ಇದು ಅಪ್ಲೈಡ್ ಇರುವಂತಹ ಡಿಫ್ರೆನ್ಸಿಯೇಷನ್ ಕ್ಯಾಲ್ಕುಲಸ್ ಅಪ್ಲೈಡ್ ಕ್ವಶನ್ ಅಂತ ಹೇಳ್ತೀನಿ. ಬಟ್ ವೆರಿ ಸಿಂಪಲ್ ಕ್ವಶನ್. ಹೆಂಗಪ್ಪ ಅಂತಂದ್ರೆ ನೋಡಿ, ನಮ್ಮ ಹುಡುಗರು ಈಗ ಸ್ಲೋಪ್ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲೋ ಇದು ಸ್ಟ್ರೈಟ್ ಲೈನ್ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ದಟ್ ಇಸ್ ರಾಂಗ್. ನೀವು ಒಂದ್ಸತಿ 8th ಕ್ವಶನ್ ಬಂದ್ಮೇಲೆ ಸ್ವಲ್ಪ ಯೋಚನೆ ಮಾಡಿ. ಇದು ನನಗೆ ಸರಿ ಹೇಳಿರೋ ಪ್ರಕಾರ ಇದು ಸ್ಟ್ರೈಟ್ ಲೈನ್ ಅಲ್ಲ, ಇದು ಸಮ್ವೇರ್ ಡಿಫ್ರೆನ್ಸಿಯೇಷನ್ ಸಂಬಂಧಿಸಿರುವಂತದ್ದು. ಅದಾಗಿ ಜೊತೆಲಿ ಏನ್ ಮಾಡಿದ್ದಾರೆ, ಇವರದ್ದು ಪಾಯಿಂಟ್ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲೋ ಒಂದ್ ಕಡೆ ಲೈನ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಸಿ ಅಂತ ಕೊಟ್ಟಿದ್ರೆ ಅದು ನಮ್ಗೆ ಹೇಳ್ಬೋದಾಗಿತ್ತು ಅದು ಸ್ಟ್ರೈಟ್ ಲೈನ್ ಅಂತ. ಬಟ್ ಇಲ್ಲಿ ಕೊಡ್ತಾ ಇರೋದು ವೈ ಅಂತ ಕೊಡ್ತಾ ಇದ್ದಾರೆ. ಯಾವಾಗ ವೈ ಅಂತ ಕೊಡ್ತಾರೋ ಅವನ್ನ ಫಿಕ್ಸ್ ಆಗಬೇಕಿದ್ದು ಡಿಫ್ರೆನ್ಸಿಯೇಷನ್ ಸಂಬಂಧಿಸಿರುವಂತದ್ದು. ಹಾಗಾದ್ರೆ ಯಾವ ರೀತಿ ನಾವು ಸ್ಲೋಪ್ ಮಾಡ್ಬೇಕಾಗಿರೋದು? ವೆರಿ ಸಿಂಪಲ್. ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ನ ಬರ್ಕೊಳ್ಳಿ. ಓಕೆನಾ? ವೈ ಡ್ಯಾಶ್ ಮಾಡಿ. ವೈ ಡ್ಯಾಶ್ ಮೀನ್ಸ್ ಡಿ ವೈ ಬೈ ಡಿ ಎಕ್ಸ್. ಇದಕ್ಕೆ ಉತ್ತರ ಏನ್ ಬರ್ತಾ ಇದೆ, ಮೈನಸ್ ಸೈನ್ ಎಕ್ಸ್ ಬರ್ತಾ ಇದೆ. ಈ ವೈ ಡ್ಯಾಶ್ ನ ನಾವೇನಂತ ಕರಿತೀರಿ, ಸ್ಲೋಪ್ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ಲೋಪ್ ನ ವ್ಯಾಲ್ಯೂ ಅಟ್ ನೋಡಿ, ಈ 0 ಕೊಟ್ಟಿದ್ದಾರೆ ಮತ್ತೆ ಈ 1 ಕೊಟ್ಟಿದ್ದಾರೆ. ಈ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ, ವೈ ವ್ಯಾಲ್ಯೂ 1 ಆಗುತ್ತೆ. ಬಟ್ ನಾವ್ ಈ ವೈ ವ್ಯಾಲ್ಯೂನ ಎಲ್ಲಿ ಯೂಸ್ ಮಾಡಲ್ಲ. ಸ್ಟೂಡೆಂಟ್ ಸಾಮಾನ್ಯವಾಗಿ ಕೇಳ್ತಾರೆ, ಹಂಗಾದ್ರೆ ವೈ ವ್ಯಾಲ್ಯೂ ಬಳಸಬೇಕಲ್ಲ ಅಂತ. ಸೊ ದಟ್ ಈಸ್ ರಾಂಗ್. ಮತ್ತೆ ಕೆಲವು ಮಕ್ಳು ಏನ್ ಮಾಡ್ತಾರೆ, ಡಿರೈವೇಟಿವ್ ಮಾಡ್ದಿರಾನೆ ಎಕ್ಸ್ ಜಾಗದಲ್ಲಿ 0, ವೈ ಜಾಗದಲ್ಲಿ 1 ಅಂತ ಹಾಕ್ತಾರೆ. ಅಲ್ಲಿಗೇನು ಅರ್ಥ ಆಗಲ್ಲ. ಡಿಫ್ರೆನ್ಶಿಯೇಟ್ ಮಾಡಿ ಅದು ಎಮ್ ಆಗುತ್ತೆ, ಆವಾಗ ಎಕ್ಸ್ ಜಾಗದಲ್ಲಿ ಹಾಕ್ಬೇಕು, ನಾನು 0 ಹಾಕ್ಬೇಕಾಗುತ್ತೆ. ದಟ್ ಈಸ್ ಮೈನಸ್ ಸೈನ್ 0. ಸೈನ್ 0 ಅಂದ್ರೆ ಏನಾಯ್ತು, ನಿಮ್ಗೆ ಉತ್ತರ 0 ಬರ್ತಾ ಇದೆ. ಸೊ ಸೊಲ್ಯೂಷನ್ ಏನ್ ಬಂತು, ನನಗೆ ಸ್ಲೋಪ್ ಮಾತ್ರ ಕೇಳಿರೋದ್ರಿಂದ ಅಲ್ಲಿಗೆ ಸೊಲ್ಯೂಷನ್ ಐ ಗಾಟ್ ಇಟ್ ಆಸ್ ವಾಟ್, ದ ಸ್ಲೋಪ್ ಆಫ್ ದಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್, 0 ಬಂದಿದೆ. ಅದನ್ನ ನೀವು ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದ್ಯಾ? ಸೊ ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಪ್ರಾಬ್ಲಮ್. 9th ಒನ್ ಹೋಗೋಣ. ಸೊ 9th ಒನ್ ಅಲ್ಲಿ ನೋಡಿ, ಇದನ್ನ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಇಂಟೆಗ್ರೇಷನ್ ಅಂತ ಹೇಳಿದ ತಕ್ಷಣ ನೀವು ತಲೆ ಬೇರೆ ಕಡೆ ಹಾಕೋದ್ ಬೇಕಾಗಿಲ್ಲ. ಇಂಟೆಗ್ರೇಷನ್ ಕೂಡ ಮಾರ್ಕ್ಸ್ ಬರೋ ತರ ಹೇಳ್ಕೊಟ್ಟಿದ್ದಾರೆ ನಮ್ ಸರ್ ಅನ್ನುವಂತ ಧೈರ್ಯ ನಿಮಗ್ ಬರ್ಬೇಕು. ಯಾಕಪ್ಪ ಅಂತಂದ್ರೆ ಇಂಟೆಗ್ರೇಷನ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ರೈಸ್ ಆಗ್ತಾ ಇರುತ್ತೆ. ಏನು, ಪವರ್ಸ್. ಸೊ ಇಂಟೆಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಪವರ್ ಏನಾಗ್ಬೇಕು, ಎಕ್ಸ್ ಸ್ಕ್ವೇರ್ ಆಗ್ಬೇಕು. ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪವರ್ ಏನಾಗಬೇಕು, ಎಕ್ಸ್ ಕ್ಯೂಬ್ ಆಗ್ಬೇಕು. ನಾನು ಗ್ಯಾರಂಟಿ ಹೇಳ್ತೀನಿ, ಈ ಇಷ್ಟು ಸಂಬಂಧಿಸಿರೋದೇ ನಿಮಗೆ 1-2 ಮಾರ್ಕ್ಸ್ ಆದ್ರೂ ಬರುತ್ತೆ. ಓಕೆನಾ? ಹೆಂಗ್ ಬರುತ್ತೆ ಅಂತ ನೋಡೋಣ. ಈಗ ಇಲ್ಲಿ ಕೊಟ್ಟಿದ್ದಾರೆ ಇಂಟಗ್ರೇಟ್ ಮಾಡಿ ಅಂತ. ನೀವು ಇಂಟಗ್ರೇಟ್ ಮಾಡಿ ಅಂದ್ರೆ ಹಾಗೆ ಅಂತ ಬರ್ಕೊಳ್ಳಿ. ಇಂಟಗ್ರೇಷನ್ ಆಫ್ 2x² ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ 2. ಸೊ ಇದನ್ನ ಏನ್ ಮಾಡಬೇಕು, ಇಂಟು ಡಿ ಎಕ್ಸ್ ಅಂತ ಬರ್ಕೊತಾ ಇದೀನಿ. ಈಗ ನೋಡಿ, ಇಂಟಗ್ರೇಷನ್ ಏನಂತ ಹೇಳಿದ್ರೆ ಪವರ್ ರೈಸ್ ಆಗ್ಬೇಕು ಅಂದ್ರೆ ಎಕ್ಸ್ ಸ್ಕ್ವೇರ್ ಅದು ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಆಗುತ್ತೆ. 1/x ಗೆ 1/x ಸೊಲ್ಯೂಷನ್ ಇದೆ. 1/x ಗೆ ಕ್ವಶನ್ ಏನು, ಡಿಫ್ರೆನ್ಸಿಯೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಾ, ಸರ್ ನಾನು ಡಿಫ್ರೆನ್ಸಿಯೇಷನ್ ಮಾತ್ರ ಓದಿರೋದು ಅಂತ ಹೇಳ್ತೀರಾ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು, 1/x ಗೆ ಕ್ವಶನ್ ಏನು, ಯಾವ ಕ್ವಶನ್ 1/x ಉತ್ತರ ಬರುತ್ತೆ, ಅವಾಗ ಲಾಗ್ ಎಕ್ಸ್ ಅಂತ ಬರುತ್ತೆ. ಓಕೆನಾ? ಇನ್ನು ಇ ಪವರ್ ಎಕ್ಸ್ ಗೆ ಇಂಟಗ್ರೇಷನ್ ಒಂದೇ, ಡಿಫ್ರೆನ್ಸಿಯೇಷನ್ ಒಂದೇ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಡಿಫ್ರೆನ್ಸಿಯೇಷನ್ ಬರೆದ್ರು ಕೂಡ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ 2 ಗೆ ನಾವ್ ಏನ್ ಮಾಡ್ತೀವಿ, ಡಿರೈವೇಟಿವ್ಸ್ ಅಲ್ಲಿ ಯಾವಾಗ್ಲೂ 0 ಬರಿತೀರಿ. ಬಟ್ ಯಾವುದೇ ಕಾರಣಕ್ಕೂ ಇಂಟಗ್ರೇಷನ್ ಅಲ್ಲಿ ಕಾನ್ಸ್ಟೆಂಟ್ 0 ಆಗಲ್ಲ. ಅದ್ರ ಬದಲು ಏನಾಗುತ್ತೆ, ಅದ್ರ ಪಕ್ಕ ಎಕ್ಸ್ ಅಂತ ಬರುತ್ತೆ. ಇನ್ನು ಸಿ ಅಂತ ಬರಿತೀರಿ. ಯಾಕಪ್ಪ ಅಂದ್ರೆ ಈ ಇಂಟಗ್ರಲ್ ಗೆ ಕೆಳಗಡೆ ಆಗ್ಲಿ ಮೇಲೆ ಆಗ್ಲಿ ಯಾವುದೇ ಲಿಮಿಟ್ಸ್ ಇಲ್ಲ. ಅದನ್ನ ಇಂಡೆಫಿನೈಟ್ ಇಂಟಗ್ರಲ್ ಅಂತ ಕರಿತೀವಿ. ಅದಕ್ಕೋಸ್ಕರ ಇದೇನಾಗ್ತಿದೆ, ಸಿ ಅಂತ ಬರೀತೀವಿ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಸ್ವಲ್ಪ ಜಾಸ್ತಿ ಹೊತ್ತು ಹೇಳಿದೀನಿ, ಬಟ್ ಮ್ಯಾಟರ್ ಅರ್ಥ ಆಗ್ಬೇಕು. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್. ಅಂದಾಗೆ ಚಾನಲ್ ನ ಈ ತರ ವಿಡಿಯೋ ನೋಡ್ಬೇಕಾದ್ರೆ ಸೊ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಇದು. ಓಕೆನಾ? ಯಾಕಂದ್ರೆ ಆಲ್ಮೋಸ್ಟ್ 200 ಮಾರ್ಕ್ಸ್ ಗೆ ಸಾಲ್ವ್ ಮಾಡುವಂತದ್ದು ಧೈರ್ಯ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ನಮ್ಗೆ
ಬ್ಯಾಕ್ ಇದು ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸಪೋರ್ಟ್, ಬ್ಯಾಟ್ರಿ ಸಪೋರ್ಟ್ ಇರ್ಬೋದು, ಇದಿರ್ಬೋದು. ಸೊ ನನ್ನ ಲ್ಯಾಪ್ಟಾಪ್ ತಡೀತಾ ಇದೆ. ದಟ್ ಇಸ್ ವಾಟ್ ಗ್ರೇಟರ್ ಥಿಂಗ್ ಐ ಹ್ಯಾವ್ ಟು ಸೇ. ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಂಟಗ್ರೇಷನ್ ಅಲ್ಲೇ ಫೈನೈಟ್ ಇಂಟೆಗ್ರಲ್. ಈ ಕ್ವಶನ್ ಕೂಡ ಬಿಡಬಾರ್ದು. ಯಾಕೆ ಅಂತ ಹೇಳ್ತೀನಿ ಅನ್ಕೊಳ್ಳಿ. ಇಂಟಗ್ರೇಷನ್ 0 to pi e ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಡಿ ಎಕ್ಸ್ ಅನ್ನೋದು ಕಾಮನ್ ಆಗಿ ಈ ಇಂಟಗ್ರೇಷನ್ ಸಿಂಬಲ್ ಇದ್ದಾಗ ಬರ್ದೇ ಬರ್ತೀವಿ. ನಿಮ್ಗೆಲ್ಲ ಗೊತ್ತು ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಒಂದೇ, ಡಿಫರೆನ್ಸ್ ಆಫ್ ಇ ಪವರ್ ಎಕ್ಸ್ ಒಂದೇ. ಅಲ್ಲಿಗೆ ಜಸ್ಟ್ ಇದಕ್ಕೆ ಇ ಪವರ್ ಎಕ್ಸ್ ಬರೆದ್ರೆ ಸಾಕು, ನಿಮ್ಗೆ ಇಲ್ಲಿ 2 ಮಾರ್ಕ್ ಬಂದ್ಬಿಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಮತ್ತೆ ಫೈನೈಟ್ ಲಿಮಿಟ್ ಆಗಿರೋದ್ರಿಂದ, ಫೈನೈಟ್ ಇಂಟೆಗ್ರಲ್ ಆಗಿರೋದ್ರಿಂದ 0 to pi ಅಂತ ಬರ್ಕೋಬೇಕು. ಅವಾಗ ಏನಾಗುತ್ತೆ, ಫಸ್ಟ್ ನಾವು ಈ ತರ ಕ್ವಶನ್ ಇದ್ದಾಗ ನೋಡಿ, ಇ ಪವರ್ ಎಕ್ಸ್ ಗೆ ಇಂಟಗ್ರೇಷನ್ ಮಾಡಿದೀನಿ. ಈಗ ಈ ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕ್ಬೇಕು. ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಅದೇ ಎಕ್ಸ್ ಜಾಗದಲ್ಲಿ ಲೋಯರ್ ಲಿಮಿಟ್. ನೋಡಿ, ದಿಸ್ ಇಸ್ ಕಾಲ್ಡ್ ಅಪ್ಪರ್ ಲಿಮಿಟ್ ಅಂಡ್ ದಿಸ್ ಇಸ್ ಕಾಲ್ಡ್ ಲೋಯರ್ ಲಿಮಿಟ್. ಸೊ ಈ ಅಪ್ಪರ್ ಲಿಮಿಟ್ ನ ಫಸ್ಟ್ ಹಾಕ್ತೀನಿ, ಮೈನಸ್ ಹಾಕೊಂಡು ಲೋಯರ್ ಲಿಮಿಟ್ ನ ಹಾಕ್ತೀನಿ. ನೀವು ಮೈನಸ್ ಯಾಕೆ ಹಾಕ್ಬೇಕು ಅಂತ ಕೇಳ್ಬೋದು. ನಮ್ಗೆ ಇರುವಂತಹ ಪ್ರೊಸೀಜರ್ ಹಂಗೆ. ಸೊ ಆ ಪ್ರೊಸೀಜರ್ ಪ್ರಕಾರ ನಾವು ಫಾಲೋ ಮಾಡ್ತಾ ಇದ್ರಿ. ಹಾಗಾದ್ರೆ ಬಂದಿರುವಂತಹ ಸೊಲ್ಯೂಷನ್ ಇ ಪವರ್ ಪೈ ಮೈನಸ್ 1 ಹೆಂಗ್ ಬಂತು ನಮ್ಗೆ ಗೊತ್ತಿದೆ. ಎನಿ ನಂಬರ್ ಟು ದ ಪವರ್ 0 ಅಂತ ಇದ್ರೆ ಅದರ ವ್ಯಾಲ್ಯೂ ಏನಾಗುತ್ತೆ, ಟೋಟಲ್ ವ್ಯಾಲ್ಯೂ 1 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ನಾವು ಸೆಕ್ಷನ್ ಬಿ ಗೆ ಹೋಗ್ತಾ ಇದ್ರಿ. ಸೆಕ್ಷನ್ ಬಿ ನಲ್ಲಂತೂ ಯಾವ ಕ್ವಶನ್ಸ್ ಕೂಡ ಬಿಡಬಾರ್ದು ಅಂತ ನಾನು ಹೇಳ್ತೀನಿ. ಸೆಕ್ಷನ್ ಬಿ ನಲ್ಲಿ 50 ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಎಲ್ಲಾ ಚಾಪ್ಟರ್ ಸೇರಿ. ಹಂಗಾಗಿ ಈ ಸೆಕ್ಷನ್ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ. ಈಗ ಇಲ್ಲಿ ಕೊಟ್ಟಿರುವಂತಹ ಇದು ಕ್ವಶನ್ ಏನಪ್ಪಾ ಅಂತಂದ್ರೆ, ಫೈಂಡ್ ಎ ಬಿ ದೆನ್ ಫೈಂಡ್ ಎ ಬಿ ಟ್ರಾನ್ಸ್ಪೋಸ್. ಅಂದ್ರೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಅದ್ರ ಟ್ರಾನ್ಸ್ಪೋಸ್ ಕಂಡಿದೆ ಅಂತ ಕೇಳಿದ್ದಾರೆ. ಇದರ ಮುಂಚೆ ಕ್ವಶನ್ ಪೇಪರ್ ಆದ್ರೆ ಏನಿತ್ತು, ನಮ್ಗೆ ವೆರಿಫೈ ದಟ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ಇತ್ತು. ಅವಾಗ ಏನ್ ಮಾಡಿದ್ರಿ, ಎ ಬಿ ಕ್ಯಾಲ್ಕುಲೇಟ್ ಮಾಡಿ ಬಿ ಎ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕರೆಕ್ಟಾ. ಈಗ ಫಸ್ಟ್ ನಾವೇನ್ ಮಾಡ್ಬೇಕು, ಎ ಬಿ ನ ಮಾಡ್ಬೇಕು. ಸೊ ಎ ಬಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಎ ಮತ್ತೆ ಬಿ ನ ಅಕ್ಕಪಕ್ಕ ಬರ್ಕೋಣ. 1 2 3 4. ಇದರ ಪಕ್ಕದಲ್ಲಿ ಬರುವಂತದ್ದು ಯಾವುದು, 3 2 1 4. ಸೊ ನಾನು ಹೇಳ್ತೀನಿ, ಯಾವಾಗಲೂ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಈ ತರ ಆರಾಮ ಹಾಕೊಳ್ಳಿ. ನಿಮ್ಗೆ ಏನಾಗ ಗೊತ್ತಾಗಿಲ್ಲ ಅಂತಂದ್ರೆ ನನ್ನ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ ಸಪರೇಟ್ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಬರೀ ಇದ್ರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದೀನಿ, ಅಲ್ಲೂ ಕೂಡ ನೋಡ್ಬೋದು. ಅಂದಾಗೆ 5th ಸೆಮಿಸ್ಟರ್ ಬಂದ್ಮೇಲೆ, ಅದಾದ್ಮೇಲೆ ಇಂಟರ್ನ್ಶಿಪ್ ಆದ್ಮೇಲೆ DCET ಇರುತ್ತೆ. DCET ಅಂದ್ರೆ ಏನಪ್ಪಾ ಅಂತಂದ್ರೆ, ಇಂಜಿನಿಯರಿಂಗ್ ಹೋಗುವಂತ ವಿದ್ಯಾರ್ಥಿಗಳು ಡಿಪ್ಲೊಮೊ CET ಅಂತ ಕರೀತಾರೆ. ಅದ್ರ ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕಾಗುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೇ ಡಿಪ್ಲೊಮೊ CET ಅಂತ ಕರೀತಾರೆ. ಅದರ ಕೂಡ ನಾವು ಕೋಚಿಂಗ್ ಅನ್ನ ನನ್ನ ಮೊಬೈಲ್ ಆಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೋರ್ಸಸ್ ಅವೈಲೇಬಲ್ ಇದೆ. ಸೊ ಮತ್ತೆ ಅತ್ಯಂತ ಕಡಿಮೆ ಬೆಲೆಗೆ ಇರುತ್ತೆ. ಅದನ್ನ ನೀವು ಇಷ್ಟಪಟ್ರೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಯಾವುದೇ ಒಂದು ಕೋರ್ಸ್ ಕೂಡ ಅಷ್ಟು ಲೀಸ್ಟ್ ವ್ಯಾಲ್ಯೂ ಸಿಗ್ತಾರಲ್ಲ ಅಂತ ಲೀಸ್ಟ್ ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಬಹುದು. ಓಕೆನಾ. ಸೊ 5th ಸೆಮ್ ಹುಡುಗರಾದ್ರೆ 5th ಸೆಮ್ ಎಕ್ಸಾಮ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಡೈಲಿ ಒಂದೊಂದು ವಿಡಿಯೋ ನೋಡೋದ್ರ ಮುಖಾಂತರ ನೀವು DCET ಗೆ ರೆಡಿ ಆಗ್ಬೋದು. ಈಗ ನಾವು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಕ್ಕೆ ಏನ್ ಮಾಡ್ತೀರಿ, ನಿಮ್ಗೆಲ್ಲ ಗೊತ್ತಿದೆ. ಈ ರೋನ ಈ ಕಾಲಮ್ ನೋಡಿ, ಈ 1 ಎಲಿಮೆಂಟ್ ನ ಐ ವಿಲ್ ಶೋ ಯು. ಫಸ್ಟ್ ನಾವು ಈ 1 ನ ಈ 3 ಮಲ್ಟಿಪ್ಲೈ ಮಾಡ್ತೀರಿ, ಈ 2 ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ. ಅಂದ್ರೆ ಏನಪ್ಪಾ ಅಂತ ಅರ್ಥ. ಸೊ 1 3s are 3 ಪ್ಲಸ್ 2 1s are 2. ಅದೇ ರೀತಿ 1 2s are 2, 2 4s are 8. ಅದೇ ರೀತಿ 3 3s are 9, 4 1s are 4, 3 2s are 6, 4 4s are 16. ಸೊ ನಾನು ಹೇಳಿದೆ ಈ 1 ಗೆ ಇದು, ಆಮೇಲೆ ರೋ ನಲ್ಲಿ ಮುಂದೆ ಬರ್ತಾ ಇದ್ದಂಗೆ ಕಾಲಮ್ ಅಲ್ಲಿ ಕೆಳಗಡೆ ಹೋಗ್ತದೆ. ನೆಕ್ಸ್ಟ್ ಈ ಕಾಲಮ್ ಆದ್ಮೇಲೆ ಸೆಕೆಂಡ್ ಕಾಲಮ್, ಈ 1 ಗೆ ಈ 2 ನ, ಮತ್ತೆ ಈ 2 ಗೆ ಈ 4 ನ ಆಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ. ಈಗ ನಾವು ಇದನ್ನ ಆಡ್ ಮಾಡೋಣ. ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡೋಣ. 3 + 2 5, 2 + 8 10 ಬರ್ತಾ ಇದೆ. ಕರೆಕ್ಟಾ. ಸೊ ನಾವಿಲ್ಲಿ ನೋಡೋಣ. 1 3s are 3, 2 1s are 2, 1 2s are 2 ಪ್ಲಸ್ 2 4s are 8 ಇದೆ. ಓಕೆ. ಸೊ 1 3 ಆಯ್ತು, 2 1 ಆಯ್ತು, 1 2s are. ಓಕೆ. ಸೊ ಅಗೇನ್ 2 4s are. ಸೊ 2 4s are 8 ಇದೆ. ಸೊ 9. ಈಗ 3 3s are 9, 4 1s are 4, 3 2s are 6, 4 4s are 16. ಸೊ ಈಗ 9 + 4 ಎಷ್ಟು ಬಂತು, 13 ಬಂತು. 16 + 6 ಎಷ್ಟು ಬರ್ತಾ ಇದೆ, ದಟ್ ಈಸ್ ವಿ ಆರ್ ಗೆಟಿಂಗ್ ಇಟ್ ಆಸ್ 22 ಬರ್ತಾ ಇದೆ. ಇನ್ನೊಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಈ 1 ಗೆ 3 ಮಲ್ಟಿಪ್ಲೈ ಮಾಡ್ತೀನಿ, 1 3s are 3, 2 1s are 2. ಈ 1 ಗೆ 2 ಮಲ್ಟಿಪ್ಲೈ ಮಾಡ್ತೀನಿ, 1 2s are 2. ಈ 2 ಗೆ ಈ 4 ನ ಮಲ್ಟಿಪ್ಲೈ ಮಾಡ್ತೀನಿ, 2 4s are 8. ಓಕೆನಾ. ಸೊ ಅಲ್ಲಿಗೆ ನಮಗೆ ವ್ಯಾಲ್ಯೂ ಬಂದಿದೆ 5 10 13 22 ಅಂತ ಬಂದಿದೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್.
ಇದರಲ್ಲಿ ಫಸ್ಟ್ ಇಲ್ಲಿಗೆ ಸೊಲ್ಯೂಷನ್ ಆಗಲ್ಲ, ನಾವೇನ್ ಮಾಡ್ಬೇಕಾಗತ್ತೆ, ಎ ಬಿ ಟ್ರಾನ್ಸ್ಪೋಸ್ ಮಾಡ್ಬೇಕಾಗಿದೆ. ಎ ಬಿ ಟ್ರಾನ್ಸ್ಪೋಸ್ ಮಾಡ್ಬೇಕಾದ್ರೆ ಈ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ, ಇದು ಮಾಡ್ಲಿಲ್ಲ ಅಂದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ. 1322 ಇದು ನಿಮಗೆ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಹೆನ್ಸ್ ಇಟ್ ಇಸ್, ನಾವು ಇದನ್ನ ಕಂಡುಹಿಡಿದ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕೂಡ ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ನೋಡಿ, ಈಗ ನಿಮ್ಮ ಸಿಲೆಬಸ್ ಅಲ್ಲಿ 3x3 ಮ್ಯಾಟ್ರಿಕ್ಸ್ ನ ಇನ್ವರ್ಸ್ ಕಂಡುಹಿಡಿಯೋದನ್ನ ತುಂಬಾ ಕಳೆದು ಬಿಟ್ಟಿದೆ. ಅರ್ಥ ಆಗ್ತಿದ್ಯಾ? ಓಕೆ, ನಾವು ವಿಲ್ ಗೋ ಫಾರ್ ದಿ ಫೈಂಡ್ ದ ಇನ್ವರ್ಸ್. ಇನ್ವರ್ಸ್ ಮಾಡೋದಕ್ಕೆ ಏನಪ್ಪಾ, ವೆರಿ ಸಿಂಪಲ್ ಟೆಕ್ನಿಕ್. ನಾವು ಕಂಡುಹಿಡಬೇಕಾದ್ರೆ ಈಗ ಎ ಇನ್ವರ್ಸ್. ನೋಡಿ, ಎ ಇನ್ವರ್ಸ್ ಬೇರೆ, ಎ ಡ್ಯಾಶ್ ಬೇರೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎ ಇನ್ವರ್ಸ್ ಅಂದ್ರೆ ನಮ್ಗೆ ಫಾರ್ಮುಲಾ ಗೊತ್ತಿದೆ, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ದಟ್ ಮೀನ್ಸ್ ವಾಟ್, ಫಸ್ಟ್ ನಾನು ಅಡ್ಜಾಯಿಂಟ್ ಮಾಡಬೇಕು, ಆಮೇಲೆ ಡಿಟರ್ಮಿನೆಂಟ್ ಮಾಡೋಣ. ಈಗ ಅಡ್ಜಾಯಿಂಟ್ ಆಫ್ ಎ ಹೆಂಗ್ ಮಾಡ್ಕೊಳ್ಳೋದು? ವೆರಿ ಸಿಂಪಲ್. ನೋಡ್ಕೊಳ್ಳಿ, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇದೆಯಲ್ಲ, ಈ ಎರಡು ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡಿ. ಇಲ್ಲ ಆಕ್ಚುಲಿ ನಿಮ್ಗೆ ಎಕ್ಸಾಂಪಲ್ ಗೊತ್ತಾಗ್ತಾ ಇಲ್ಲ, ಇಲ್ಲೊಂದು ಎಕ್ಸಾಂಪಲ್ ಬರ್ತೀನಿ ನೋಡಿ. ಸಪೋಸ್ ನಿಮ್ಗೆ 5 ಮತ್ತೆ 3 ಅಂತ ಇತ್ತು ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅಲ್ಲಿ. ಈಗ ಅಡ್ಜಾಯಿಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಅಂತಂದ್ರೆ, ಈ ಎರಡು ಎಲಿಮೆಂಟ್ ನ ಚೇಂಜ್ ಮಾಡ್ತೀರಾ. ದಟ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. 3 ನ 5. ಅದೇ ತರ ಇಲ್ಲಿ 2 ಇದೆ, 2 ಚೇಂಜ್ ಆಗಿದೆ. ಅದೇ ಇಲ್ಲಿ ಈ ಮಿಕ್ಕಿದ ಎಲಿಮೆಂಟ್ಸ್ ಏನಿದೆ, ಸೊ ದಟ್ ಈಸ್ ವಾಟ್ ಮಿಕ್ಕಿದ ಎಲಿಮೆಂಟ್ಸ್ 1 ಮತ್ತೆ 3 ಅಲ್ಲೇ ಇರುತ್ತೆ. 1 ಮತ್ತೆ 3 ಅಲ್ಲೇ ಇರುತ್ತೆ, ಅದ್ರೇನು ಚೇಂಜ್ ಮಾಡಕ್ ಹೋಗ್ಬೇಡಿ. ಬಟ್ ಅದಕ್ಕೊಂದು ಮೈನಸ್, ಇದಕ್ಕೊಂದು ಮೈನಸ್ ಹಾಕಿ ನಿಮಗೆ ಅಡ್ಜಾಯಿಂಟ್. ಓಕೆನಾ? ಸೊ ಇನ್ನ ನಿಮಗೆ ಡಿಟರ್ಮಿನೆಂಟ್ ಆಫ್ ಎ ಮಾಡೋದು ಗೊತ್ತಿದೆ ನಿಮಗೆ. ವಾಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ? ಡಿಟರ್ಮಿನೆಂಟ್ ಆಫ್ ದಿ ವ್ಯಾಲ್ಯೂ 2 1 3 2. ಸೊ ಅಲ್ಲಿಗೆ ನಮ್ಗೆ ಏನ್ ಬಂತು, we are simplifying this one. 2 2s are 4, 3 1s are 3. ಸೊ 4 minus 3 ಎಷ್ಟು ಬಂತು? 1 ಬಂತು. ಹಾಗಾದ್ರೆ ನಾವೀಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಇನ್ವರ್ಸ್ ಏನಾಗುತ್ತಪ್ಪ ಅಂತಂದ್ರೆ, ಅಡ್ಜಾಯಿಂಟ್ ಆಫ್ ಎ ಏನ್ ಬಂದಿದೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಏನ್ ಬಂದಿದೆ ನಮಗೆ? 2 2 minus 1 minus 3. ಸೊ ಇದಕ್ಕೆ ನಾವು ಒಂದು ಬಾಕ್ಸ್ ಅನ್ನು ಹಾಕೋಣ. ಸೊ ಐಡೆಂಟಿಫೈ ಆಗ್ಬೇಕು, ವ್ಯಾಲ್ಯೂವರೆಗೆ ನೀವು ಬರ್ದಿರುವಂತಹ ಆನ್ಸರ್ ಐಡೆಂಟಿಫೈ ಆಗ್ಬೇಕು. ಅದಕ್ಕೆ ಕ್ಲೀನ್ ಆಗಿ ಈ ತರ ಬಾಕ್ಸ್ ಹಾಕ್ಬೇಕು. ಸೊ ಫೈನಲಿ ವಿ ಗಾಟ್ ದಟ್ ಎ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ನೆನ್ಪಿಟ್ಕೊಳ್ಳಿ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಷ್ಟೇ ಕೇಳ್ತಾ ಇದ್ದಾರೆ, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ನ ಕೇಳ್ತಾ ಇಲ್ಲ. ಕೆಲವು ಸ್ಟೂಡೆಂಟ್ಸ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ನ ಮಾಡಿ ಅಂತ ಕೇಳ್ತಿದ್ರ. ಈಗ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ನ ಸಿಲೆಬಸ್ ಅಲ್ಲಿ ತೆಗೆದಿದ್ದಾರೆ. ಹಾಗಾದ್ರೆ ಫಸ್ಟ್ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ನ ಬರ್ಕೋಣ. ಎ ಇಸ್ ಈಕ್ವಲ್ ಟು 3 2 4 5. ಸೊ ಇದಕ್ಕೆ ಸೊಲ್ಯೂಷನ್ ಬರಿಬೇಕಾದ್ರೆ ಫಸ್ಟ್ ನಾವು ಡೆಫಿನೇಷನ್ ಬರಿಬೇಕು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂದ್ರೆ ಏನು? is defined as determinant of a minus lambda I is equal to 0. This is called characteristic equation. ಹಾಗಾದ್ರೆ ಇದಾದ್ಮೇಲೆ ನನಗೆ ಇನ್ನೊಂದು ಸ್ಪೆಷಲ್ ಫಾರ್ಮುಲಾ ಕೊಡ್ತಾ ಇದ್ದೀನಿ ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಡೈರೆಕ್ಟ್ಲಿ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು 0. ನೋಡಿ, ಟ್ರೇಸ್ ಎ ಮತ್ತೆ ಡೆಲ್ಟಾ ಏನು ಅಂತ ನಾನು ಹೇಳ್ತೀನಿ. ಈಗ ನಾವು ಟ್ರೇಸ್ ಎ ಕಂಡುಹಿಡ್ಕೊಂಡ್ರೆ ಸಾಕು. ವಾಟ್ ಈಸ್ ದ ಟ್ರೇಸ್ ಆಫ್ ಎ? ಟ್ರೇಸ್ ಆಫ್ ಎ ಅಂದ್ರೆ ವೆರಿ ಸಿಂಪಲ್. ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಆಡ್ ಮಾಡಿದ್ರೆ ಸಾಕು. ಯಾವ್ಯಾವು? ಈ 5 ಮತ್ತೆ 3 ನ. ನಿಮ್ಗೆ ಯಾವುದೇ ಮ್ಯಾಟ್ರಿಕ್ಸ್ ಕೊಡ್ಲಿ, ಟ್ರೇಸ್ ಎ ಅಂದಾಗ ಇವೆರಡನ್ನ ಆಡ್ ಮಾಡಿ. 3 + 5 ಎಷ್ಟು ಬರ್ತಾ ಇದೆ? 8 ಬರ್ತಾ ಇದೆ. ನೆಕ್ಸ್ಟ್ ಇನ್ನ ಡೆಲ್ಟಾ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಗ್ರಾಮರ್ ಶುರು ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿರ್ತಾರೆ. ಈ ಏನ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿ ಸಾಕು. 3 2 4 5 ಇದೆ ಅಲ್ವಾ? ಸೊ ಇದರ ಡಿಟರ್ಮಿನೆಂಟ್ 3 5s are 15, 4 2s are 8, 15 minus 8 ಎಷ್ಟು ಬರ್ತಾ ಇದೆ? ಐ ಆಮ್ ಗೆಟಿಂಗ್ ಇಟ್ ಆಸ್ 7. ಈಗ ಈ ಟ್ರಾನ್ಸ್ ದಟ್ ಇಸ್ ಟ್ರೇಸ್ ಮತ್ತೆ ಈ 7 ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಫೈನಲಿ ವಿ ಗಾಟ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 8 into lambda plus 7 is equal to 0. So this is what we got the equation as characteristic equation. ಇದು characteristic equation ನ ಸೊಲ್ಯೂಷನ್. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 8 ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ that is 7 is equal to 0 is called as characteristic equation. So in the next question ಹೋಗೋಣ.
ಈಗ ನಾವೇನ್ ಮಾಡಿದ್ರಿ 5 ಮಾರ್ಕ್ಸ್ ಅಲ್ಲಿ ಇರುವಂತದ್ದು ಸೆಕ್ಷನ್ ಬಿ ನಲ್ಲಿ ಮ್ಯಾಟ್ರಿಕ್ಸ್ ಎಲ್ಲ ಸಾಲ್ವ್ ಮಾಡಿದ್ರಿ. ನೌ ವಿ ಆರ್ ಮೂವಿಂಗ್ ಆನ್ ಟು 14th ಕ್ವಶನ್. ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಸ್ಟ್ರೈಟ್ ಲೈನ್ಸ್. ಹಾಗಾದ್ರೆ ಸ್ಟ್ರೈಟ್ ಲೈನ್ ನ ಯಾವ ಇದು ಬರುತ್ತಿದ್ರಲ್ಲಿ, ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಹ್ಯಾವಿಂಗ್ ದ ಸ್ಲೋಪ್. ನಾನು ಇದಕ್ಕೆ ಮುಂಚೆ ಸ್ಟ್ರೈಟ್ ಲೈನ್ ವಿಡಿಯೋ ನೀವು ನೋಡಿರ್ತೀರಾ, ತುಂಬಾ ಸುಲಭವಾಗಿರುವಂತದ್ದು. ಅದ್ರಲ್ಲಿ ಈ ತರ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಮಾಡ್ಸಿದೀನಿ. ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 3, 2 ಅಂಡ್ ಸ್ಲೋಪ್. ಏನೆಲ್ಲ ಕೊಟ್ಟಿದ್ದಾರೆ ಫಸ್ಟ್ ಐಡೆಂಟಿಫೈ ಮಾಡಿ. ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಸ್ಲೋಪ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಸೊಲ್ಯೂಷನ್ ಮಾಡ್ಬೇಕಾದ್ರೆ ಫಸ್ಟೇ ನಾವು ಥಿಂಕ್ ಮಾಡಬೇಕು ಇದಕ್ಕೆ ಯಾವ ಫಾರ್ಮುಲಾ ಹಾಕ್ಬೇಕು ಅಂತ. ಫಸ್ಟ್ ಕೊಟ್ಟಿರುವಂತ ಡೇಟಾ ಬರ್ಕೊಳ್ಳಿ. x1, y1. x1, y1 ಏನ್ ಕೊಟ್ಟಿದ್ದಾರೆ, 3, 2 ಕೊಟ್ಟಿದ್ದಾರೆ ಅಂಡ್ ಸ್ಲೋಪ್ ಕೊಟ್ಟಿದ್ದಾರೆ, ದಟ್ ಈಸ್ 5. ಹಾಗಾದ್ರೆ ದಿಸ್ ಇಸ್ ಕಾಲ್ಡ್ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ವಾಟ್ ಇಸ್ ದ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ? y minus y1 is equal to m into x minus x1 is called as slope point formula. ಹಾಗಾದ್ರೆ ಏನ್ ಸರ್ ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡಿ. y1 ಜಾಗದಲ್ಲಿ ಎಷ್ಟು 2 ಹಾಕಿ, m ಜಾಗದಲ್ಲಿ ಎಷ್ಟು 5 ಹಾಕಿ, x1 ಜಾಗದಲ್ಲಿ ಎಷ್ಟು 3 ಹಾಕಿ. ಸೊ ಇಷ್ಟಕ್ಕೆ ಬಿಡ್ಬೋದು, ನೀವು ಬಿಡಂಗಿದ್ರೆ. ಇಲ್ಲ ಸರ್ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಸಿಂಪ್ಲಿಫೈ ಮಾಡಿ. ಯಾವ ತರ ಮಾಡ್ತೀರಾ, y minus 2 is equal to 5 into x is 5x. 5 3 ಎಷ್ಟಾಯ್ತು 15 ಆಯ್ತು. ನೋಡಿ ಈ ಈಕ್ವೇಶನ್ ಎರಡು ವ್ಯಾಲ್ಯೂನ ಈ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತಪ್ಪ ಅಂದ್ರೆ 0 is equal to 5x. y ಈ ಕಡೆ ಬಂದ್ರೆ ಮೈನಸ್ y, -2 ಈ ಕಡೆ ಬಂದ್ರೆ +2 -15. ಹಾಗಾದ್ರೆ ನನಗಿರುವಂತಹ ಸೊಲ್ಯೂಷನ್ ಏನು, 0 is equal to 5x minus y minus 13. ಹಾಗಾದ್ರೆ which implies that 5x minus y minus 13 equal to 0. This is called as ನಮಗೆ ಬಂದಿರುವಂತಹ ಸ್ಟ್ರೈಟ್ ಲೈನ್. ಓಕೆನಾ? ಸೊ ಇದು ಫೈನಲ್ ಸೊಲ್ಯೂಷನ್ ಆಗಿರುತ್ತೆ. 5x minus y minus 13 is equal to 0. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಯಾವ ಫಾರ್ಮುಲಾ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಯಾವ ಫಾರ್ಮುಲಾ ಕನ್ಸಿಡರ್ ಮಾಡ್ಬೇಕು ಅನ್ನೋ ತಲೆನಲ್ಲಿ ಇರಬೇಕು. ಅರ್ಥ ಆಗ್ತಿದ್ಯಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಕಣ್ಮುಂದೆನೆ ಇದೆ, ಏನಪ್ಪಾ ಅಂದ್ರೆ ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ನೋಡಿ ಇಲ್ಲಿ ಸುಮಾರು ಮಕ್ಕಳು ಕನ್ಫ್ಯೂಸ್ ಹಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಮಾರ್ಕ್ಸ್ ಮೇಲೆ ಡಿಸೈಡ್ ಆಗಿ. ಬರೀ ಸ್ಲೋಪ್ ಆಫ್ ಲೈನ್ ಜಾಯ್ನಿಂಗ್ ಅಂತ ಕೇಳಿದ್ರೆ ಅದು 4 ಮಾರ್ಕ್ಸ್ ಕೊಡ್ತಾರೆ. ಈಕ್ವೇಶನ್ ಆಫ್ ಲೈನ್ ಜಾಯ್ನಿಂಗ್ ಅಂತ ಕೇಳಿದ್ರೆ ಅದು 5 ಮಾರ್ಕ್ಸ್ ಕೊಡ್ತಾರೆ. ಇದು 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡುವಂಥದ್ದು. ನಮಗೆಲ್ಲ 2 ಪಾಯಿಂಟ್ ಫಾರ್ಮುಲಾ ಗೊತ್ತಿದಲ್ವಾ, ಯಾವ ತರ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. So here they have given with 2 points. First ಬರ್ಕೊಂಬಿಡಿ. x1, y1 ಏನ್ ಕೊಟ್ಟಿದ್ದಾರೆ, 4, 2 ಇದೆ. ಅದೇ ತರ x2, y2. ಸೊ ಲೆಟ್ ಅಸ್ ಟ್ರೀಟ್ ದಿಸ್ ಒನ್ ಆಸ್, ಅವ್ರು ಕೊಟ್ಟಿರುವಂತದ್ದು 6, 4. ನಮಗ್ ಫಾರ್ಮುಲಾ ಇರುವಂತದ್ದು ನೋಡಿ, ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಗೆ y2 minus y1 ಡಿವೈಡೆಡ್ ಬೈ x2 minus x1 ಅಂತ ಹೇಳ್ತೀವಿ. ಅವಾಗ ಈ ಕಡೆ ಬರೀಬೇಕು y minus y1 ಡಿವೈಡೆಡ್ ಬೈ x minus x1 ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಅನ್ಕೋತೀನಿ. ಇದು ಫಾರ್ಮುಲಾ. ಇವಾಗ ಏನ್ ಮಾಡ್ಬೇಕು ಸರ್, ವೆರಿ ಸಿಂಪಲ್. ಏನು, ಫಾರ್ಮುಲಾಗ ಕೊಟ್ಟಿರುವಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಏನ್ ಮಾಡ್ತೀರಾ, 4 - 2 ಕರೆಕ್ಟಾ, ಬಲಗಡೆ ಏನಿದೆ 4 - 2 x minus x2 minus x1. ಸೊ x2 minus x1 ದಟ್ ಇಸ್ 6 - 4. ಇನ್ನು ಲೆಫ್ಟ್ ಅಲ್ಲಿ y minus y1. y1 ನ ಬೆಲೆ ಎಷ್ಟು 2. x minus x1. x1 ನ ಬೆಲೆ ಎಷ್ಟು ನೋಡೋಣ, ದಟ್ ಇಸ್ 4. ಸೊ ಈಗ ನೀವು ಸಾಲ್ವ್ ಮಾಡಬಹುದು, ವಿಚ್ ಇಂಪ್ಲೈಸ್ ದ y minus 2 ಡಿವೈಡೆಡ್ ಬೈ x minus 4 is equal to 4 minus 2 ಎಷ್ಟಾಯ್ತು 2, 6 minus 4 ಎಷ್ಟಾಯ್ತು 2. ಸೊ 2 ಕ್ಯಾನ್ಸಲ್ ಎಷ್ಟು ಉಳಿಯುತ್ತೆ 1. ಅವಾಗ ನೀವೇನ್ ಮಾಡ್ಬೇಕು, ಕೆಲವ್ರಿಗೆ ಅಕಸ್ಮಾತ್ ಈಕ್ವಲ್ ವ್ಯಾಲ್ಯೂ ಬರ್ಲಿಲ್ಲ, ಸಪೋಸ್ ಈಕ್ವಲ್ ವ್ಯಾಲ್ಯೂ ಬರ್ಲಿಲ್ಲ ಅಂತಾನೆ ಇಟ್ಕೊಳ್ಳಿ. ಅವಾಗ ಏನಪ್ಪಾ ಮಾಡ್ಬೇಕು ಅಂದ್ರೆ ಈ ವ್ಯಾಲ್ಯೂಸ್ ನ ಹಂಗೆ ಇಟ್ಕೊಬೇಕಾಗತ್ತೆ, ಕ್ಯಾನ್ಸಲ್ ಆಗಲ್ಲ. ಅವಾಗ ಅರ್ಥ ಆಗ್ತಿದ್ಯಾ? ಅವಾಗ ಏನ್ ಮಾಡ್ಬೋದು, ಈ 2 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಈ 2 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಓಕೆನಾ? ಸೊ ಅಲ್ಲೂ ಕೂಡ ನಿಮಗೆ ಸೊಲ್ಯೂಷನ್ ಏನು ರಾಂಗ್ ಆಗೋದಿಲ್ಲ. ನೀವು ಈ ತರನೇ ಕಲ್ತ್ಕೊಳ್ಳಿ. ಸಪೋಸ್ ಕ್ಯಾನ್ಸಲ್ ಆಗಿಲ್ಲ ಅಂತಂದ್ರೆ, ಸೊ ಇವಾಗ ಈ 2 ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ, 2 into y minus 2. ಅಗೇನ್ ಈ ಕಡೆ 2 ಮಲ್ಟಿಪ್ಲೈ ಮಾಡ್ತೀನಿ, 2 into x minus 4. ಸೊ ಈ ತರ ಬಂದಾಗ ಇಲ್ಲೂ ಕೂಡ ನೀವು 2 ಕ್ಯಾನ್ಸಲ್ ಮಾಡಬಹುದು. ಇಲ್ಲ ಸರ್ ನಮ್ಗೆ ಬೇರೆ ನಂಬರ್ ಬರುತ್ತೆ ಕ್ಯಾನ್ಸಲ್ ಮಾಡಕ್ಕಾಗಲ್ಲ ಅಂದಾಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 into y 2y, 2 2s 4 ಆಯ್ತು, 2 into x 2x, 2 4s 8 ಆಯ್ತು. ಈಗ ಎರಡು ವ್ಯಾಲ್ಯೂ ಏನ್ ಮಾಡ್ಬೇಕು, ಈ ಕಡೆ ಕಳಿಸ್ಬೇಕು. 0 is equal to 2x ಇಲ್ಲೇ ಇರ್ಲಿ, 2y ಈ ಕಡೆ ಬಂದ್ರೆ -2y ಆಗುತ್ತೆ.
4 ಈ ಕಡೆ ಬಂದ್ರೆ +4 ಆಗುತ್ತೆ, -8 ಇರುತ್ತೆ. ಕರೆಕ್ಟಾ? ಸೊ ಅಲ್ಲಿಗೆ 0 ಇಸ್ ಈಕ್ವಲ್ ಟು ನನ್ಗೇನ್ ಬರ್ತಾ ಇದೆ, 2x - 2y +4 ಅಲ್ಲಿ -8 ಹೋದ್ರೆ ಎಷ್ಟು ಉಳಿಯುತ್ತೆ ನನಗೆ, -4. ಸೊ ಎಲ್ಲ ಈ ಕಡೆ ತಗೊಂಡ್ರ, ದಟ್ ಈಸ್ 2x. ಸೊ ಈ ವ್ಯಾಲ್ಯೂಸ್ ಈ ಕಡೆ ತಗೋತಾ ಇದೀನಿ. ಸೊ 2 ಇಲ್ಲ, ಇದನ್ನೇ ಡೈರೆಕ್ಟ್ ಆಗಿ ಬರೀರಿ. ಏನಂತ, 2x - 2y -4 ಇಸ್ ಈಕ್ವಲ್ ಟು 0. ಕಂಪ್ಲೀಟ್ ಆಗಿ ಸೈನ್ ಅನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಓಕೆನಾ? ಅಥವಾ ಇಲ್ಲಿ ಎಲ್ಲ ನಂಬರ್ 2 ಇಂದ ಡಿವೈಡ್ ಆಗ್ತಿರೋದ್ರಿಂದ ಇದನ್ನ ನೀವು ಬೇರೆ ಬೇರೆ ನಂಬರ್ ಬಂದಾಗ ಇದೇ ಆನ್ಸರ್ ಬರುತ್ತೆ. ಎಲ್ಲ 2 ಇಂದ ಡಿವೈಡ್ ಆಗ್ತಿರೋದ್ರಿಂದ ನೀವು ಡಿವೈಡ್ ಮಾಡ್ತೀರಾ ಅಂದ್ರೆ ನೋಡಿ, ಡಿವೈಡೆಡ್ ಬೈ 2 ಮಾಡಿ, ಡಿವೈಡೆಡ್ ಬೈ 2 ಮಾಡಿ, ಡಿವೈಡೆಡ್ ಬೈ 2 ಮಾಡಿ. ಅವಾಗ ಈಕ್ವೇಶನ್ x - y -2 ಬರುತ್ತೆ, ಇಸ್ ಈಕ್ವಲ್ ಟು 0. ಯಾಕೆ ಈ ತರ ಬಂತು ಅಂತ ನೀವು ಕೇಳ್ಬೋದು. ನಾನು ಸ್ಟಾರ್ಟಿಂಗ್ ಅಲ್ಲೇ ನಾನು 2/2 ಬಂದಾಗ ಅವೆರಡನ್ನ ಕ್ಯಾನ್ಸಲ್ ಮಾಡಿಲ್ಲ ಅಂದಾಗೆ. ಸೊ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರವಿ ಆರ್ ನಂದಿ, ಮತ್ತೆ ಡೌನ್ಲೋಡ್ ದ ಮೊಬೈಲ್ ಆಪ್. ನನ್ನ ಮೊಬೈಲ್ ಆಪ್ ಇದೆ ರವಿ ನಂದಿ ಅಂತ. ಫ್ಯೂಚರ್ ಅಲ್ಲಿ ನಿಮಗೆ ಸುಮಾರು ಸಬ್ಜೆಕ್ಟ್ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಫಸ್ಟ್ ಸೆಮ್ ಓದ್ತಿದ್ರು ಅವ್ರು ಸೆಕೆಂಡ್ ಸೆಮ್ ಬೇಕು ಅಂದ್ರೆ PMS ಅನ್ನುವಂಥ ಸಬ್ಜೆಕ್ಟ್ ಅನ್ನ ವಿಡಿಯೋಸ್ ತುಂಬಾನೇ ಜಾಸ್ತಿ ಯೂಸ್ ಮಾಡುವಂತಹ ಇದು. ನಿಮ್ ಫ್ರೆಂಡ್ ಸರ್ಕಲ್ ನ, ಸೀನಿಯರ್ಸ್ ನ ಕೇಳ್ಕೊಳ್ಳಿ, ಅದು ನಿಮ್ಗೆ ಮೊಬೈಲ್ ಆಪ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ತುಂಬಾ ಇಷ್ಟವಾಗುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ, ಶೋ ದ 2 ಲೈನ್ಸ್ ಆರ್ ಪ್ಯಾರಲಲ್. ಇದು ಕೂಡ ಸ್ಟ್ರೈಟ್ ಲೈನ್ ಸಂಬಂಧಿಸಿರೋದೇನೆ. ಬಟ್ ಹೆಂಗಪ್ಪ ಅಂತಂದ್ರೆ, ಫಸ್ಟ್ ಇದನ್ನ L1 ಅಂತ ಟ್ರೀಟ್ ಮಾಡಿ, ಇದನ್ನ L2 ಅಂತ ಟ್ರೀಟ್ ಮಾಡಿ. L1 ಬರ್ಕೊಳ್ಳಿ, ಏನ್ ಕೊಟ್ಟಿದ್ದಾರೆ, 2x + 3y + 1 ಇಸ್ ಈಕ್ವಲ್ ಟು 0. ಅದೇ ರೀತಿ L2 ಬರ್ಕೊಳ್ಳೋಣ. L2 ಏನಿದೆ, 4x + 6y + 3 ಇಸ್ ಈಕ್ವಲ್ ಟು 0. ವಾಟ್ ಇಸ್ ದ ವ್ಯಾಲ್ಯೂ ಆಫ್ a here? a is equal to 2, b is equal to 3, c is equal to 1. ಓಕೆನಾ? ಅದೇ ರೀತಿ ಇಲ್ಲಿ ಕೂಡ a is equal to 4, b is equal to 6, c is equal to 3. ಸೊ ಈಗ ಏನ್ ಮಾಡೋಣ, ನಮ್ಗಿರುವಂತದ್ದು ಏನಪ್ಪಾ ಅಂತಂದ್ರೆ ಸ್ಲೋಪ್ ನ ಕಂಡುಹಿಡಿಯಬೇಕು. ಇಲ್ಲೊಂದು ಸ್ಲೋಪ್ ಮಾಡೋಣ. ಸ್ಲೋಪ್ ಗೆ ಫಾರ್ಮುಲಾ ಏನು, -a/b ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ -2/3 ಸಿಗ್ತಾ ಇದೆ. ಅದೇ ರೀತಿ ಇಲ್ಲೂ ಕೂಡ ಏನ್ ಮಾಡಿ, m2 ಅಂತ ಬರ್ಕೋತೀನಿ. ಸೇಮ್ ಫಾರ್ಮುಲಾ -a/b. ಅವಾಗ ನನ್ಗೆ ಏನಾಗುತ್ತೆ, -4/6. ಬಟ್ ಕೆಲವು ಸ್ಟೂಡೆಂಟ್ಸ್ ಇಲ್ಲಿ ನೋಡಿದ ತಕ್ಷಣ ಡಿಸೈಡ್ ಆಗ್ತಾರೆ, ಸರ್ ಇವೆರಡು ಸೇಮ್ ಇಲ್ಲ. ಬಟ್ ಕೆಲವರು ಏನ್ ಮಾಡ್ತಾರೆ, ಈ ನಂಬರ್ ಒಂದು ಕಾಮನ್ ನಂಬರ್ ಇದೆ, ಡಿವೈಡ್ ಆಗ್ತಾ ಇದೆ. 2 2s are 4, 2 3s are 6. ಅದಕ್ಕೆ -2/3 ಅಂತ ಬರ್ಕೊಳ್ಳಿ. ನಿಮ್ಗೆ ಈ ತರ ಕ್ಯಾನ್ಸಲ್ ಮಾಡಕ್ ಬರಲ್ಲ ಅಂತಂದ್ರೆ ನನ್ನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ, ನೋಡ್ಕೊಳ್ಳಿ. ಯಾವ ರೀತಿ ಸೈಂಟಿಫಿಕ್ ಕ್ಯಾಲ್ಸಿಲಿ ನಾವು ಇದನ್ನ ಕಂಡುಹಿಡಿಯೋದು, ಸಿಂಪ್ಲಿಫೈ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ವಿ. ಓಕೆನಾ? ಸೊ ಅದ್ರ ಪ್ರಕಾರ ಈಗ ನೋಡ್ಬೋದು, ನೀವು ಏನ್ ಅಬ್ಸರ್ವ್ ಮಾಡ್ಬೋದಪ್ಪ ಅಂದ್ರೆ, ಇಲ್ಲೂ ಕೂಡ -2/3 ಬಂದಿದೆ, ಇಲ್ಲೂ ಕೂಡ -2/3 ಬಂದಿದೆ. ಹಾಗಾದ್ರೆ ಕನ್ಕ್ಲೂಷನ್ ಏನ್ ಬರೀಬೋದು ನಾವು, which implies that m1 is equal to m2. So m1 is equal to m2, therefore the lines are parallel. The lines are parallel. So this is what the required solution ಅಂತ ಹೇಳ್ಬೋದು. ಓಕೆನಾ? Let us move on to the next question. ಸೊ ಏನಪ್ಪಾ ಅಂತಂದ್ರೆ, ಇದು ಕೂಡ ಸ್ಟ್ರೈಟ್ ಲೈನ್ ಸಂಬಂಧಿಸಿರುವಂತದ್ದು. ಸೊ ನಾವು ಲೆಟ್ ಅಸ್ ಸಿ, ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ whose x-intercept and y-intercept is 5 and 6 respectively. ತುಂಬಾ ಸಿಂಪಲ್ ಕ್ವಶನ್ ಇದು. ಸೊ ಈ ಕ್ವಶನ್ ಮಾತ್ರ ಬಿಡಕ್ ಹೋಗ್ಬೇಡಿ, ವೆರಿ ವೆರಿ ಸಿಂಪಲ್ ಆಗಿರುವಂತದ್ದು. ಹೆಂಗಪ್ಪ ನೆನ್ಪಿಟ್ಕೊಳ್ಳಿ, ಸರ್ ನಮ್ಗೆ ಸ್ಟ್ರೈಟ್ ಲೈನ್ ಕೊಡ್ಬೇಕಾಗಿತ್ತಲ್ಲ, ಎ ಮತ್ತೆ ಬಿ ಕಂಡಿಡಿಯಕ್ಕೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಇಲ್ಲಿ ಅವ್ರೇನ್ ಮಾಡಿದ್ದಾರೆ, x-intercept ಮತ್ತೆ y-intercept ಈ ಪ್ರಾಬ್ಲಮ್ ನ ಸ್ವಲ್ಪ ನೀವು ಬಯಾಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಪ್ರಾಬ್ಲಮ್ ಸ್ಟೈಲೇ ಒಂಥರ ವೆರೈಟಿ ಆಗಿರುತ್ತೆ. ನಿಮ್ಗೆ ಇನ್ನೊಂದ್ಸರಿ ನೋಡ್ದಂಗಿಲ್ಲ ಅಥವಾ ಬೇರೆ ಯಾವ್ದೋ ಅನ್ಕೊಂಡ್ಬಿಡ್ತೀರಾ. ಬಟ್ ದಿಸ್ ಇಸ್ ಅ ವೆರಿ ಕ್ಯೂಟ್ ಪ್ರಾಬ್ಲಮ್. ಸೊ x-intercept ಈಸ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ a is equal to 5. y-intercept ಕೊಟ್ಟಿದ್ದಾರೆ, b is equal to 6. ನಮ್ಗೆ ಗೊತ್ತಿರೋ ಫಾರ್ಮುಲಾ, ಇಂಟರ್ಸೆಪ್ಟ್ ಫಾರ್ಮುಲಾ ಅಂತ ಕರಿತೀರಿ. x/a plus y/b is equal to 1. That means what? x divided by a ಬೆಲೆ ಎಷ್ಟು, 5. y/b ಬೆಲೆ ಎಷ್ಟು, 6 is equal to what, 1. ಈಗ ಇದನ್ನ ಸಿಂಪ್ಲಿಫೈ ಮಾಡೋದು ಯಾವ ತರ ಅಂತ ನೋಡ್ಕೊಳ್ಳಿ ಟೆಕ್ನಿಕ್. ಈ 6 ನ ಈ x ಗೆ ಮಲ್ಟಿಪ್ಲೈ ಮಾಡಿ ಪಕ್ಕದಲ್ಲಿ ಬರೀ 6x ಆಗುತ್ತೆ. ಈ 5 ನ y ಗೆ ಮಲ್ಟಿಪ್ಲೈ ಮಾಡಿ 5y ಆಗುತ್ತೆ. ಈ 5 ಮತ್ತೆ 6 ನ ಮಲ್ಟಿಪ್ಲೈ ಮಾಡಿದ್ರೆ 5 6 30. ಆ 30 ನ -30 ಹಾಕಿ ಬರೋದು.
ಸೊ ಇನ್ನೊಂದ್ಸತಿ ರಿಪೀಟ್ ಮಾಡಿ ನೋಡಿ, ತುಂಬಾ ಸಿಂಪಲ್ ಟೆಕ್ನಿಕ್ ಇದು. ಓಕೆನಾ? ದಿಸ್ ಇಸ್ ವಾಟ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಬೈ ಯೂಸಿಂಗ್ ದ ಎಕ್ಸ್ ಇಂಟರ್ಸೆಪ್ಟ್ ಆಸ್ 5 ಅಂಡ್ ವೈ ಇಂಟರ್ಸೆಪ್ಟ್ ಆಸ್ 6 ಅಂತ ಹೇಳ್ಬೋದು. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಮತ್ತೆ 5 ಮಾರ್ಕ್ಗೆ ಇನ್ನ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಕೊಟ್ಟಿರುವಂತಹ ಈಕ್ವೇಶನ್ ಅಲ್ಲಿ ನೋಡಿ, ಇಲ್ಲೊಂದು ಈಕ್ವೇಶನ್ ಕೊಟ್ಟಿದ್ದಾರೆ. 6x ಪ್ಲಸ್ 5y ಪ್ಲಸ್ 10 ಇಸ್ ಈಕ್ವಲ್ ಟು 0. ಇದಕ್ಕೆ ಏನ್ ಮಾಡಿ, ಫೈಂಡ್ ದ ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಅಂಡ್ ಸ್ಲೋಪ್ ನ ಕೇಳ್ತೀವಿ. ಅಂದ್ರೆ ಫಸ್ಟ್ ಈ ತರ ಕೊಟ್ಟಾಗ ನಾವು ಎ ಬರ್ಕೋಬೇಕು. ಎ ವ್ಯಾಲ್ಯೂ ಎಷ್ಟು 6, ಬಿ ವ್ಯಾಲ್ಯೂ ಎಷ್ಟು 5, ಸಿ ವ್ಯಾಲ್ಯೂ ಎಷ್ಟು 10. ನೋಡಿ ಈ ಪ್ರಾಬ್ಲಮ್, ಇದಕ್ಕೆ ಮುಂಚೆ ಪ್ರಾಬ್ಲಮ್ ಶೋ ದಟ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಥವಾ ಪರ್ಪೆಂಡಿಕ್ಯುಲರ್. ಅದಕ್ಕೂ ಕೂಡ ನಾವು ಇದೇ ತರ ಎ ಬಿ ಸಿ ಬರ್ಕೊಂಡೇಬೇಕು. ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಬರೀರಿ ಅನ್ನೋದಕ್ಕೆ ಎ ಬಿ ಸಿ ಬರ್ಕೊಂಡೇಬೇಕು. ಎ ಬಿ ಸಿ ಬರ್ಕೊಳೋದ್ರಿಂದನೇ ನಿಮಗೆ ಒಂದು 30 ಮಾರ್ಕ್ಸ್ ಆದ್ರೂ ಬರ್ತಾ ಇದೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಇದನ್ನ ಫಸ್ಟ್ ಸ್ಟ್ರೈಟ್ ಲೈನ್ಸ್ ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಈಗ ನೋಡ್ತಾ ಇದ್ದೀರಾ 6x ಪ್ಲಸ್ 5y ಪ್ಲಸ್ 10 ಇಸ್ 0 ಇದೆ. ಎ ವ್ಯಾಲ್ಯೂ 6 ಇದೆ, ಬಿ ವ್ಯಾಲ್ಯೂ 5 ಇದೆ, ಸಿ ವ್ಯಾಲ್ಯೂ 10 ಇದೆ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎಕ್ಸ್ ಇಂಟರ್ಸೆಪ್ಟ್? ನಾನು ಜಸ್ಟ್ ಎಕ್ಸ್ ಸಿ ಅಂತ ಬರೀತೀನಿ. ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮುಲಾ ಏನು? ಮೈನಸ್ ಸಿ ಬೈ ಎ. ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ 10 ಡಿವೈಡೆಡ್ ಬೈ 6. ಅದೇ ರೀತಿ ವೈ ಇಂಟರ್ಸೆಪ್ಟ್ ಗೆ ಫಾರ್ಮುಲಾ ಬರೆಯೋಣ, ಮೈನಸ್ ಸಿ ಡಿವೈಡೆಡ್ ಬೈ ಬಿ. ದಟ್ ಮೀನ್ಸ್ ವಾಟ್? ಮೈನಸ್ 10 ಡಿವೈಡೆಡ್ ಬೈ 5. ಅದೇ ರೀತಿಯಾಗಿ ಸ್ಲೋಪ್ ಕಂಡುಹಿಡಿಯಬೇಕು. ಸ್ಲೋಪ್ ಗೆ ಫಾರ್ಮುಲಾ ಬರೆಯೋಣ, ಸ್ಲೋಪ್ ಎಂ ಇಸ್ ಈಕ್ವಲ್ ಟು ವಾಟ್? ಮೈನಸ್ ಎ ಬೈ ಬಿ. ದಟ್ ಈಸ್ ವಾಟ್? ಮೈನಸ್ ಎ ಬೆಲೆ ಎಷ್ಟಿದೆ? 6 ಮೈನಸ್ 6 ಡಿವೈಡೆಡ್ ಬೈ 5. ಸೊ ದೀಸ್ ಆರ್ ದ ವಾಟ್ ರಿಕ್ವೈರ್ಡ್ ಆನ್ಸರ್. ಸಿಂಪ್ಲಿಫೈ ಮಾಡಂಗಿದ್ರೆ ಮಾಡಿ ನೋಡಿ, ಇದು ಬೇಕಾದ್ರೆ ಕ್ಯಾನ್ಸಲ್ ಆಗುತ್ತೆ. 2 5s 2 3s ಆನ್ಸರ್ ಬರೀಬಹುದು ಮೈನಸ್ 5/3 ಅಂತ. ಅದೇ ರೀತಿ ಇದು ಕೂಡ 5 1s 5 2s ಬರೀಬಹುದು ಮೈನಸ್ 2 ಅಂತ. ಅದೇ ರೀತಿ ಇದು ಕೂಡ ಕ್ಯಾನ್ಸಲ್ ಆಗಲ್ಲ, ಇದನ್ನ ಅಷ್ಟೇ ಬರೀರಿ. ದಟ್ ಈಸ್ ಮೈನಸ್ 6 ಡಿವೈಡೆಡ್ ಬೈ 5. ಕ್ಯಾನ್ಸಲ್ ಆಗಿಲ್ಲ, ಅದಕ್ಕೋಸ್ಕರ ಹಂಗೆ ಬರ್ದಿದ್ದೀನಿ. ಸೊ ಇನ್ನೇನೋ ಮಾಡಿದ್ರು ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದು ಎಕ್ಸ್ ಇಂಟರ್ಸೆಪ್ಟ್, ಇದು ವೈ ಇಂಟರ್ಸೆಪ್ಟ್, ಇದು ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್. ಸೊ ಸಿಮಿಲರ್ಲಿ ಇದನ್ನ ಬೇಕಾದ್ರೆ ಬರೀಬಹುದು. ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಅಂದಾಗೆ ಅರ್ಥ ಆಗ್ಲಿ ಆಗದೆ ಇರ್ಲಿ, ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಅರ್ಥ ಆಯ್ತು ಅಂದ್ರೆ ಅರ್ಥ ಆಯ್ತು ಅಂತ ಹಾಕಿ, ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂತ ಹಾಕಿ ಹೇಳಿ, ತೊಂದರೆ ಇಲ್ಲ. ಸೊ ಆದಷ್ಟು ನಂಬರ್ ಆಫ್ ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಈ ಪ್ರಾಬ್ಲಮ್ಸ್ ಈಸಿನೇ ಆಗ್ತಾ ಹೊರತು ಕಷ್ಟ ಅಂತೂ ಆಗೋದಿಲ್ಲ. ಸೊ ಪಾಸ್ ಆಗೋಕ್ಕಂತೂ ಏನಂತ ಕಷ್ಟ ಇಲ್ಲ ಅಂತ ನನ್ಗೆ ಅನಿಸುತ್ತೆ. ಸೊ ನಿಮ್ಮ ಒಪಿನಿಯನ್ ನಮ್ಗೆ ತಿಳಿಸ್ಕೊಡಿ. ಅಂದಾಗ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಲೆಟ್ ಅಸ್ ಗೋ ಫಾರ್ ದ 19th ಕ್ವಶನ್. ಇದು 5 ಮಾರ್ಕ್ಸ್ ಇರುವಂತದ್ದು. ನಿನ್ನೆ ನಾನು ಟ್ರಿಗ್ನಾಮೆಟ್ರಿ ಲೈವ್ ಕ್ಲಾಸ್ ಮಾಡಿದ್ದೆ, ಅದ್ರಲ್ಲೂ ಕೂಡ ಈ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಸೊಲ್ಯೂಷನ್ ಮಾಡಬೇಕು. ಹೆಂಗಪ್ಪ? ಫಸ್ಟ್ ನಾನು ಸೈನ್ ಆಫ್ ದಿ ವ್ಯಾಲ್ಯೂ 150 ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೈನ್ 150 ಹೆಂಗೆ ನಾನು ಸ್ಪ್ಲಿಟ್ ಮಾಡೋದು ಅಂತ ನನ್ನ ಅಲೈಡ್ ಆಂಗಲ್ಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. 180 ಮೈನಸ್ 30 ಅಂತ ಬರ್ಕೊಳ್ಳಿ. ಸೊ 180 ಅನ್ನೋದು ಎಂತ ಗ್ರೂಪ್? ಈವನ್ ಗ್ರೂಪ್. ಸೈನ್ ಆಗಿ ಉಳಿಯುತ್ತೆ, ಸೈನ್ 30 ಆಗುತ್ತೆ. ಓಕೆನಾ? ಅಂದಾಗೆ ಸೈನ್ 30 ವ್ಯಾಲ್ಯೂ ಮತ್ತೆ ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದು ಪ್ಲಸ್ ಆಗಿರುತ್ತೆ. ಇದು ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 1/2. ನೋಡಿ, ಅಟ್ ಲೀಸ್ಟ್ ನಿಮ್ಗೆ ಪ್ಲಸ್ ಆರ್ ಮೈನಸ್ ಹಾಕಕ್ ಬರ್ಲಿಲ್ವಾ? 180 ಈವನ್ ಗ್ರೂಪ್ ಇದೆ, ಜಸ್ಟ್ ಸೈನ್ 30 ಬರ್ಕೊಳ್ಳಿ. ಬೇಕಾದ್ರೆ ಪ್ಲಸ್ ಮೈನಸ್ ತೊಂದರೆ ಇಲ್ಲ. ನೆಕ್ಸ್ಟ್ ಕಾಸ್ 120 ವ್ಯಾಲ್ಯೂ ಇದೆ, ಕಾಸ್ ಆಫ್ ದಿ ವ್ಯಾಲ್ಯೂ 120. ಕಾಸ್ ಆಫ್ ದಿ ವ್ಯಾಲ್ಯೂ 120 ಹೆಂಗ್ ಸ್ಪ್ಲಿಟ್ ಮಾಡ್ತೀರಾ? 180 ಮೈನಸ್ 60 ಅಂತ ಮಾಡ್ತೀರಾ. ಸೊ ಈಗ ಇದು ಕೂಡ ಈವನ್ ಗ್ರೂಪ್ ಆಗಿರೋದ್ರಿಂದ ಕಾಸ್ ಆಗಿ ಉಳಿಯುತ್ತೆ. 60 ನ ಪಕ್ಕದಲ್ಲಿ ಬರ್ಕೊಳ್ಳೋಣ. ಸೊ 180 ಮೈನಸ್ 60 ಅನ್ನೋದು ಅಗೇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಮೈನಸ್ ಆಗಿರುತ್ತೆ. ಸೊ ಇದ್ರ ವ್ಯಾಲ್ಯೂ ಮೈನಸ್ 1/2 ಬರ್ತದೆ, ಮೈನಸ್ 1/2. ಹಾಗಾದ್ರೆ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್, ದ ಗಿವನ್ ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/2 ಮೈನಸ್ 1/2 ಬರ್ತದೆ. ಏನಂತ ಬರ್ತಿದೆ? 1/2 ಮೈನಸ್ 1/2 ಅಂತ ಬರ್ತಿದೆ. ಅದಕ್ಕೆ ಇವೆರಡು ಏನಾಗ್ತವೆ? ಕ್ಯಾನ್ಸಲ್ ಆಗ್ತವೆ. ಸೊ ಅಲ್ಲಿಗೆ ನಮಗೆ ಉತ್ತರ ಏನಪ್ಪ ಬರ್ತದೆ ಅಂತಂದ್ರೆ, ಯು ವಿಲ್ ಗೆಟ್ ದಿಸ್ ಒನ್ ಆಸ್ 0. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದಿ ಗಿವನ್ ಎಕ್ಸ್ಪ್ರೆಷನ್. ನೆನ್ಪಿಟ್ಕೊಳ್ಳಿ. ಸೊ 150 ಮತ್ತೆ 120 ಕೊಟ್ಟಿರೋದು. ಅಕಸ್ಮಾತ್ ನಿಮಗೆ ಸೇಮೇ ಕೊಟ್ಟು ಅಂದ್ರೆ ಬಯಾಟ್ ಮಾಡ್ಕೊಳ್ಳಿ, ಅದನ್ನ ಬೇಕಾದ್ರೆ ಬರೀ. ಯಾಕ? ಸೊ ಟ್ರಿಗ್ನಾಮೆಟ್ರಿ ಕಷ್ಟ ಅಂತ ಟ್ರೈ ಮಾಡಕ್ಕೆ ಇರದೆ ಹೋಗಬೇಡಿ, ಟ್ರೈ ಮಾಡಿ. ನೋಡಿ, ಈ ಪ್ರಾಬ್ಲಮ್ ಅಂತೂ ತುಂಬಾ ಸುಲಭದ ಪ್ರಾಬ್ಲಮ್. ಫೈಂಡ್ ಸೈನ್ ಆಫ್ a ಪ್ಲಸ್ ಬಿ ಅಂತ ಕೇಳ್ತಿದ್ದಾರೆ. ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಸೊ ಫಸ್ಟ್ ರೈಟ್ ದ ಫಾರ್ಮುಲಾ ಫಾರ್ ಸೈನ್ ಆಫ್ a ಪ್ಲಸ್ ಬಿ. ಅದನ್ನ ಯೂಸ್ ಮಾಡಿಕೊಂಡು ಸೈನ್ 75 ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಅಂದ್ರೆ ಇದಕ್ಕೆ ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಯಾಕಂದ್ರೆ ಇದು 5 ಮಾರ್ಕ್ ಪ್ರಾಬ್ಲಮ್. ಏನಂತ ಬರೆಯೋಣ? ವಾಟ್ ಇಸ್ ಸೈನ್ ಆಫ್ a ಪ್ಲಸ್ ಬಿ ಫಾರ್ಮುಲಾ? ಸೈನ್ ಆಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ a ಕಾಸ್ ಬಿ ಪ್ಲಸ್ ಕಾಸ್ a ಸೈನ್ ಬಿ.
ಸೊ ಸೈನ್ ಅಲ್ಲಿ ಇಲ್ಲಿ ಪ್ಲಸ್ ಇದ್ರೆ ಇಲ್ಲೂ ಕೂಡ ಪ್ಲಸ್ ಇರುತ್ತೆ, ಬಟ್ ಕಾಸ್ ಅಲ್ಲಿ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಮತ್ತೆ ನನಗೆ ವ್ಯಾಲ್ಯೂ ಎಷ್ಟು ಬೇಕಾಗಿರೋದು 75. ಹಾಗಾದ್ರೆ ಪುಟ್ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ಹಾಕಿ ಅಂಡ್ ಪುಟ್ ಬಿ ಇಸ್ ಈಕ್ವಲ್ ಟು 45 ಡಿಗ್ರಿ ಹಾಕಿ. ಯಾಕೆ ಸರ್ 30 ಪ್ಲಸ್ 45 ಎಷ್ಟು ಬರ್ತದೆ ನಿಮಗೆ 75 ಬರುತ್ತೆ, ಅದಕ್ಕೋಸ್ಕರ ನಾನು ಅದೇ ನಂಬರ್ನ ಚೂಸ್ ಮಾಡಿದ್ದೀನಿ. ಯಾಕೆ ಸರ್ ನೀವು 10 ಪ್ಲಸ್ 65 ಮಾಡ್ಬೋದಲ್ಲ, ನೀವು 10 ಪ್ಲಸ್ 65 ಮಾಡಿದ್ರೆ ಇವೆರಡು ನನಗೆ ಆಂಗಲ್ಸ್ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಇವೆರಡನ್ನು ಮಾಡ್ತಾ ಇಲ್ಲ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅವಾಗ ಏನಾಗುತ್ತೆ ನೋಡಿ, ಸೈನ್ ಆಫ್ ದಿ ವ್ಯಾಲ್ಯೂ 30 ಪ್ಲಸ್ 45 ಇಸ್ ಈಕ್ವಲ್ ಟು ಸೈನ್ ಎ ಅಂದ್ರೆ ಎಷ್ಟು ಸೈನ್ 30, ಕಾಸ್ ಬಿ ಅಂದ್ರೆ ಎಷ್ಟು ಕಾಸ್ 45, ಕಾಸ್ ಎ ಅಂದ್ರೆ ಎಷ್ಟು ಅಗೇನ್ ಕಾಸ್ 30, ಸೈನ್ ಬಿ ಅಂದ್ರೆ ಎಷ್ಟು ಸೈನ್ 45. ಸೊ ಈಗ ಇದರ ವ್ಯಾಲ್ಯೂಸ್ ಕೂಡ ಗೊತ್ತಿರ್ಬೇಕು ನಿಮಗೆ. ಗೊತ್ತಿಲ್ಲ ಸರ್ ಅಂದ್ರೆ ಅಟ್ಲೀಸ್ಟ್ ಈ ಫಾರ್ಮುಲಾ ಬರೀರಿ, ನಿಮಗೆ 2 ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೈನ್ 30 ವ್ಯಾಲ್ಯೂ ಎಷ್ಟು 1/2, ಕಾಸ್ 45 ಅಂದ್ರೆ 1/√2, ಕಾಸ್ 30 ಅಂದ್ರೆ ಎಷ್ಟು ದಟ್ ಈಸ್ ಸೈನ್ 60 √3/2, ಸೈನ್ 45 ಅಂದ್ರೆ 1/√2. ಸೊ ಡಿನಾಮಿನೇಟರ್ ನೋಡಿ, ಎರಡು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಇಲ್ಲಿ ಆನ್ಸರ್ ಅಲ್ಲಿ ಡಿನಾಮಿನೇಟರ್ 2√2 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ √3 ಬರುತ್ತೆ. ಸೊ ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವಾಟ್ ಸೈನ್ ಆಫ್ ದಿ ವ್ಯಾಲ್ಯೂ 75 ಡಿಗ್ರಿ. So this is the required solution. So this is the required solution. So we got the value. We'll go for next one. So ಈಗ ಏನ್ ಮಾಡ್ತಾ ಇದ್ರಿ, now we are going to find out the value of the next one. So ಇಲ್ಲಿ prove that ನಾನು ಹೇಳಿದೀನಿ ನೋಡಿ, ನೆನ್ಪಿಟ್ಕೊಳ್ಳಿ, cos 2a, sin 2a, sin 3a ಮತ್ತೆ cos 3a, ಈ 4 ಕಲಿಯೋದ್ರಿಂದ ನಿಮಗೆ ಒಂದು 11 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಓಕೆನಾ? ಸೊ ಯಾಕಂದ್ರೆ ನೋಡಿ, ಇಲ್ಲಿ ಕಾಸ್ 2a ಕೇಳಿದ್ರೆ 6 ಮಾರ್ಕ್ಸ್ ಅಲ್ಲಿ ಸೈನ್ 3a ಕೇಳಿರ್ತಾರೆ, ಇಲ್ಲಿ ಸೈನ್ 2a ಕೇಳಿದ್ರೆ 6 ಮಾರ್ಕ್ಸ್ ಅಲ್ಲಿ ಕಾಸ್ 3a ಕೇಳಿರ್ತಾರೆ. ಈಗ ನಾವು ಕಾಸ್ 2a ಫೈಂಡ್ ಔಟ್ ಮಾಡ್ಬೇಕಲ್ವಾ? ಸೊ ಇದು ಪ್ರೂವ್ ಮಾಡೋದ್ರಿಂದ ನಮಗೆ ಅಗೇನ್ ಕಾಸ್ 2a ಬೇಕು ಅಂದ್ರೆ ವಿ ನೀಡ್ ಟು ನೋಟ್ ವಾಟ್ ಇಸ್ ದ ಫಾರ್ಮುಲಾ ಆಫ್ ಕಾಸ್ ಆಫ್ a ಪ್ಲಸ್ ಬಿ. ಸೊ ವಾಟ್ ಇಸ್ ಕಾಸ್ ಆಫ್ a ಪ್ಲಸ್ ಬಿ? ಕಾಸ್ ಆಫ್ a ಪ್ಲಸ್ ಬಿ ಅಂದ್ರೆ ಏನಾಗುತ್ತೆ? ವಾಟ್ ಇಸ್ ಕಾಸ್ ಆಫ್ a ಪ್ಲಸ್ ಬಿ? ಕಾಸ್ a ಕಾಸ್ ಬಿ ಮೈನಸ್, ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಹಾಕ್ಬೇಕಾಗತ್ತೆ, ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಅಂತ. ಸೊ ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎ ಮತ್ತೆ ಬಿ ವ್ಯಾಲ್ಯೂ ಇದೆ, ಇಲ್ಲಿ ಎ ಮತ್ತೆ ಬಿ ಆಗ್ತಾ ಇದ್ರಿ, ಮತ್ತೆ ಇಲ್ಲಿ ಎ ಮತ್ತೆ ಬಿ ಆಗ್ತಾ ಇದ್ರಿ. ಅಂದ್ರೆ ವೆರಿ ಸಿಂಪಲ್, ನನಗೆ 2a ಆಗ್ಬೇಕಂದ್ರೆ ಏನಾಗ್ಬೇಕು, ಬಿ ದ ಎ ಅಂತ ಮಾಡ್ಬೇಕು. ಹಾಗಾದ್ರೆ ಏನ್ ಮಾಡೋಣ, ಪುಟ್ ಬಿ ಇಸ್ ಈಕ್ವಲ್ ಟು ಎ ಹಾಕೋಣ, ಪುಟ್ ಬಿ ಇಸ್ ಈಕ್ವಲ್ ಟು ಎ. ಅವಾಗ ಏನಾಗುತ್ತೆ, ಇದು ಕಾಸ್ ಆಫ್ ದಿ ವ್ಯಾಲ್ಯೂ ಎ ಪ್ಲಸ್ ಎ ಆಗುತ್ತೆ. ಕಾಸ್ ಆಫ್ ಎ ಪ್ಲಸ್ ಎ ಏನಾಯ್ತು, ಕಾಸ್ ಎ ಇಂಟು ಕಾಸ್ ಎ ಮೈನಸ್ ಸೈನ್ ಎ ಇಂಟು ಸೈನ್ ಆಯ್ತು. ಕರೆಕ್ಟಾ? ಹಾಗೆ ನನ್ಗೆ ಸಿಗ್ತಾ ಇರೋದು ಇಲ್ಲಿ ಕಾಸ್ ಎ ಏನಾಯ್ತು, ಕಾಸ್ ಸ್ಕ್ವೇರ್ ಎ ಆಯ್ತು, ಸೈನ್ ಏನಾಯ್ತು, ಸೈನ್ ಸ್ಕ್ವೇರ್ ಎ ಆಯ್ತು. ಸೊ ಎ ಪ್ಲಸ್ ಎ ಏನಾಯ್ತು, ಕಾಸ್ 2a ಆಯ್ತು. ನೋಡಿ, ಏನಾದ್ರೂ ಎಕ್ಸ್ಟ್ರಾ ಸ್ಟೆಪ್ಸ್ ಇದಾವ? ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನಮಗೆ ಈ ವ್ಯಾಲ್ಯೂ ಬರ್ತದೆ. ಸೊ ಫೈನಲಿ ವಿ ಗಾಟ್ ದಟ್ ಕಾಸ್ 2a is equal to cos square a minus sin square a. ಓಕೆನಾ? ಸೊ ಲೆಟ್ us ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಈಗ ಇದು ಅಲೈಡ್ ಆಂಗಲ್ ಪ್ರಾಬ್ಲಮ್. ನೋಡಿ, ಇದು ಕೂಡ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಮ್ಗೆ ಕೊಡ್ತಾ ಇರೋದು ಇಲ್ಲಿ ಪೈ ಜಾಗದಲ್ಲಿ, ಇದು ಅಲೈಡ್ ಆಂಗಲ್. ನಾನು ಹೇಳಿದೀನಿ, ಈ ತರ ಪ್ರಾಬ್ಲಮ್ ನ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬಿಡಿ. ಅಟ್ಲೀಸ್ಟ್ ಅರ್ಧ ಅಟೆಂಡ್ ಮಾಡಬಹುದು, ಅರ್ಧ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಿ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಯಾವ ತರ ಅಂತ ನೋಡೋಣ. ಸುಮಾರು ಹುಡುಗರಿಗೆ ಈ ಕ್ವಶನ್ ಅರ್ಥ ಆಗಲ್ಲ. ಯಾವಾಗ ಅರ್ಥ ಆಗುತ್ತಪ್ಪ ಅಂದ್ರೆ ಪೈ ಜಾಗದಲ್ಲಿ 180 ಡಿಗ್ರಿ ಹಾಕಿದಾಗ ಅರ್ಥ ಆಗುತ್ತೆ. ಹಾಗಾದ್ರೆ ಸೊ ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂತ ನೋಡಿ, ಕಾಸ್ ಆಫ್ ದಿ ವ್ಯಾಲ್ಯೂ ನೋಡಿ, ಪೈ ಜಾಗದಲ್ಲಿ 180 ಬೈ 2 ಎಷ್ಟಾಯ್ತು, 90 ಆಯ್ತು, 90 ಮೈನಸ್ ಥೀಟಾ. ಅದೇ ರೀತಿ ಪೈ ಜಾಗದಲ್ಲಿ ಅಗೇನ್ 180 ಪ್ಲಸ್ ಥೀಟಾ. ಅದೇ ಜಾಗದಲ್ಲಿ ಟ್ಯಾನ್ ಆಫ್ ದಿ ವ್ಯಾಲ್ಯೂ 180 ಪ್ಲಸ್ ಥೀಟಾ. ಅದೇ ತರ ಕಾಟ್ ವ್ಯಾಲ್ಯೂ ಹಾಕ್ತೀನಿ, ಕಾಟ್ ಜಾಗದಲ್ಲಿ ಪೈ 180 ಆಯ್ತು ಅಂದ್ರೆ 180 ಬೈ 2 90 ಆಗುತ್ತೆ, 93 ಎಷ್ಟಾಗುತ್ತೆ, 270 ಆಗುತ್ತೆ. ಸೊ ಈಗ ನೋಡಿ, ಜಸ್ಟ್ ಈ ಒಂದು ಆರ್ಟ್ ಬರ್ಕೊಳ್ಳಿ. ನಾನು ಹೇಳಿದ್ದೀನಿ 90 ಅನ್ನೋದು ಆರ್ಟ್ ಗ್ರೂಪು, 270 ಕೂಡ ಆರ್ಟ್ ಗ್ರೂಪು, ಈ 180 ಅನ್ನೋದು ಈ ಒನ್ ಗ್ರೂಪು. ಸೊ 180 ಅನ್ನೋದು ಈ ಒನ್ ಗ್ರೂಪು. ಆರ್ಟ್ ಗ್ರೂಪ್ ಇದ್ದಾಗ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗುತ್ತೆ. ನೋಡಿ, 90 ಇದ್ರೆ ಕಾಸ್ ಏನಾಗುತ್ತೆ, ಸೈನ್ ಆಗುತ್ತೆ. ಸೈನ್ ಹಾಕ್ಬಿಟ್ಟು ಇಟ್ಟಕ್ಕೆ ಬರ್ಕೊಳ್ಳಿ.
180 ಇದೆ, ಚೇಂಜ್ ಆಗಲ್ಲ, ಸೈನ್ ಥೀಟಾನೇ ಇರುತ್ತೆ. ಸೈನ್ ಬರ್ಕೊಬೇಕು, ಈ ಥೀಟಾ ಇಳಿಸ್ಕೊಬೇಕು. ಅಗೇನ್ ಟ್ಯಾನ್ ಇದೆ, ಟ್ಯಾನ್ ಹಂಗೆ ಇರುತ್ತೆ, ಟ್ಯಾನ್ ಥೀಟಾ ಆಯ್ತು. 270 ಇರೋದು ಏನಾಯ್ತು, ಕಾಟ್ ಇರೋದು ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕು, 90 ಮೈನಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಇದು ಪ್ಲಸ್ ಬರುತ್ತೆ. 180 ಪ್ಲಸ್ ಥೀಟಾ ಅಂದ್ರೆ ಇದು ಥರ್ಡ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಇದು ಮೈನಸ್ ಆಗುತ್ತೆ. 180 ಪ್ಲಸ್ ಟ್ಯಾನ್ ಪಾಸಿಟಿವ್ ಪ್ಲಸ್ ಆಗುತ್ತೆ. 270 ಪ್ಲಸ್ ಅಂದ್ರೆ ಫೋರ್ತ್ ಅಲ್ಲಿ ಕಾಟ್ ನೆಗೆಟಿವ್ ಮೈನಸ್ ಆಗುತ್ತೆ. ಸೊ ಅಲ್ಲಿಗೆ ಇಲ್ಲಿ ಯಾವ್ಯಾವ ಕ್ಯಾನ್ಸಲ್ ಆಗುತ್ತಪ್ಪ ಅಂದ್ರೆ, ನಾನು ಹೇಳೋದು ಇಷ್ಟೇ ಹುಡುಗರಿಗೆ, ಅಟ್ಲೀಸ್ಟ್ ನೀವು ಸೈನು ಟ್ಯಾನ್ ಬರಿ. ನೀವು ಅದನ್ನು ಬರೀಲ್ಲ ಅಂದ್ರೆ ಈ ಮಾರ್ಕ್ಸ್ ಕೊಡಕ್ಕಾಗಲ್ಲ. ಹಾಗಾದ್ರೆ ಏನ್ ಮಾಡೋಣ, ಇಲ್ಲಿ ಇವಾಗ ಏನೇನ್ ಟರ್ಮ್ಸ್ ಕ್ಯಾನ್ಸಲ್ ಆಗ್ತಿದೆ, ಸೊ ಸೈನು ಕ್ಯಾನ್ಸಲ್, ಟ್ಯಾನು ಕ್ಯಾನ್ಸಲ್, ಅಲ್ಲಿಗೆ ನನಗೆ ಬರ್ತಾ ಇರುವಂತಹ ಆನ್ಸರ್ ಎಷ್ಟಾಯ್ತು, 0. ಸೊ ದಿಸ್ ಇಸ್ ವಾಟ್ ಐ ಗಾಟ್ ದ ಸೊಲ್ಯೂಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಓಕೆನಾ? ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳಿ, ಸಾರ್ ನೀವು ಹೇಳೋದು ಯಾರನ್ನೋ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ, ತೊಂದರೆ ಇಲ್ಲ, ಐ ವಿಲ್ ಅಕ್ಸೆಪ್ಟ್ ಮೈ ಪ್ರಾಬ್ಲಮ್. ಓಕೆ, ಈಗ ನೆಕ್ಸ್ಟ್ ಒಂದು ಹೋಗೋಣ. ನೆಕ್ಸ್ಟ್ ನನಗೆ 23 ನಾನು ಹೇಳಿದೆ, ಯಾವಾಗ ನನಗೆ ಡಿಫ್ರೆನ್ಸ್ ಬರುತ್ತೋ ಅವಾಗೆಲ್ಲ ಖುಷಿ ಆಗ್ತಾ ಇರುತ್ತೆ. ಯಾಕಂದ್ರೆ ಸ್ಟೆಪ್ಸ್ ಕಡಿಮೆ, ಮಾರ್ಕ್ಸ್ ಜಾಸ್ತಿ. ಅರ್ಥ ಆಯ್ತಾ? ನಾನು ಅದಕ್ಕೆ ಅವಾಗ ಹೇಳ್ತಾ ಇರ್ತೀನಿ, ಸ್ಟೆಪ್ಸ್ ತక్కుವ ಮಾರ್ಕ್ಸ್ ఎక్కువ ಅಂತ. ಸೊ ದಿಸ್ ಇಸ್ ವಾಟ್ ವಿಲ್ ಸಿ ದಟ್ ವಿ ಆರ್ ಟು ರೈಟ್ ದ ಸೊಲ್ಯೂಷನ್. ಫಸ್ಟ್ y ಬರ್ಕೊಳ್ಳಿ. y ಇಸ್ ಈಕ್ವಲ್ ಟು ಏನಿದೆ, y ಇಸ್ ಈಕ್ವಲ್ ಟು x³ ಪ್ಲಸ್ x² ಪ್ಲಸ್ x ಪ್ಲಸ್ 9. ಈ ಕ್ವಶನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫೈನ್ d²y/dx², ಅಂದ್ರೆ ಏನಪ್ಪಾ ಅಂದ್ರೆ 2 ಸತಿ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಅರ್ಥ. ಅಂದ್ರೆ ಇದನ್ನ y♯ ಅಂತ ಕೂಡ ಕರಿಬಹುದು, ಅಥವಾ ಇದನ್ನೇ y2 ಅಂತ ಕೂಡ ಕರಿಬಹುದು. ಅಂದ್ರೆ ಮಾಡಿರೋದನ್ನ ಇನ್ನೊಂದ್ಸತಿ ಮಾಡ್ಬೇಕು. ಒಂದ್ಸತಿ ಡಿರೈವೇಟಿವ್ ಮಾಡಿರ್ತೀರಾ, ಇನ್ನೊಂದ್ಸತಿ ಅದನ್ನೇ ಮಾಡಿದಾಗ y♯ ಅಂತ ಕರಿತೀರಿ. ಈಗ ಒಂದ್ಸತಿ ಮಾಡ್ತೀನಿ y' ನ, x³ ಏನಾಗುತ್ತೆ, 3x² ಆಗುತ್ತೆ. ಇದು ಫಾರ್ಮುಲಾಪ, ಮತ್ತೆ ಏನೋ ಬರ್ದ್ಬಿಟ್ರು ಅಂತ ಅನ್ಕೊಳಕ್ ಹೋಗ್ಬೇಡಿ. ಫಾರ್ಮುಲಾ ಓದ್ದಿರಾ ಇದು ಓದಕ್ ಹೋಗ್ಬೇಡಿ. x² ಏನಾಗುತ್ತೆ, 2x ಆಗುತ್ತೆ. x ಏನಾಗುತ್ತೆ 1, 9 ಏನಾಗುತ್ತೆ 0. ನನಗಿಲ್ಲಿ ಅನ್ಫಾರ್ಚುನೇಟ್ಲಿ ಯಾವುದೇ ಒಂದು ಸಿಂಪ್ಲಿಫಿಕೇಶನ್ ಇಲ್ಲ, ಹಂಗಾಗಿ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, y♯ ಗೆ ಹೊರಟೋಗ್ತೀನಿ. ದಟ್ ಮೀನ್ಸ್ ವಾಟ್, 3 ಕಾನ್ಸ್ಟೆಂಟ್, x² ಏನಾಯ್ತು 2x ಬಂತು, 2 ಕಾನ್ಸ್ಟೆಂಟ್, x ಏನಾಯ್ತು 1 ಆಯ್ತು, 1 ಏನಾಯ್ತು 0. ಇಲ್ಲಿ ಸಿಂಪ್ಲಿಫಿಕೇಶನ್ ಬೇಕಾಗಿದೆ, ಬರ್ಕೋತೀನಿ. 3 2s ಏನು 6x ಪ್ಲಸ್ 2 1s 2. ಅಂದ್ರೆ ಇದು ನನಗೆ ಬಂದಿರುವಂತ ವ್ಯಾಲ್ಯೂ ಯಾವುದು, y♯. ಬಟ್ ಅವ್ರ ಕ್ವಶನ್ ಪೇಪರ್ ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ. ಅವ್ರು ಏನ್ ಮಾಡಿದ್ದಾರೆ, ದೇ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಅಟ್ x = 0 ಕಂಡಿಡಿ ಅಂತ ಕೇಳ್ತಿದ್ದಾರೆ. ಏನು, ಅಟ್ x = 0 ಕಂಡಿಡಿಬೇಕು. ಎಲ್ಲಿ ಸರ್ ಅವ್ರು ಕೊಟ್ಟಿರೋ ಕ್ವಶನ್ ಇದೆಯಾ, ಅಟ್ x = 0 ಕೊಟ್ಟಿದ್ದಾರೆ ನೋಡಿ. ಸೊ ಇದು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಸ್ಟಾಪ್ ಮಾಡಿ ನಂಗೆ ಔಟ್ ಆಫ್ ಔಟ್ ಬರಲಿ ಅಂತ ಫೀಲ್ ಆಗಕ್ ಹೋಗ್ಬೇಡಿ, ಈ ತರದನ್ನು ಮಿಸ್ಟೇಕ್ಸ್ ಆಗ್ತವೆ. ಈಗ ಏನ್ ಮಾಡೋಣ, y♯ x = 0 ಅಂದ್ರೆ x ಜಾಗದಲ್ಲಿ ಕೊಟ್ಟು ನಾನು 0 ಹಾಕೊಂಡೆ, ಪ್ಲಸ್ 2 ಹಾಕಿದೀನಿ. ಅಲ್ಲಿಗೆ ನನಗೆ ಬಂದಿರುವಂತ ಉತ್ತರ ಎಷ್ಟು, 2. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ y♯, ಅಥವಾ d²y/dx². ಎರಡೂ ಒಂದೇನೆ. ಕೆಲವು ಸ್ಟೂಡೆಂಟ್ಸ್ ಗೆ ಫೀಲಿಂಗ್ ಇರುತ್ತೆ, ಸರ್ ಅವ್ರಿಗೆ ಗೊತ್ತಿರುತ್ತೋ ಇಲ್ಲೋ, ನೀವೇನೋ d²y/dx² ಅಂತ ಇರೋದನ್ನ y♯ ಬರ್ಕೋತೀರಾ, ಎಕ್ಸಾಮ್ ಅಲ್ಲಿ ನಮಗೆ ಫೇಲ್ ಮಾಡ್ಬಿಡ್ತಾರಾ? ಈ ತರ ಕ್ವಶನ್ಸ್ ಸುಮಾರು ಸತಿ ನನಗೆ ಸ್ಟೂಡೆಂಟ್ಸ್ ಕೇಳಿದ್ದಾರೆ. ಅದಕ್ಕೆ ನಾನು ಕೊಡುವಂತ ಉತ್ತರ ಒಂದೇ, ಖಂಡಿತವಾಗ್ಲೂ ಆ ತರ ಮಾಡೋದಿಲ್ಲ, ನಿಮ್ಮನ್ನ ಅದಕ್ಕೆ ಮಾರ್ಕ್ಸ್ ನ ಕೊಟ್ಟೇ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇದು ಕೂಡ ಒನ್ ಆಫ್ ದ ಫೇವರೇಟ್ ಇನ್ ದ ಡಿಫ್ರೆನ್ಸಿಯೇಷನ್. ತುಂಬಾ ಸಿಂಪಲ್, ಅದಕ್ಕೆ 5 ಮಾರ್ಕ್ಸ್ ಕೊಡ್ತಿದ್ದಾರೆ. ಯಾವಾಗ 2 ಫಂಕ್ಷನ್ ಅಕ್ಕಪಕ್ಕ ಬರುತ್ತೋ ಅವಾಗ ನಾವು ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ನೋಡಿ, ಇಲ್ಲಿ x ಬಂದಿದೆ, ಪಕ್ಕದಲ್ಲಿ e⁴x ಅಂತ ಇದೆ. ಅವಾಗ ಹೆಂಗಪ್ಪ ಪ್ರಾಡಕ್ಟ್ ರೂಲ್ ನ ಅಪ್ಲೈ ಮಾಡೋದು? ಸೊ ವೆರಿ ಸಿಂಪಲ್, ಕೊಟ್ಟಿರೋದನ್ನ ಬರ್ಕೊಳ್ಳಿ. y = x, ಪಕ್ಕದಲ್ಲಿ ಏನಿದೆ e⁴x ಅಂತ ಇದೆ. ನಾನು ಇದನ್ನ u ಅಂತ ಟ್ರೀಟ್ ಮಾಡ್ತೀನಿ, ಇದನ್ನ v ಅಂತ ಟ್ರೀಟ್ ಮಾಡ್ತೀನಿ. ಕೆಲವರು ಡೈರೆಕ್ಟ್ ಫಾರ್ಮುಲಾ ಹೇಳ್ಕೊಡ್ತಾರೆ, ಬಟ್ ನಾನು ಈಗ ಏನ್ ಮಾಡ್ತೀನಿ, ಇದನ್ನ u, ಇದನ್ನ v ಅಂತ. ನೋಡಿ, u ಮತ್ತೆ v ಬರಿಬೇಕಾದ್ರೆ ಡಿಫ್ರೆನ್ಸ್ ತಿಳಿಸ್ಕೊಡಿ. ಕೆಲವರು ಇದನ್ನ ಹಿಂಗ್ ಬರ್ದಿತ್ತು, ಇದನ್ನ ಹಿಂಗ್ ಬರ್ದಿರ್ತೀರಾ, ಯಾವ್ದು u ಯಾವ್ದು v ಅಂತಾನೆ ಗೊತ್ತಾಗಲ್ಲ. ಆ ತರ ಬರೆಯಕ್ ಹೋಗ್ಬೇಡಿ. ಸೊ ಸಮಥಿಂಗ್ ನೋಡಿ, ಅದಕ್ಕೆ ನಾನು ಏನ್ ಮಾಡಿದೀನಿ, ಯು ಗೆ ತೋಕೆ ಕೊಟ್ಟಿದ್ದೀನಿ, ಯಾವ ತರ, ಈ ತರ ತೋಕೆ ಕೊಟ್ಟಿದ್ದೀನಿ. ವಿ ಗೆ ಟೋಪಿ ಹಾಕ್ಬಿಡಿ. ಓಕೆ, ಸೊ ಈ ತರ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಅವಾಗ ಈಸಿ ಆಗುತ್ತೆ. ಸೊ ಈಗ ನಾನು ಸಪರೇಟ್ ಯು ಬರ್ಕೋತೀನಿ. ಯು = ಏನು, ಎಕ್ಸ್. ವಿ = ಏನು, e⁴x. ಯು ಕಡೆ ಏನ್ ಮಾಡೋಣ, u' ಮಾಡೋಣ. u' ಅಂದ್ರೆ ಏನ್ ಸರ್, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್. ಎಕ್ಸ್ ಗೆ ಫಾರ್ಮುಲಾ ಏನು 1. ವಿ ಕಡೆ ಏನ್ ಮಾಡೋಣ, v' ಮಾಡೋಣ. ಡೆರಿವೇಟಿವ್ ಆಫ್ e⁴x ಏನು, e⁴x. ಈಗ ಯು ಇಂದ v' ಈ ಕಡೆ ಮಾಡಿ ಫಸ್ಟ್, ಅಂದ್ರೆ ಫಸ್ಟ್ ಅದನ್ನು ಬರಿಬೇಕಾಗುತ್ತೆ. ಸೊ y' = x × e⁴x ಫಸ್ಟ್ ಬರಿಬೇಕು, ಪ್ಲಸ್ e⁴x. ನೋಡಿ, ನೆಕ್ಸ್ಟ್ ಈ ಕಡೆಯಿಂದ ಈ ಕಡೆಗೆ ಏನ್ ಉಳಿದಿದೆ,
ಇ ಪವರ್ ಎಕ್ಸ್ ಇಂಟು 1. ಸೊ 1 ಬರೆದ್ರು ಆಯ್ತು, ಬರೀಲಿಲ್ಲ ಅಂದ್ರೂ ಆಯ್ತು, ತೊಂದರೆ ಇಲ್ಲ. ಸೊ ಇದಕ್ಕೆ ನನಗೆ ಇದಕ್ಕೆ ಫಾರ್ಮುಲಾ ಬೇಕಾಗಿಲ್ಲ, ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಮೆಥಡ್ ಫಾಲೋ ಮಾಡ್ತಾ ಇರೋದ್ರಿಂದ ಫಾರ್ಮುಲಾ ಬೇಕಾಗಿಲ್ಲ. ನೀವು ಫಾರ್ಮುಲಾ ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಸಿಂಪಲ್. ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್, ದಿಸ್ ಇಸ್ ದ ರಿಕ್ವೈರ್ಡ್ ಫಾರ್ಮ್. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದೀರಿ ಡೈರೆಕ್ಟ್ ಆಗಿ ಕೋಶನ್ ಫಾರ್ಮುಲಾ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಕೋಶನ್ ಯೂಸ್ ಮಾಡೋದಂತ ನೋಡೋಣ. ಸೊ ವೆರಿ ಸಿಂಪಲ್ ಒನ್ ಇದು, ನೋಡಿ ಯಾವ ರೀತಿಯಾಗಿ ಅಂತೇಳಿ. ಸೊ ಕೋಶನ್ ಫಾರ್ಮುಲಾ ಅಂತ ಹೆಂಗ್ ಗೊತ್ತಾಯ್ತು? ಫಸ್ಟ್ ಆಫ್ ಆಲ್ ಅದನ್ನ ಕೇಳ್ಬೇಕು ಅಲ್ವಾ. ಯಾವಾಗ ಎರಡು ಫಂಕ್ಷನ್ ಯು ಡಿವೈಡೆಡ್ ಬೈ ವಿ ಫಾರ್ಮೆಟ್ ಅಲ್ಲಿ ಕೊಟ್ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ತಾರೋ ಅದು ಕೋಶನ್ ಫಾರ್ಮುಲಾ ಅಂತ ಅರ್ಥ. ಇಲ್ಲೂ ಕೂಡ ಅಷ್ಟೇನೆ, ನಾನು ಫಸ್ಟ್ ಕೊಟ್ಟಿರೋ ಪ್ರಾಬ್ಲಮ್ ಬರ್ಕೋತೀನಿ. y ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವಯರ್ 1 ಮೈನಸ್ ಎಕ್ಸ್ ಸ್ಕ್ವಯರ್, ಇದು ಯು ಡಿವೈಡೆಡ್ ಬೈ ವಿ. ಫಸ್ಟ್ ಯು ಬರ್ಕೊಂಡು, ಯು ಅಂದ್ರೆ ಏನ್ ಕೊಟ್ಟಿದ್ದಾರೆ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿ, ವಿ ಅಂದ್ರೆ ಏನ್ ಕೊಟ್ಟಿದ್ದಾರೆ? 1 ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಇಷ್ಟು ದೂರ ಬರಿಬೇಡಿ, ಹತ್ರ ಬರ್ಕೊಳ್ಳಿ, ಪರವಾಗಿಲ್ಲ. ಯು ಅಂದ್ರೆ ಯು ಡ್ಯಾಶ್ ಡಿರೈವೇಟಿವ್ ಮಾಡ್ತೀನಿ. 1 ಗೆ ಡಿರೈವೇಟಿವ್ ಏನು? 0. ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 2x. ಯಾಕಂದ್ರೆ 1 ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಕಾನ್ಸ್ಟೆಂಟ್ ಡಿರೈವೇಟಿವ್ ಎಲ್ಲ 0. ಇದು ನಾನು ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮಾಡಿದೀನಿ, ಅಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅದೇ ತರ ಇಲ್ಲೂ ಕೂಡ ಅಷ್ಟೇ ವಿ ಡ್ಯಾಶ್ ಮಾಡ್ತೀನಿ. 1 ಗೆ ಡಿರೈವೇಟಿವ್ ಏನು? 0. ಅದಕ್ಕೆ ಬರೀತಲ್ಲ, ಡೈರೆಕ್ಟ್ ಆಗಿ -2x ಅಂತ ಬರ್ಕೋತೀನಿ. ಓಕೆನಾ? ಈಗ ನಾನು ಏನ್ ಮಾಡ್ಬೇಕು, ಇಲ್ಲಿ ಯಾವಾಗ್ಲೂ ಅಷ್ಟೇನೆ ಕೋಶೆಂಟ್ ರೂಲ್ ಗೆ ಒಂದು ಫಾರ್ಮುಲಾ ಬರುತ್ತೆ. y ಡ್ಯಾಶ್ ಇಸ್ ಈಕ್ವಲ್ ಟು, ವೆರಿ ಸಿಂಪಲ್. ಅವಾಗಲೇ ಪ್ರಾಡಕ್ಟ್ ರೂಲ್ ಮಾಡ್ಬೇಕಾದ್ರೆ ಈ ಕಡೆಯಿಂದ ಈ ಕಡೆ ಲೈನ್ ಹಾಕೊಂಡೆ, ಫಸ್ಟ್ ಇಲ್ಲಿ ಈ ಕಡೆ ಹಾಕೊಳ್ಳಿ. ದಟ್ ಮೀನ್ಸ್ ವಿ ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವಯರ್. ಅಂದ್ರೆ ಏನಾಯ್ತು? ಯು ಕ್ಯಾನ್ ರೈಟ್ ದಿಸ್ ಒನ್. ವಿ ಏನಿದೆ? 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಯು ಡ್ಯಾಶ್, ಯು ಡ್ಯಾಶ್ ಮೀನ್ಸ್ 2x ಮೈನಸ್ ಯು ಅಂದ್ರೆ ಏನು? 1 ಪ್ಲಸ್ ಎಕ್ಸ್ ಸ್ಕ್ವಯರ್, 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ವಿ ಡ್ಯಾಶ್ ಅಂದ್ರೆ ಏನು? -2x ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ವಿ ಸ್ಕ್ವೇರ್ ಅಂದ್ರೆ ಏನು? ಡಿನಾಮಿನೇಟರ್ ಏನಿದೆ ವಿ, ಈ ವಿ ನ ಫಸ್ಟ್ ಬರೀಬೇಕು. 1 ಮೈನಸ್ ಎಕ್ಸ್ ಸ್ಕ್ವೇರ್, ಇದಕ್ಕೆ ಹೋಲ್ ಬ್ರಾಕೆಟ್ ಹಾಕಿ. ಸೊ ದಿಸ್ ಈಸ್ ವಾಟ್ ಐ ಗಾಟ್ ದ ಕೋಶೆಂಟ್ ರೂಲ್ y ಡ್ಯಾಶ್. ಸೊ ಸಿಂಪ್ಲಿಫೈ ಮಾಡಿ ಅಂದ್ರೆ ಪರವಾಗಿಲ್ವಾ? ಪರವಾಗಿಲ್ಲ. ಇಷ್ಟು ಮಾಡಿ ನಿಮಗೆ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್ y ಡ್ಯಾಶ್. ಈಗ ನೆಕ್ಸ್ಟ್ ಇಂಟಗ್ರೇಷನ್ ಹೋಗ್ತಾ ಇದ್ರಿ. ವೆರಿ ಸಿಂಪಲ್ ಒನ್ ಇದು. ಸೊ ಇಂಟಗ್ರೇಷನ್ ಕ್ವಶನ್ ನೋಡಕ್ ಇದು ದೊಡ್ಡದಾಗಿ ಅನಿಸ್ತಾ ಇದೆ, ಬಟ್ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಅಂತೇಳಿ. ಈಗ ಇದಕ್ಕೆ ಸೊಲ್ಯೂಷನ್ ಮಾಡೋಣ. ಸೊ ಇಂಟಗ್ರೇಷನ್ ಸಿಂಬಲ್ ಗೊತ್ತಾಯ್ತು. ಐ ಇಸ್ ಈಕ್ವಲ್ ಟು ಬರ್ಕೊಂಡೆ ಇಂಟಗ್ರಲ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1. ನೋಡಿ ನೋಡಕ್ಕೆ ಎಷ್ಟು ದೊಡ್ಡದು ಅನ್ಸುತ್ತೆ, ಇದರ ಸೊಲ್ಯೂಷನ್ ಎಷ್ಟು ಚಿಕ್ಕದಾಗಿರುತ್ತೆ ನೋಡಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಮೈನಸ್ 1 ಸ್ಕ್ವಯರ್ ಆಯ್ತು. ಕರೆಕ್ಟಾ? ಸೊ ಇದರ ಡಿರೈವೇಟಿವ್ ಇಂಟು ಡಿ ಎಕ್ಸ್. ಈಗ ನೋಡಿ ವೆರಿ ಸಿಂಪಲ್. ಸೊ ನಾನು ಹೇಳಿದೆ, ಅವಾಗಲೇ ಹೇಳಿದೆ ಏನಂತ? ನೋಡಪ್ಪ, ಪವರ್ 2 ಇತ್ತ ರೈಸ್ ಮಾಡು, ಏನಂತ? q/3. ಎಕ್ಸ್ ಇತ್ತ ಇಂಟಗ್ರೇಷನ್ ಮಾಡ್ಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಮಾಡು. 1 ಇತ್ತ ಎಕ್ಸ್ ಮಾಡು, 2 ಇತ್ತ 2x ಮಾಡು ಅಂತ ಹೇಳಿದೆ. ಕರೆಕ್ಟಾ? ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಏನ್ ಮಾಡ್ತೀನಿ? ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಮಾಡ್ತೀನಿ. -1 ಗೆ ಏನ್ ಮಾಡ್ತೀನಿ? ಎಕ್ಸ್ ಮಾಡ್ತೀನಿ. ಸರ್ ನೀವು ಕೇಳ್ಬೋದು, ಸರ್ 1 ಸ್ಕ್ವೇರ್ ಇದೆ ಅಲ್ವಾ ಸರ್? ಇದು 1 ಸ್ಕ್ವೇರ್ ಅಂದ್ರೂ ಒಂದೇ, ಅದು 1 ಅಂದ್ರೂ ಒಂದೇ. ಕರೆಕ್ಟಾ? ಇಟ್ ಇಸ್ ಸಿ. ಸೊ ನನಗೆ ಬಂದಿರುವಂತಹ ಸೊಲ್ಯೂಷನ್ ಇದು. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಈಗ ನಾನು ಸೆಕ್ಷನ್ ಬಿ ನಲ್ಲಿರುವಂತಹ ಕೊನೆಯ ಪ್ರಾಬ್ಲಮ್ ಬಂದಿದೆ ಅಂತ ಅನ್ಕೋತೀನಿ. ಸೊ ಐ ಥಿಂಕ್ 27th ಒನ್, ಇನ್ನ ಒಂದು ಇರುತ್ತೆ 28th ಒನ್. ಸೊ ಹಾಗಾದ್ರೆ ಏನ್ ಮಾಡೋಣ? ಫಸ್ಟ್ ನಾವೀಗ ಇದನ್ನ ಸಾಲ್ವ್ ಮಾಡೋಣ. ಇದನ್ನ ಸಾಲ್ವ್ ಮಾಡೋಕೆ ನಾನು ಮೇನ್ ಆಗಿ ಬರೀಬೇಕಾಗಿರುವಂತದ್ದು. ಸೊ ಲೆಟ್ ಮೀ ಸೈಡ್, ಇದಕ್ಕೆ ಬಾಕ್ಸ್ ಹಾಕಿಲ್ವಾ? ಆಮೇಲೆ ಈ ಪ್ರಾಬ್ಲಮ್ ಫೀಲ್ ಆಗುತ್ತೆ, ಅಯ್ಯೋ ನನ್ನ ಬಾಕ್ಸ್ ಹಾಕಿಲ್ವಲ್ಲಪ್ಪ. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದಿಸ್ ಕ್ವಶನ್. ಸೊ ಈಗ ಐ ಅಂತ ಬರ್ಕೊಳ್ಳಿ. ಐ ಇಸ್ ಈಕ್ವಲ್ ಟು ಇಂಟಗ್ರಲ್ 0 to 1 3x ಸ್ಕ್ವಯರ್ ಪ್ಲಸ್ 1 ಇಂಟು ವಾಟ್? dx. ಓಕೆನಾ? ಈಗ ನಾನು ಹೇಳಿದೆ ಪವರ್ ಏನಾಗಬೇಕು? ರೈಸ್ ಆಗಬೇಕು. ಇದು ಫೈನೈಟ್ ಇಂಟಗ್ರಲ್. ಹೆಂಗ್ ಹೇಳ್ತೀರಾ ಸರ್? 0 ಇಂದ 1 ಕೊಟ್ರೆ ಫೈನೈಟ್ ಇಂಟಗ್ರಲ್ ಅಂತ. ಎಕ್ಸ್ ಸ್ಕ್ವೇರ್ ಇಂಟಗ್ರಲ್ ಏನಾಯ್ತು? ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ 1 ಗೆ ಏನಾಗುತ್ತೆ? ಎಕ್ಸ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ? 0 to 1. ಇದು ಫೈನೈಟ್ ಇಂಟಗ್ರಲ್ ಮಾಡುವಂತ ವಿಧಾನ. ಇಲ್ಲಿ ನೋಡ್ಬೋದು ನೀವು 3 ಮತ್ತೆ 3 ಕ್ಯಾನ್ಸಲ್ ಆಗ್ತಾ ಇದೆ. ಫಸ್ಟ್ ಯಾವಾಗಲೂ ಅಪ್ಪರ್ ಲಿಮಿಟ್ ಹಾಕ್ತೀರಿ. ಈಗ ಎಕ್ಸ್ ಕ್ಯೂಬ್ ಮತ್ತೆ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ. 1 ಕ್ಯೂಬ್ ಪ್ಲಸ್ 1 ಆಗುತ್ತೆ.
ಮೈನಸ್ ಹಾಕೊಂಡು ಲೋಯರ್ ಲಿಮಿಟ್ ಹಾಕ್ತೀನಿ, ಅದಕ್ಕೆ ಎಕ್ಸ್ ಗೆ 0 ಮತ್ತೆ ಎಕ್ಸ್ ಗೆ 0 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಗಾಟ್ ದ ವ್ಯಾಲ್ಯೂ. 1 ಕ್ಯೂಬ್ ಅಂದ್ರೆ 1, 1 ಪ್ಲಸ್ 1 ಎಷ್ಟಾಯ್ತು 2 ಆಯ್ತು. ಸೊ ದಿಸ್ ಇಸ್ ವಾಟ್ ಐ ಗಾಟ್ ದ ವ್ಯಾಲ್ಯೂ ಐ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಐ ಇಸ್ ಈಕ್ವಲ್ ಟು 2. ಅರ್ಥ ಆಯ್ತಾ ಅನ್ಕೋತೀನಿ. ಸೊ ವಿ ಗಾಟ್ ದ ಇಂಟೆಗ್ರಲ್ ವ್ಯಾಲ್ಯೂ ಆಫ್ ದಿಸ್ ಒನ್ ಆಸ್ 2 ಬಂದಿದೆ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ವಿ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡೋಣ ಈಗ. ಸೊ ವಿ ಕ್ಯಾನ್ ಸಿ ಹಿಯರ್ 28th one. ಸೊ ಇಲ್ಲಿ ನೋಡಿ ಈಗ ಐ ಇಸ್ ಈಕ್ವಲ್ ಟು, ಸೊ ಇದು ಕೂಡ ಬೈ ಪಾರ್ಟ್ಸ್ ಅಂತ ಕರೀತಾರೆ. ಇದನ್ನ ನಾನು ಹೇಳಿದ್ದೀನಿ ಫಸ್ಟ್ ಮಾಡೆಲ್ ಪೇಪರ್ ಅಲ್ಲಿ ಐ ಲೇಟ್ ಅಂತ ಯೂಸ್ ಮಾಡಬೇಕು. ಏನಕ್ಕೆ ಸರ್ ಐ ಲೇಟ್ ಅಂತಂದ್ರೆ ಎಲ್ ಸ್ಟ್ಯಾಂಡ್ಸ್ ಫಾರ್ ಲಾಗರಿದಮ್, ಎ ಸ್ಟ್ಯಾಂಡ್ಸ್ ಫಾರ್ ಆಲ್ಜಿಬ್ರಾಯಿಕ್. ಬಟ್ ಇಲ್ಲಿ ನಮಗೆ ಲಾಗರಿದಮ್ ಅಲ್ಲಿಗೆ ಇದು ಫಸ್ಟ್ ಫಂಕ್ಷನ್ ಆಗ್ಬೇಕಾಗುತ್ತೆ, ಇದು ನಮ್ಗೆ ಏನಾಗಬೇಕಾಗುತ್ತೆ ಸೆಕೆಂಡ್ ಫಂಕ್ಷನ್ ಆಗ್ಬೇಕಾಗುತ್ತೆ. ಹಾಗಾದ್ರೆ ಹೆಂಗ್ ಸರ್ ಇದು ಡಿರೈವೇಟಿವ್ ಮಾಡೋದು ನೋಡ್ಕೊಳ್ಳಿ. ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಫಸ್ಟ್ ಆಫ್ ಆಲ್ ಕೊಟ್ಟಿರುವಂತ ಪ್ರಾಬ್ಲಮ್ ಬರ್ಕೊಳ್ತೀನಿ. ಇಂಟೆಗ್ರಲ್ ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಎಕ್ಸ್ ಇಂಟು ಲಾಗ್ ಎಕ್ಸ್, ಕರೆಕ್ಟಾ? ಸೊ ಇದಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನೀಗ, ಫಸ್ಟ್ ಫಂಕ್ಷನ್ ಇದೆ ಲಾಗ್ ಎಕ್ಸ್ ಬರ್ಕೋತೀನಿ, ಇಂಟು ಏನಿದೆ ಎಕ್ಸ್ ಬರ್ಕೋತೀನಿ, ಇಂಟು ಡಿ ಎಕ್ಸ್. ಓಕೆನಾ? ಸೊ ಇಲ್ಲಿ ನಾವು ಬರ್ನೋಲಿಸ್ ಥಿಯರಮ್ ಅಂತ ಯೂಸ್ ಮಾಡ್ತೀವಿ. ಲೆಟ್ ಮಿ ಟ್ರೈ ದಿಸ್ ಬರ್ನೋಲಿಸ್ ಥಿಯರಮ್. ಏನಪ್ಪಾ ಹೇಳುತ್ತೆ ಬರ್ನೋಲಿಸ್ ಥಿಯರಮ್ ಅಂತಂದ್ರೆ ನೋಡಿ, ಫಸ್ಟ್ ಯು v1 minus u dash v2 plus u double dash v3 minus plus etc etc etc. ಅಂದ್ರೆ ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ಳಿ, ಎರಡನೇ ಫಂಕ್ಷನ್ ಇಂಟಗ್ರೇಷನ್, ಅದೇ ರೀತಿಯಾಗಿ ಮೊದಲನೇ ಫಂಕ್ಷನ್ ನ ಡಿಫರೆನ್ಸಿಯೇಷನ್, ಎರಡನೇ ಫಂಕ್ಷನ್ ನ ಏನ್ ಮಾಡ್ಬೇಕು ನಾವು ಇಂಟಗ್ರೇಷನ್ ಮಾಡಬೇಕು, ಮತ್ತೆ ಎರಡನೇ ಫಂಕ್ಷನ್ ಇಂಟಗ್ರೇಷನ್ ಮಾಡಬೇಕು, ಮತ್ತೆ ಮೊದಲನೇ ಫಂಕ್ಷನ್ಗೆ ಡಿರೈವೇಟಿವ್ ಮಾಡಬೇಕು. ಸಿನ್ಸ್ ಇದು ಲಾಗ್ ಕೊಟ್ಟಿರೋದ್ರಿಂದ ನಮ್ಗೆ ಇದು ಲೆಂತಿಯಾಗಿ ಹೋಗ್ತಾನೆ ಇರುತ್ತೆ. ಲಾಗ್ ಪ್ರಾಬ್ಲಮ್ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಇಟ್ಸ್ ಗೋ ಆನ್ಸ್ ಆನ್ ಲೆಂತಿ. ಇಲ್ಲ ಸರ್ ನನಗೆ ಇದನ್ನೇ ಸಾಕು ಬರೀತೀನಿ ನಂಗಿದೆ, ಯು ಕ್ಯಾನ್ ರೈಟ್ ದಿಸ್ ಒನ್, ನೋ ಪ್ರಾಬ್ಲಮ್ ಅಬೌಟ್ ದಟ್. ಸ್ವಲ್ಪ ಲೆಂತಿ ಆಗುತ್ತೆ. ಬಟ್ ಇಲ್ಲ ಸರ್ ನನಗೆ ಫಾರ್ಮುಲಾ ಪ್ರಕಾರ ಹೋಗ್ತೀನಿ, ಇನ್ನೊಂದು ಫಾರ್ಮುಲಾ ಯಾವ್ದಿದೆ ಅಂತ ಕೇಳಿದ್ರೆ, ಸೊ ಐ ವಿಲ್ ರೈಟ್ ದಿಸ್ ಫಾರ್ಮುಲಾ ಆಲ್ಸೋ ಬೈ ಪಾರ್ಟ್ಸ್ ಫಾರ್ಮುಲಾ. ಇಂಟಗ್ರೇಷನ್ ಆಫ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಅಂತ ಇದ್ರೆ ಅಲ್ಲಿ ಹೇಳ್ತೀರಿ ಏನಂತ, ಫಸ್ಟ್ ಫಂಕ್ಷನ್ ಯು, ನೆಕ್ಸ್ಟ್ v1 ಮೈನಸ್ ಇಂಟಗ್ರಲ್ ಆಫ್ v1 ಇಂಟು ಯು ಡ್ಯಾಶ್ ಇಂಟು ಡಿ ಎಕ್ಸ್ ಅಂತ ಕರಿತೀವಿ. ಓಕೆನಾ? ಅಂದ್ರೆ ಎರಡನೇ ಫಂಕ್ಷನ್ ನ ಇಂಟಗ್ರೇಷನ್ ಅಂತ ಅರ್ಥ. ಅದು ಮತ್ತೆ ಇಲ್ಲಿ ಸೇಮ್ ಎರಡನೇ ಫಂಕ್ಷನ್ ಇಂಟಗ್ರೇಷನ್ ಬರೀತೀರಿ, ಮೊದಲನೇ ಫಂಕ್ಷನ್ ಡಿರೈವೇಟಿವ್ ಬರೀತೀರಿ. ಈಗ ನೋಡಿ ಯು ಅಂತ ಬರ್ಕೋತಾ ಇದೀನಿ. ಯು ಅಂದ್ರೆ ಏನ್ ಟ್ರೀಟ್ ಮಾಡ್ತಾ ಇದ್ದೀನಿ ನಾನು, ಲಾಗ್ ಎಕ್ಸ್ ಟ್ರೀಟ್ ಮಾಡ್ತಾ ಇದೀನಿ. ಲಾಗ್ ಎಕ್ಸ್ ಬರ್ಕೊಂಡೆ. ಇಲ್ಲಿ ಏನ್ ಮಾಡ್ತೀರಾ, ಎರಡನೇ ಫಂಕ್ಷನ್ ಇದೆ ಅದ್ರ ಇಂಟಗ್ರೇಷನ್. ಸೊ ಇಂಟಗ್ರೇಷನ್ ಏನ್ ಬಂತು, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಬಂತು, ಮೈನಸ್ ಇಂಟಗ್ರಲ್ ಇದೇ ಎಕ್ಸ್ ಸ್ಕ್ವೇರ್ ಬಿಟ್ಟು ಇದು ಬರಬೇಕಾಗತ್ತೆ. ಈಗ ಈ ಫಂಕ್ಷನ್ ಡಿರೈವೇಟಿವ್ ಯಾವ್ದ್ರದ್ದು, ಯು ಡ್ಯಾಶ್, ಯು ಅಂದ್ರೆ ಏನು ಲಾಗ್ ಎಕ್ಸ್ ಡಿರೈವೇಟಿವ್ ಏನು 1/x ಬಂತು, ಪಕ್ಕದಲ್ಲಿ ಡಿ ಎಕ್ಸ್ ಬರ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಒಂದು x/2 ಇರುತ್ತೆ. ಇದನ್ನ ನಾನು ಏನ್ ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ ಫಸ್ಟ್ ಬರ್ಕೋತೀನಿ, ಪಕ್ಕದಲ್ಲಿ ಲಾಗ್ ಎಕ್ಸ್ ಬರುತ್ತೀನಿ, ಡಿವೈಡೆಡ್ ಬೈ 2 ಮೈನಸ್ 1/2 ಆಚೆ ಬರುತ್ತೆ. ಇನ್ನು ಒಳಗಡೆ ಇರೋದೇನು ಒಂದೇ ಒಂದು ಎಕ್ಸ್ ಇದೆ, ಎಕ್ಸ್ ಗೆ ಇಂಟಗ್ರೇಷನ್ ಏನು ಎಕ್ಸ್ ಸ್ಕ್ವೇರ್ ಬೈ. ಸೊ ದಿಸ್ ಈಸ್ ವಾಟ್ ದ ಇಂಟಗ್ರಲ್. ನೀವು ಸಿಂಪ್ಲಿಫೈ ಮಾಡಿ ಮತ್ತೆ ಬರೀಬೇಕಾಗುತ್ತೆ, ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ. ಓಕೆನಾ? ಸೊ ವೆರಿ ಸಿಂಪಲ್ ಆಗಿ ಬರ್ತಿರುವಂತದ್ದು. ಇಲ್ಲ ಸರ್ ನಮ್ಗೆ ಇನ್ನ ಕ್ಲೀನ್ ಆಗಿ ಅಂತಂದ್ರೆ ನೀವು ಏನ್ ಮಾಡ್ಬೇಕು, ಈ ಫಾರ್ಮುಲಾ ಫಾಲೋ ಮಾಡಿ. ಈ ಫಾರ್ಮುಲಾ ಬೇಡ ಸದ್ಯಕ್ಕೆ, ನೀವು ಇಂಜಿನಿಯರಿಂಗ್ ಲೆವೆಲ್ ಹೋದಾಗ ಅದನ್ನ ಬೇಕಾದ್ರೆ ನೀವು ಕೇಳಿ ಹೇಳ್ಕೊಡ್ತೀನಿ. ಸೊ ಈಗ ಬೇಡ ಸದ್ಯಕ್ಕೆ, ನೀವು ಅದನ್ನ ಒಂದೇ ಸ್ಟೇಜ್ ಬರೆಯಕ್ ಹೋದ್ರೆ ನೀವು ಇಂಟಗ್ರೇಷನ್ ನ ಕನ್ಫ್ಯೂಸ್ ಮಾಡ್ಕೋತೀರಾ. ಓಕೆನಾ? ಸೊ ಫಸ್ಟ್ ಫಂಕ್ಷನ್ ಇಂಟಗ್ರಲ್ ಆಫ್ ಸೆಕೆಂಡ್ ಮೈನಸ್ ಇಂಟಗ್ರಲ್ ಆಫ್ ಸೆಕೆಂಡ್ ಡಿರೈವೇಟಿವ್ ಆಫ್ ಫಸ್ಟ್. ನೋಡಿ ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ಳಿ, ಎರಡನೇ ಫಂಕ್ಷನ್ ಇಂಟಗ್ರೇಷನ್ ಬರ್ದಿದ್ದೀನಿ, ಮೈನಸ್ ಇಲ್ಲಿ ಏನ್ ಬರ್ದಿರ್ತೀರೋ ಅದನ್ನ ಬರೀಬೇಕು. ಈ ಫಂಕ್ಷನ್ ಡಿರೈವೇಟಿವ್ ನ ಇಲ್ಲಿ ಬರೀಬೇಕಾಗತ್ತೆ. ಸಿಂಪ್ಲಿಫೈ ಮಾಡಿದಾಗ ನನಗೆ ಇಂಟಗ್ರೇಷನ್ ಆಫ್ ಎಕ್ಸ್ ಮಾತ್ರ ಉಳ್ಕೊಳ್ಬಹುದು. ಈ ಕಾನ್ಸ್ಟೆಂಟ್ 1/2 ಆಚೆ ಬರೀತೀನಿ, ಉಳಿದಿರುವಂತಹ ಎಕ್ಸ್ ಗೆ ಇಂಟಗ್ರೇಷನ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬೈ 2 ಬರ್ತಾ ಇದೆ. ಇದನ್ನ 22 ಅಂತ ಅನ್ಕೊಳಕ್ ಹೋಗಬೇಡಿ, ಇದು ಮಲ್ಟಿಪ್ಲೈ ಮಾಡಬೇಕಾಗಿರುವಂತಹ ವ್ಯಾಲ್ಯೂ. ಸೊ ಫೈನಲಿ ಐ ಆಮ್ ಗೆಟಿಂಗ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ ಬೈ 4. ಓಕೆ, ಸೊ ಈಗ ನಾವು ವಿ ಆರ್ ಮೂವಿಂಗ್ ಆನ್ ಟು ದ ಸೆಕ್ಷನ್ ಸಿ. ಸೊ 50 ಮಾರ್ಕ್ಸ್ ಏನಿದೆ ಆ 50 ಮಾರ್ಕ್ಸ್ ಸಾಲ್ವ್ ಮಾಡಿದ್ರಿ. ಓಕೆನಾ? ಈಗ ನಾವು ಸೆಕ್ಷನ್ ಸಿ ಹೋಗೋಣ. ಸೆಕ್ಷನ್ ಸಿ ನಲ್ಲಿ ಅಗೇನ್ ಫಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ನಮಗೆ ಕ್ರಾಮರ್ಸ್ ರೂಲ್ ಪ್ರಾಬ್ಲಮ್ ಇರುತ್ತೆ, ಕರೆಕ್ಟಾ? ಸೊ ಇದನ್ನ ಸಾಲ್ವ್ ಮಾಡೋಣ. ಸೊಲ್ಯೂಷನ್ ನೋಡಿ, ಫಸ್ಟ್ ಈ ಕ್ವಶನ್ ಬರ್ಕೋತೀನಿ.
3x plus y is equal to 4. Second equation, x plus 3y is equal to 4. ಸೊ ಈಗ ನನಗೆ ಗೊತ್ತಿದೆ ಫಸ್ಟ್ ಏನ್ ಮಾಡ್ಬೇಕು, ನಾನು ಡೆಲ್ಟಾ ಮಾಡ್ಬೇಕಲ್ವಾ. ಡೆಲ್ಟಾ ಯಾವ ತರ ಮಾಡ್ಕೊಳ್ಳೋದು ಅಂತ ಅನ್ಕೊಳ್ಳಿ. ಡೆಲ್ಟಾ ಇಸ್ ಈಕ್ವಲ್ ಟು ಇದನ್ನ ಫಸ್ಟ್ ಎಕ್ಸ್ ಕೋಎಫಿಷಿಯಂಟ್ ಬರೀಬೇಕು 3 1 1 3. ಓಕೆನಾ. ಇಲ್ಲಿ ಈಗ ಡಿಟರ್ಮಿನೆಂಟ್ ಎಕ್ಸ್ಪಾಂಡ್ ಮಾಡ್ತೀವಿ. 3 3 is 9 minus 1 ನಿಮ್ಗೆ ಎಷ್ಟು ಬರ್ತಾ ಇದೆ, 8 ಬರ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಹೋಗೋಣ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಹೆಂಗೆ, ಸೊ ಈ ಏನ್ ಡೆಲ್ಟಾ ಬರ್ದಿರೋ ಆ ಡೆಲ್ಟಾದಲ್ಲಿ ಈ 3 1 ಈ ಬಲಗಡೆ ಇರೋ ವ್ಯಾಲ್ಯೂ ರೀಪ್ಲೇಸ್ ಮಾಡಬೇಕು. ದಟ್ ಮೀನ್ಸ್ 4 ಮತ್ತೆ 4 ಬಂತು. ಇಲ್ಲಿ 1 3 ಇದೆ. 4 3s are 12 minus 4 12 minus 4 ಎಷ್ಟಾಯ್ತು, 8 ಆಯ್ತು. ನೆಕ್ಸ್ಟ್ ಒನ್ ವಿ ಆರ್ ಮೂವಿಂಗ್ ಆನ್ ಟು ಡೆಲ್ಟಾ ವೈ. ಡೆಲ್ಟಾ ವೈ ಏನ್ ಬರ್ಕೋತೀನಿ, ಅಗೇನ್ ಈ ಫಸ್ಟ್ ಕಾಲಮ್ ಎಲಿಮೆಂಟ್ ಅಲ್ಲ, ಇದು ಹಿಂಗೆ ಇರುತ್ತೆ. ಫಸ್ಟ್ ಕಾಲಮ್ 3 1 ಹಂಗೆ ಇರುತ್ತೆ. ಈ ಸೆಕೆಂಡ್ ಕಾಲಮ್ಗೆ ಬಲಗಡೆ ವ್ಯಾಲ್ಯೂ ರೀಪ್ಲೇಸ್ ಮಾಡ್ತೀನಿ 4 ಮತ್ತೆ 4 ಅಂತ. ಸೊ 3 4s are 12 minus 4 ಮತ್ತೆ ಎಷ್ಟು ಬಂದು ನನಗೆ 8 ಅಂತ ಬಂತು. ಸೊ ಈಗ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಎಕ್ಸ್ ನ ವ್ಯಾಲ್ಯೂ, ಎಕ್ಸ್ ಗೆ ಫಾರ್ಮುಲಾ ಹಾಕೊಳ್ಳಿ, ದಟ್ ಈಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಎಷ್ಟು, 8 8 ಬೈ 8 ಎಷ್ಟಾಯ್ತು, ಕ್ಯಾನ್ಸಲ್ ಆಗಿ ನಿಮಗೆ 1 ಅಂತ ಬರುತ್ತೆ. ಸೊ ಇದರ ವ್ಯಾಲ್ಯೂ ಬರ್ಕೊಂಡು ಒಂದು ಡಬ್ಬ ಹಾಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು 1. ಅದೇ ರೀತಿ ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ವೈ ಗೆ ಫಾರ್ಮುಲಾ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ಸೊ ಡೆಲ್ಟಾ ವೈ ಬೈ ಡೆಲ್ಟಾ ಅಗೇನ್ 8 by 8 that is equal to again 1. So finally we got the value of x and y. ಬಟ್ ನಾನು ಹೇಳೋದು ಆದಷ್ಟು ಈ ಪ್ರಾಬ್ಲಮ್ ಗೆ ವೆರಿಫೈ ಮಾಡಿ. ವೆರಿಫೈ ಹೆಂಗ್ ಸರ್ ಮಾಡೋದು, ಯಾವ್ದನ್ನ ಒಂದು ಈಕ್ವೇಶನ್ ಕನ್ಸಿಡರ್ ಮಾಡಿ. ಯಾವ್ದನ್ನ ಒಂದು ಈಕ್ವೇಶನ್ ಯಾವ್ದಿದೆ, ಸೊ ಇರುವಂತಹ ಈಕ್ವೇಶನ್ ಕನ್ಸಿಡರ್ ಮಾಡೋಣ. ಸೊ 3x plus y ಅಂತ ಇದೆ. 3x plus y ನ ಕನ್ಸಿಡರ್ ಮಾಡೋಣ. ಹೆಂಗೆ, ಸೊ LHS ತಗೋತೀನಿ. 3x plus y, ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಗೆ ವ್ಯಾಲ್ಯೂ ಎಷ್ಟು ಬಂತು 1, ವೈ ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 1, 3 plus 1 ಎಷ್ಟಾಯ್ತು 4. ಸೊ ಇದು RHS ಕರೆಕ್ಟಾ. ಅಲ್ಲಿಗೆ ನಾನು ಮಾಡುವಂತ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಆನ್ಸರ್. ಎಕ್ಸಾಕ್ಟ್ ಒನ್ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಬಂದಿದೆ, ಮತ್ತೆ ವೈ ಇಸ್ ಈಕ್ವಲ್ ಟು ಕೂಡ 1 ಬಂದಿದೆ. ಓಕೆ, ಸೊ ವಿ ಗಾಟ್ ಇಟ್ ವೆರಿ ನೈಸ್ಲಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ವೆರೈಟಿ ಆಗಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ a ಸ್ಕ್ವೇರ್ ಮೈನಸ್ 5a ಮೈನಸ್ 2a ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ನೋಡಿ, ಇದು ಕೂಡ ಸಿಂಪಲ್ ಪ್ರಾಬ್ಲಮ್. ಕೊಟ್ಟಿರುವಂತದನ್ನ ಬರ್ಕೋಣ. a ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, 1 2 3 4. ಇದು ಕೂಡ ಮ್ಯಾಟ್ರಿಕ್ಸ್ ಸಿಂಬಲ್ ಅಲ್ಲೇ ಬರ್ಕೋಬಹುದು, ಏನ್ ತೊಂದರೆ ಇಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ. ಸೊ ದಿಸ್ ಇಸ್ ಎ. ಫಸ್ಟ್ ನಾವೇನ್ ಮಾಡ್ಬೇಕು, ಎ ಸ್ಕ್ವೇರ್ ಬೇಕು. ನೋಡಿ ಇದ್ರಲ್ಲಿ ಎ ಸ್ಕ್ವೇರ್ ಬೇಕಾಗಿರೋದ್ರಿಂದ ಎ ಸ್ಕ್ವೇರ್ ನ ಮಾಡ್ಕೊಳ್ಳಿ. ಎ ಸ್ಕ್ವೇರ್ ಹೆಂಗ್ ಸರ್ ಮಾಡೋದು, ಎ ಇಂಟು ಎ 1 2 3 4 ಬರ್ಕೋತೀರಾ. ಪಕ್ಕದಲ್ಲಿ ಅಗೇನ್ 1 2 3 4 ಬರ್ಕೋತೀರಾ. ಸೊ ಇದು ರೋ, ಇದು ಕಾಲಮ್. ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ ಏನ್ ಸಿಗುತ್ತೆ, 1 1s are 1 plus 2 3s are 6, 1 plus 6. ಅಗೇನ್ ನೆಕ್ಸ್ಟ್ ಒನ್ ಹೋಗ್ತೀರಾ. 1 2s are 2 plus 2 4s are 8. ಕರೆಕ್ಟಾ. 2 4s are 8 ಬರ್ಕೋತೀರಾ. ಅಗೇನ್ 3 1s are 3 plus 4 3s are 12. ಸೊ ದಿಸ್ ಇಸ್ ಅನದರ್ ವ್ಯಾಲ್ಯೂ ಬರ್ಕೋತೀರಾ. 3 2s are 6, 4 4s are 16. ಕರೆಕ್ಟಾ. ಸೊ ನಮ್ಗೆ ಏನ್ ಸಿಕ್ತು ಈಗ, ದಿಸ್ ಇಸ್ ದ ವ್ಯಾಲ್ಯೂ 7 10 15 and 22 ಸಿಕ್ಕಿದೆ. ದಿಸ್ ಇಸ್ ವಾಟ್ ಎ ಸ್ಕ್ವೇರ್. ಈಗ ನಾವೇನ್ ಮಾಡೋಣ, ಲೆಟ್ ಅಸ್ ಕನ್ಸಿಡರ್ ದಿಸ್ ಈಕ್ವೇಶನ್ LHS ತಗೋಣ. ಸೊ LHS ಪ್ರಕಾರ ಏನಿದೆ ನನಗೆ, LHS ಪ್ರಕಾರ ಲೆಟ್ ಮಿ ಟೇಕ್ LHS. LHS ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 5a ಮೈನಸ್ 2a ಅಂತ ಇದೆ. ಕರೆಕ್ಟಾ. ಮೈನಸ್ 2 ಇಂಟು ಐ. ದಟ್ ಮೀನ್ಸ್ ವಾಟ್, ಎ ಸ್ಕ್ವೇರ್ ನ ವ್ಯಾಲ್ಯೂ ಬರ್ಕೋಣ ಎಷ್ಟು, 7 10 15 22 ಮೈನಸ್ 5 ಇಂಟು ಎ ಬೆಲೆ ಬರ್ಕೋಣ. ಎ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರು, ಎ ಬೆಲೆ ಕೊಟ್ಟಿದ್ದಾರೆ ದಟ್ ಇಸ್ 1 2 3 4, 1 2 3 ಮತ್ತೆ 4 ಮೈನಸ್ 2 ಇಂಟು ಐ ಬೆಲೆ ಬರ್ಕೋಣ. 1 0 0 1 ಬರ್ಕೋಣ. ಓಕೆ, ಈಗ ನಾವು ಸಿಂಪ್ಲಿಫೈ ಮಾಡೋಣ. ನೀವು ಒಂದೇ ಸರಿ ಬರೋದು ಬರೀಬಹುದು, ತೊಂದರೆ ಇಲ್ಲ. ಇಲ್ಲಿ ಎಷ್ಟಿದೆ, 7 ಇದೆ. ಇಲ್ಲಿ 5 ಇಂಟು 1 ಎಷ್ಟಾಯ್ತು, ಮೈನಸ್ 5 ಆಯ್ತು. ಮೈನಸ್ 2 ಇಂಟು 1 ಎಷ್ಟಾಯ್ತು, ಮೈನಸ್ 2 ಆಯ್ತು. ಇಲ್ಲೆಷ್ಟಿದೆ, 10 ಇದೆ. ಮೈನಸ್ ಈ 5 ನ 2 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 10 ಬರ್ತಾ ಇದೆ. ಇಲ್ಲಿ ಮೈನಸ್ 2 ಇಂಟು 0 0 ಬರ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೆ ಇಲ್ಲೆಷ್ಟಿದೆ, 15 ಇದೆ. 5 3 ಎಷ್ಟಾಯ್ತು, 15 ಆಯ್ತು. ಮತ್ತೆ ಇಲ್ಲೆಷ್ಟಿದೆ, ಸೊ ಇಲ್ಲಿ 0 ಇದೆ. 2 ಇಂಟು 0 ಬರ್ಕೊಳ್ಳೋದು ಬೇಡ. ಇಲ್ಲೆಷ್ಟಿದೆ, 22 ಇದೆ. ಮೈನಸ್ 5 4 ಎಷ್ಟಾಯ್ತು, 20. ಮೈನಸ್ 2 1 ಎಷ್ಟಾಯ್ತು, ಮೈನಸ್ 2. ಸೊ ಈಗ ನೀವು ವೆರಿಫೈ ಮಾಡಿದ್ದೆ ಆದ್ರೆ ನಿಮಗೆ
ನೋಡ್ಬೋದು ಏನಪ್ಪಾ ಅಂದ್ರೆ ಇಲ್ಲಿ ಇದ್ರ ವ್ಯಾಲ್ಯೂ 0, ಇದ್ರ ವ್ಯಾಲ್ಯೂ 0, ಇದ್ರ ವ್ಯಾಲ್ಯೂ 0, ಇದ್ರ ವ್ಯಾಲ್ಯೂ ಕೂಡ 0. ಸೊ ದಟ್ ಈಸ್ ಈಕ್ವಲ್ ಟು ವಾಟ್ ಐ ಆಮ್ ಗೆಟಿಂಗ್ ದಿಸ್ ಒನ್ ಆಸ್ RHS. ಸೊ ಹೆನ್ಸ್ ಇಟ್ ಈಸ್ ಪ್ರೂವ್. ಸೊ ಅವ್ರು ಕೊಟ್ಟಿರೋದ್ರಿಂದ ನಮಗೆ ಪ್ರೂವ್ ಆಗಿದೆ. ಸೊ ಅದು ಮಾಡೋಷ್ಟರಲ್ಲೇ ನನಗೆ ಲ್ಯಾಪ್ಟಾಪ್ ಸ್ವಲ್ಪ ಸ್ಟೋರೇಜ್ ಶಾರ್ಟೇಜ್ ತೋರಿಸ್ತು. ಸೊ ಲೆಂಥಿ ವಿಡಿಯೋ ಮಾಡಕ್ ಹೋಗಿ ಸ್ವಲ್ಪ ಇದಾಯ್ತು. ತೊಂದರೆ ಇಲ್ಲ. ಈಗ ನೆಕ್ಸ್ಟ್ ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತೇಳಿ. ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ವಶನ್ ಅಂದಾಗೆ ನಾವು ಸಾಲ್ವ್ ಮಾಡಿದ್ದೀನಪ್ಪ ಅಂತಂದ್ರೆ ಸೊ ವಿ ಹವ್ ಪ್ರೂವ್ಡ್ ದಿಸ್ ಒನ್. ಇದನ್ನ ಹೆನ್ಸ್ ಇಟ್ ಇಸ್ ಪ್ರೂವ್ಡ್ ಅಂತ ಬರ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಇರೋದು ಇದರಲ್ಲಿರೋದು ಯಾವ್ದಪ್ಪ ಅಂದ್ರೆ ಸ್ಟ್ರೈಟ್ ಲೈನ್ ಮೇಲೆ ಇರುವಂತಹ ಕ್ವಶನ್. ಸೊ ಸ್ಟ್ರೈಟ್ ಲೈನ್ ಮೇಲೆ ಇರುವಂತಹ ಕ್ವಶನ್ ಏನಪ್ಪಾ ಅಂದ್ರೆ ಪ್ರೂವ್ ದಟ್ ಯು ಹ್ಯಾವ್ ಟು ಫೈಂಡ್ ಇಟ್ ಪರ್ಪೆಂಡಿಕ್ಯುಲರ್. ಹೆಂಗೆ ಪರ್ಪೆಂಡಿಕ್ಯುಲರ್ ಪ್ರೂವ್ ಮಾಡೋದು ಅಂತಂದ್ರೆ ನೋಡಿ ಸೊಲ್ಯೂಷನ್ ಮಾಡೋದು ಯಾವ ತರ ಅಂತ ಹೇಳ್ತೀನಿ. ಪರ್ಪೆಂಡಿಕ್ಯುಲರ್ ಮಾಡಕ್ಕೆ ಫಸ್ಟ್ ಈಕ್ವೇಶನ್ ಬರ್ಕೊಳ್ಳಿ. 3x plus 4y plus 7 is equal to 0. ಓಕೆನಾ. ಸೊ ಪರ್ಪೆಂಡಿಕ್ಯುಲರ್ ಪ್ರೂವ್ ಮಾಡ್ಬೇಕಾದ್ರೆ ಫಸ್ಟ್ ಎ ವ್ಯಾಲ್ಯೂ ಬರ್ಕೊಳ್ಳಿ. ಎ ವ್ಯಾಲ್ಯೂ ಏನಿದೆ 3 ಇದೆ. ಬಿ ವ್ಯಾಲ್ಯೂ ಬರ್ಕೊಳ್ಳಿ 4 ಇದೆ. ಸಿ ವ್ಯಾಲ್ಯೂ ಬರ್ಕೊಳ್ಳಿ 7. ಬಟ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಲೈನ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀರಿ ಫಸ್ಟ್ ಈಕ್ವೇಶನ್ ಬರ್ಕೋತೀರಿ. ಪರ್ಪೆಂಡಿಕ್ಯುಲರ್ ಲೈನ್ ಕೊಟ್ಟಾಗ ಈಕ್ವೇಶನ್ ಏನಾಗುತ್ತಪ್ಪ ಅಂದ್ರೆ bx minus ay plus k is equal to 0 ಅಂತ. ದಟ್ ಮೀನ್ಸ್ ವಾಟ್ ಬಿ ವ್ಯಾಲ್ಯೂ ಫಸ್ಟ್ ಬರ್ಕೋಬೇಕು. 4x minus 3y plus k is equal to 0. This is the formula. ಓಕೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಸಿನ್ಸ್ ಇಟ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 3, 2 ಹಾಗಾದ್ರೆ ಏನ್ ಮಾಡೋಣ, ಎಕ್ಸ್ ಜಾಗದಲ್ಲಿ 3 ಹಾಕೋಣ. 4 into 3 minus 3 into 2 plus k is equal to 0. ಹಾಗಾದ್ರೆ ಸಿಂಪ್ಲಿಫೈ ಮಾಡೋಣ. 4 3s are 12, 3 2s are 6 plus k is equal to 0. ಹಾಗಾದ್ರೆ 12 minus 6 ಎಷ್ಟು ಬಂತು ನನಗೆ, plus 6 ಬಂತು. 6 plus k is equal to 0, which implies that k is equal to what? I am getting this one as minus 6. ಅಲ್ಲಿಗೆ ಇದನ್ನ ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ನಿಮಗೆ ಬರುತ್ತೆ 4x minus 3y minus 6 is equal to 0. So this is what the required solution. ಸೊ ರಿಕ್ವೈರ್ಡ್ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್. ನೆನ್ಪಿಟ್ಕೊಡಿ, ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಮಾಡಿದಾಗ ಪರ್ಪೆಂಡಿಕ್ಯುಲರ್ ಮಾಡಿದಾಗ ನೋಡಿ ಪ್ಯಾರಲಲ್ ಅಂತ ಏನಾದ್ರು ಕೊಟ್ಟಿದ್ರೆ ನಿಮಗೆ ಈ ಸ್ಟಾರ್ಟಿಂಗ್ ಅಲ್ಲಿ ಇರುವಂತಹ 3x plus 4y ಏನೇ ಇದು ಒಂದು ಕ್ರೂಡ್ ಮೆಥಡ್ ಚೆಕ್ ಮಾಡ್ಕೊಳಕ್ಕೆ 3x plus 4y ಇರ್ತಾ ಇತ್ತು. ಬಟ್ ಪರ್ಪೆಂಡಿಕ್ಯುಲರ್ ಕೊಟ್ಟಾಗ ಈ 4 ಮತ್ತೆ 3 ಅದ್ಲು ಬದಲು ಆಗುತ್ತೆ. 4 ಈ ಕಡೆ ಬರುತ್ತೆ, 3 ಆ ಕಡೆ ಹೋಗುತ್ತೆ. ಸೆಂಟ್ರಲ್ ಸೈನ್ ಚೇಂಜ್ ಆಗುತ್ತೆ ನೋಡಿ, 4x minus 3y ತರ. ಇದೊಂದು ಮೆಥಡ್ ನ ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಇರುವಂತದ್ದು ಪ್ರೂವ್ ದಟ್ cos 3a is equal to 4 cos 3b minus 3 cos a. ಇದನ್ನ ನಾನು ಟ್ರಿಗ್ನೋಮೆಟ್ರಿ ಇರುವಂತಹ ಡಿರೈವೇಶನ್ ಮಾಡಿದ್ದೀನಿ, ಅದನ್ನ ನೀವು ನೋಡ್ಕೋಬಹುದು. ಸೊ ವೆರಿ ಸಿಂಪಲ್ ಆಗಿರುವಂತಹ ಪ್ರೂಫ್ ಇದು. ಸೊ ವೆರಿ ಸಿಂಪಲ್ ಆಗಿದೆ. ನೀವೇನು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ನಾವು ಫಸ್ಟ್ ನಾವು ಫಾರ್ಮುಲಾ ಯೂಸ್ ಮಾಡ್ಬೇಕಾಗತ್ತೆ. ಯಾವ ಫಾರ್ಮುಲಾ ಅಂತ ಹೇಳ್ತೀನಿ. ಫಾರ್ಮುಲಾ ವೆರಿ ಸಿಂಪಲ್. ಸೊ ಇದು ಸೊಲ್ಯೂಷನ್ ಮಾಡ್ಬೇಕಾದ್ರೆ ಕಾಸ್ ಆಫ್ ದಿ ವ್ಯಾಲ್ಯೂ a plus b ಫಾರ್ಮುಲಾ ಹಾಕೋತೀರಿ. cos of a plus b is equal to cos a cos b minus sin a sin b ಆಗುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಪುಟ್ b is equal to ನಾವೇನ್ ಹಾಕ್ತೀರಿ 2a ಹಾಕ್ತೀರಿ. ಅವಾಗ cos of the value a plus 2a is equal to cos a into cos 2a minus sin a into sin 2a ಅಂತ ಬರುತ್ತೆ. ಸೊ ಅಲ್ಲಿಗೆ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ದಿಸ್ ವಿಲ್ ಬಿಕಮ್ cos 3a is equal to cos a into cos 2a ಗೆ ಫಾರ್ಮುಲಾ ಹಾಕೊಳ್ಳೋಣ. ದಟ್ ಈಸ್ 2 cos square a minus 1 ಅಂತ ಮೈನಸ್ sin a ಆಯ್ತು. sin 2a ಗೆ ಫಾರ್ಮುಲಾ ಬಂದು 2 sin a into cos a. ಹಾಗಾದ್ರೆ ನಮ್ಗೆ ಏನಪ್ಪಾ ಬರುತ್ತೆ ಆನ್ಸರ್ ಅಂತಂದ್ರೆ cos 3a is equal to cos a into 2 cos square a ಬಂದು 2 cos cube a ಆಗುತ್ತೆ ನೋಡಿ. ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀರಿ, ಮತ್ತೆ ಇದನ್ನ 1 ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ cos a ಬರ್ತಾ ಇದೆ ಮೈನಸ್ sin a into sin a. ಸೊ ಫಸ್ಟ್ 2 ಬರ್ದ್ಬಿಡ್ತೀನಿ 2 ನ. ಸೊ ಫಸ್ಟ್ cos a ಕೂಡ ಬರ್ಕೋತೀನಿ. cos a into ಉಳಿದಿರುವಂತಹ ಎರಡೇನು sin ಸ್ಕ್ವೇರ್ ನ ಬರಿಬೇಕು. ಅಲ್ಲಿಗೆ ನಾವ್ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕು, ನಮ್ಗೆ ಸೊಲ್ಯೂಷನ್ ಬಂದ್ಬಿಡುತ್ತೆ. ಸೊ 2 cos cube a minus cos a minus 2 into cos a into ಈ sin ಸ್ಕ್ವೇರ್ ಹೇಗೇನ್ ಬರಿಬೇಕಪ್ಪ ಅಂದ್ರೆ ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ 1 minus cos ಸ್ಕ್ವೇರ್ a ಅಂತ ಬರಿಬೇಕು. ಇದು ಫಾರ್ಮುಲಾ. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಇದು 2 cos cube a ಬರುತ್ತೆ ಮೈನಸ್ cos a ಅಲ್ಲೇ ಇದೆ. ಮೈನಸ್ 2 cos a into 1 ಏನಾಯ್ತು 2 cos a ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಇದೇನಾಯ್ತು 2 cos cube a ಆಗುತ್ತೆ.
ಓಕೆ, ಸೊ ಅಲ್ಲಿಗೆ ಈ 2 ಕಾಸ್ ಕ್ಯೂಬ್ ಎ ಮತ್ತೆ 2 ಕಾಸ್ ಕ್ಯೂಬ್ ಏನಾಗುತ್ತೆ 4 ಕಾಸ್ ಕ್ಯೂಬ್ ಎ ಆಗುತ್ತೆ, ಮೈನಸ್ ಕಾಸ್ ಎ ಇಂಟು 2 ಕಾಸ್ ಏನಾಗುತ್ತೆ 3 ಕಾಸ್ ಎ ಆಗುತ್ತೆ. ಇದು ನಮಗೆ ಸಿಕ್ಕಿರುವಂತಹ ಕಾಸ್ 3ಯ ಪ್ರೂಫ್. ಓಕೆ, ಸೊ ಹೆನ್ಸ್ ಇಟ್ ಇಸ್ ಪ್ರೂವ್ಡ್ ಅಂತೇಳಿ ನಾವೇನ್ ಮಾಡೋಣ, ಇದನ್ನ ನಾವು ಕಂಪ್ಲೀಟ್ ಮಾಡ್ತೀವಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಇದೆ ನಮಗೆ ಟ್ರಿಗ್ನಾಮೆಟ್ರಿ ಇನ್ನೊಂದು ಪ್ರಾಬ್ಲಮ್, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ 15 ಮತ್ತೆ ಟ್ಯಾನ್ 75. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ವೆರಿ ಸಿಂಪಲ್ ಇದು. ಸೊ ಇದನ್ನ ಮಾಡ್ಬೇಕಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡಬೇಕು. ನೋಡಿ, ಟ್ಯಾನ್ ಆಫ್ ದಿ ವ್ಯಾಲ್ಯೂ ಎ ಪ್ಲಸ್ ಬಿ ಫಾರ್ಮುಲಾ ಅಂತಂದ್ರೆ ವಿ ವಿಲ್ ಗೆಟ್ ದಿಸ್ ಒನ್ ಆಸ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್. ಈಗ ನನಗೆ ಎ ಪ್ಲಸ್ ಬಿ 75 ಡಿಗ್ರಿ ಆಗ್ಬೇಕು ಅಂದ್ರೆ ಎ ಇಸ್ ಈಕ್ವಲ್ ಟು 30 ಮತ್ತೆ ಬಿ ಇಸ್ ಈಕ್ವಲ್ ಟು 45 ಡಿಗ್ರಿ ಆಗ್ಬೇಕಾಗುತ್ತೆ. ಅವಾಗ ಏನ್ ಬರ್ತಾ ಇದೆ, ಟ್ಯಾನ್ ಆಫ್ ದಿ ವ್ಯಾಲ್ಯೂ 30 ಪ್ಲಸ್ 45 ಡಿಗ್ರಿ ಬರ್ತಾ ಇದೆ. ಕರೆಕ್ಟಾ? ದಟ್ ಮೀನ್ಸ್ ವಾಟ್, ಟ್ಯಾನ್ ಆಫ್ ದಿ ವ್ಯಾಲ್ಯೂ 30 ಡಿಗ್ರಿ ಪ್ಲಸ್ ಟ್ಯಾನ್ ಆಫ್ ದಿ ವ್ಯಾಲ್ಯೂ 45 ಡಿಗ್ರಿ ಹೋಲ್ ಡಿವೈಡೆಡ್ ಬೈ 1 ಮೈನಸ್ again tan of the value 30 tan of the value 45 ಡಿಗ್ರಿ. ಈಗ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ tan 30 ವ್ಯಾಲ್ಯೂ 1 ಡಿವೈಡೆಡ್ ಬೈ √3 ಪ್ಲಸ್ tan 45 1 ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan 30 ವ್ಯಾಲ್ಯೂ 1 ಡಿವೈಡೆಡ್ ಬೈ √3 tan 45 ವ್ಯಾಲ್ಯೂ 1. ಸೊ ಇದನ್ನ ನಾವು LCM ತೆಗೆದಿದ್ದೆ ಆದ್ರೆ 1 ಪ್ಲಸ್ √3 ಡಿವೈಡೆಡ್ ಬೈ √3 ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಇಲ್ಲಿ √3 ಬರುತ್ತೆ. ಸೊ ಇದು √3 ಮೈನಸ್ 1 ಡಿವೈಡೆಡ್ ಬೈ √3 ಬರ್ತದೆ. ಸೊ ದಟ್ ಮೀನ್ಸ್ ವಾಟ್, ಈ √3 ಕ್ಯಾನ್ಸಲ್ ಆಗಿ ನೀವು ಯಾವ ತರ ಬರೀಬಹುದಪ್ಪ ಅಂದ್ರೆ √3 ಪ್ಲಸ್ 1 ಡಿವೈಡೆಡ್ ಬೈ √3 ಮೈನಸ್ 1. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವಾಟ್, ಟ್ಯಾನ್ 75 ಡಿಗ್ರಿ ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ವಿಚ್ ಒನ್, ಟ್ಯಾನ್ ಆಫ್ ದಿ ವ್ಯಾಲ್ಯೂ 75. ಓಕೆ, ಸೊ ಈಗ ಇರುವಂತದ್ದು ಇನ್ನೊಂದು ಯಾವ್ದಪ್ಪ ಅಂದ್ರೆ ನಮ್ಗೆ ಟ್ಯಾನ್ 15 ಡಿಗ್ರಿ ಇದೆ. ಸೊ ಟ್ಯಾನ್ 15 ಡಿಗ್ರಿಗೆ ಇಲ್ಲಿ ಮೈನಸ್ ಹಾಕೋಬೇಕಾಗುತ್ತೆ. ಸೊ ಮೈನಸ್ ಹಾಕೊಂಡಾಗ ಏನಾಗುತ್ತೆ ಅಂತ ನೋಡೋಣ. ವೆರಿ ಸಿಂಪಲ್ ಒನ್. ಸೊ ಟ್ಯಾನ್ ಆಫ್ ದಿ ವ್ಯಾಲ್ಯೂ 15 ಡಿಗ್ರಿ ಬೇಕು ಅಂತಂದ್ರೆ 15 ಡಿಗ್ರಿ ಬೇಕು ಅಂದ್ರೆ ಸೊ ಇದಕ್ಕೆ ನಾವು ಬಳಸಬೇಕು ಟ್ಯಾನ್ 45 ಡಿಗ್ರಿ ಮೈನಸ್ ಟ್ಯಾನ್ 30 ಡಿಗ್ರಿ. ಸೊ ಇದು ನಾನು ಟ್ಯಾನ್ ಆಫ್ ಎ ಮೈನಸ್ ಬಿ ಯೂಸ್ ಮಾಡ್ತಾ ಇದ್ದೀನಿ. ಅವಾಗ ಇಲ್ಲಿ ಪ್ಲಸ್ ಬರುತ್ತೆ, ಪ್ಲಸ್ ಜೊತೆಗೆ ಟ್ಯಾನ್ 45 ಡಿಗ್ರಿ ಮತ್ತೆ ಟ್ಯಾನ್ 30 ಡಿಗ್ರಿ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ 45 1 ಮೈನಸ್ 1 ಡಿವೈಡೆಡ್ ಬೈ √3 ಅಗೇನ್ 1 ಪ್ಲಸ್ ಟ್ಯಾನ್ 45 1 ಟ್ಯಾನ್ 30 ಅಗೇನ್ 1 ಬೈ √3. ಸೊ ಇದೇನಾಗುತ್ತಪ್ಪ ನಿಮಗೆ √3 ಮೈನಸ್ 1 ಡಿವೈಡೆಡ್ ಬೈ √3 ಪ್ಲಸ್ 1 ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇನ್ನ ಇಲ್ಲಿ ನಾವು ನೋಡ್ತಾ ಇದೀರಿ ಯಾವ್ದಪ್ಪ ಅಂದ್ರೆ ಪ್ರಾಡಕ್ಟ್ ರೂಲ್. ನಾನು ಮೊದಲೇ ಹೇಳಿದೆ ಇದರಷ್ಟು ಈಸಿ ಯಾವುದು ಇಲ್ಲ ಅಂತ ಹೇಳಿ. ಸಿಂಪಲ್ ಆಗಿ ನಾವು ಸೊಲ್ಯೂಷನ್ ಬರೀಬಹುದು ಇದಕ್ಕೆ. y ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಲಾಗ್ ಎಕ್ಸ್ ಮತ್ತೆ ಕಾಸ್ ಎಕ್ಸ್ ಅಂತ ಇದೆ. ಇವ ಮೂರು ಡಿರೈವೇಟಿವ್ ಗೊತ್ತಿದ್ರೆ ಸೊಲ್ಯೂಷನ್ ನೋಡಿ ಎಷ್ಟು ಸುಲಭ ಆಗುತ್ತೆ. ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್. ಈ ಮೂರಕ್ಕೂ ಸಪರೇಟ್ ಆಗಿ ನಾವು ಪ್ಲಸ್ ಪ್ಲಸ್ ಹಾಕೋಣ. ಇಲ್ಲೊಂದು ಪ್ಲಸ್ ಇಲ್ಲೊಂದು ಪ್ಲಸ್ ಬರುತ್ತೆ. ಇ ಪವರ್ ಎಕ್ಸ್ ಗೆ ಫಸ್ಟ್ ಡಿರೈವೇಟಿವ್ ಬರೀರಿ ಇ ಪವರ್ ಎಕ್ಸ್. ಲಾಗ್ ಎಕ್ಸ್ ಗೆ ಲಾಗ್ ಎಕ್ಸ್ ಡಿರೈವೇಟಿವ್ ಬರೀರಿ 1 ಡಿವೈಡೆಡ್ ಬೈ ಎಕ್ಸ್. ಕಾಸ್ ಎಕ್ಸ್ ಗೆ ಡಿರೈವೇಟಿವ್ ಬರೀರಿ ಮೈನಸ್ ಸೈನ್ ಎಕ್ಸ್. ಓಕೆ, ಈಗ ಇ ಪವರ್ ಎಕ್ಸ್ ಬಿಟ್ರೆ ಉಳಿದಿರುವಂತ ಎರಡು ಟರ್ಮ್ ಹಂಗೆ ಬರ್ಕೊಳ್ಳಿ. ಏನಂತ, ಲಾಗ್ ಎಕ್ಸ್ ಒಂದಾಗುತ್ತೆ, ಕಾಸ್ ಎಕ್ಸ್ ಒಂದಾಗುತ್ತೆ. ಇನ್ನು ಲಾಗ್ ಎಕ್ಸ್ ಬರ್ದಾಯ್ತು, ಇ ಪವರ್ ಎಕ್ಸ್ ನ ಹಂಗೆ ಬರೀರಿ, ಕಾಸ್ ಎಕ್ಸ್ ಗೆ ಕಾಸ್ ಎಕ್ಸ್ ಬರೀರಿ. ಇಲ್ಲಿ ಕಾಸ್ ಎಕ್ಸ್ ಆಗಿದೆ, ಉಳಿದಿರುವಂತಹ ಎರಡನ್ನ ಹಂಗೆ ಬರೀರಿ, ಇ ಪವರ್ ಎಕ್ಸ್ ಮತ್ತೆ ಲಾಗ್ ಎಕ್ಸ್. ಇದು ನಮ್ಗೆ ಸಿಕ್ಕಿರುವಂತಹ 6 ಮಾರ್ಕ್ಸ್ ನ ಸೊಲ್ಯೂಷನ್ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ನಮ್ಗೆ ಅಷ್ಟೇ ಸಿಕ್ಕಿದೆ. ಓಕೆನಾ? ಸೊ ದಿಸ್ ಇಸ್ ದ ಸೊಲ್ಯೂಷನ್. ಅದೇ ರೀತಿಯಾಗಿ ನೀವು ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ ಇಲ್ಲಿ ನಮ್ಗೆ ವೆಲಾಸಿಟಿ ಮತ್ತೆ ಆಕ್ಸಿಲರೇಷನ್ ಕೇಳ್ತಿದ್ದಾರೆ. ವೆಲಾಸಿಟಿ ಮತ್ತೆ ಆಕ್ಸಿಲರೇಷನ್ ತುಂಬಾ ಸುಲಭ ಆಗಿರುವಂತಹ ಸೊಲ್ಯೂಷನ್. ಸೊ ಹೆಂಗಪ್ಪ ಅಂತಂದ್ರೆ ನೀವು ಡಬಲ್ ಟೈಮ್ ಡಿರೈವೇಟಿವ್ ಮಾಡ್ದಲ್ಲ ಅದೇ ತರ ಮಾಡ್ಬೇಕಾಗುತ್ತೆ. y ಇಸ್ ಈಕ್ವಲ್ ಟು 2x³ ಮೈನಸ್ x² ಪ್ಲಸ್ 5x ಪ್ಲಸ್ 3. ಇದನ್ನ ಒಂದ್ಸರಿ ಡಿರೈವೇಟಿವ್ ಮಾಡೋಣ y ಡ್ಯಾಶ್ ಅಂತ. 2 ಹಂಗೆ ಇರುತ್ತೆ, x³ ಗೆ 3x² ಮೈನಸ್ x² ಗೆ 2x, 5x ಗೆ 5 ಇಂಟು 1 ಅಂತ ಬರುತ್ತೆ, 3 ಗೆ 0 ಆಗುತ್ತೆ. ಸೊ ಅಲ್ಲಿಗೆ ನಾನು ಇದನ್ನ ಇನ್ನೊಂದ್ಸರಿ ಸಿಂಪ್ಲಿಫೈ ಮಾಡ್ತೀನಿ. ನೋಡಿ ಇವೆರಡು ಸೇಮ್ ಇರುತ್ತೆ. ನಾನು ಇಲ್ಲಿ ಡಿರೈವೇಟಿವ್ ಮಾಡ್ತಾ ಇಲ್ಲ, ಜಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. 2 3 ಎಷ್ಟಾಯ್ತು 6x² ಆಯ್ತು. ಅಗೇನ್ ಮೈನಸ್ 2x ಬರ್ತಾ ಇದೆ,
ಪ್ಲಸ್ 5. ಇದನ್ನ ಮತ್ತೆ ಏನ್ ಮಾಡ್ತೀನಿ, ಈ ಗ್ಯಾಪ್ ಕೊಟ್ಟು ನಾನು y ಡಬಲ್ ಡ್ಯಾಶ್ ನ ಮಾಡ್ತೀನಿ. ಯಾಕೆ ಅಂತ ಹೇಳ್ತೀನಿ. 6 ಇಂಟು ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಏನು 2x, 2 ನೋಡಿ ಎಕ್ಸ್ ಸ್ಕ್ವೇರ್ ಗೆ 2x, ಎಕ್ಸ್ ಗೆ ಡಿರೈವೇಟಿವ್ ಏನು 1, 5 ಗೆ ಡಿರೈವೇಟಿವ್ ಏನು 0. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ y ಡಬಲ್ ಡ್ಯಾಶ್ ಅಂತೇಳಿ. 6 2s are 12x ಮೈನಸ್ 2. ಈಗ ಈ y ಡ್ಯಾಶ್ ನ ನಾವೇನಂತ ಕರಿತೀರಿ, ವೆಲಾಸಿಟಿ ಅಂತ ಕರಿತೀರಿ. ಬಟ್ ಈ x ವ್ಯಾಲ್ಯೂ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅದನ್ನ ನಾವು x ಇಸ್ ಈಕ್ವಲ್ 2 ಕೊಟ್ಟಿದ್ದಾರೆ, ಆ 2 ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. 6 ಇಂಟು 2 ಸ್ಕ್ವಯರ್ ಮೈನಸ್ 2 ಇಂಟು 2 ಪ್ಲಸ್ 5 ಅಂತ ಹೇಳಿ. ದಟ್ ಮೀನ್ಸ್ ವಾಟ್, 2 ಸ್ಕ್ವಯರ್ 4, 6 4s are 24 minus 2 2s are 4 plus 5. This value you're getting it as 25. So this is what velocity. Velocity ಎಷ್ಟು ಬಂತು 25 ಬಂದಿದೆ. ಅದೇ ರೀತಿಯಾಗಿ ಇನ್ನೊಂದು ನೋಡೋದಾದ್ರೆ ನಾವೀಗ y ಡಬಲ್ ಡ್ಯಾಶ್ ಗೆ ಇದನ್ನ ಆಕ್ಸಿಲರೇಷನ್ ಅಂತ ಕರಿತೀರಿ. ಇದು ಕೂಡ x ಜಾಗದಲ್ಲಿ 2 ಆಗುತ್ತೆ, ಮೈನಸ್ 2 ಬಂತು. 12 2s are 24 ಮೈನಸ್ 2 ಬರ್ತಿದೆ. ದಟ್ ಮೀನ್ಸ್ ವಾಟ್ ಯು ಆರ್ ಗೆಟಿಂಗ್ 22. ದಿಸ್ ಇಸ್ ವಾಟ್ ಆಕ್ಸಿಲರೇಷನ್. ಸೊ ಇದಕ್ಕೂ ಕೂಡ ಈ ತರ ಒಂದು ಡಬ್ಬಾನ ನೀವು ಹಾಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಒನ್ ಹೋಗೋಣ. ಸೊ ನೆಕ್ಸ್ಟ್ ಒನ್ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಕೇಳ್ತಿದ್ದಾರೆ. ಇದು ಡಿರೈವೇಟಿವ್ ಮೇಲೆ ಮಾಡ್ತಿರುವಂತಹ ಪ್ರಾಬ್ಲಮ್ ಆಗಿರೋದ್ರಿಂದ ಇದಕ್ಕೂ ಕೂಡ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾಗತ್ತೆ. ಸೊ y ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, 2x ಸ್ಕ್ವೇರ್ ಕೊಟ್ಟಿದ್ದಾರೆ. y ಡ್ಯಾಶ್ ಮಾಡಿ 2 ಕಾನ್ಸ್ಟೆಂಟ್, x ಸ್ಕ್ವೇರ್ ಗೆ 2x ಆಗುತ್ತೆ. ದಟ್ ಮೀನ್ಸ್ ದಿಸ್ ಇಸ್ ಯು ಆರ್ ಗೆಟಿಂಗ್ 4x. ದಿಸ್ ಇಸ್ ನಥಿಂಗ್ ಬಟ್ ವಾಟ್ m. ಬಟ್ x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. x ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 1 ಇದೆ. ಸೊ m ಇಸ್ ಈಕ್ವಲ್ ಎಷ್ಟಾಯ್ತು 4 ಇಂಟು 1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ವಾಟ್ 4. ಸೊ ಅಲ್ಲಿಗೆ m ವ್ಯಾಲ್ಯೂ ಎಷ್ಟು ಬಂತು ನನಗೆ 4 ಅಂತ ಬಂದಿದೆ. ಬಟ್ ನಾವು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಮಾಡ್ಬೇಕಾಗಿರೋದ್ರಿಂದ y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಅಂದ್ರೆ ಇಲ್ಲಿ ನಾವು y1 ವ್ಯಾಲ್ಯೂ ಹಾಕ್ಬೇಕು. ಏನ್ ಹಾಕ್ಬೇಕು, y1 ನ ವ್ಯಾಲ್ಯೂ ಎಷ್ಟಿದೆ 2 ಇದೆ. ಸೊ ಆ y1 ನ ವ್ಯಾಲ್ಯೂ 2 ಹಾಕಿ, m ಮೇಲೆ ಬಂದಿರೋದು 4 ಹಾಕೊಳ್ಳಿ. x ಮೈನಸ್ x1 ನ ವ್ಯಾಲ್ಯೂ ಅವ್ರು ಎಷ್ಟು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ. ಸೊ ಆ 1 ಇಲ್ಲಿ ಹಾಕಿ. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. y ಮೈನಸ್ 2 ಇಸ್ ಈಕ್ವಲ್ ಟು 4x, 4 ಇಂಟು x 4x, 4 ಅಂತ 4. ಸೊ ನಾವು ಸ್ಟಾರ್ಟಿಂಗ್ ಅಲ್ಲೇ ಮಾಡ್ದಂಗೆ ಇದನ್ನ ಈ ಕಡೆ ಕಳಿಸ್ಕೊಳ್ಳೋಣ. 0 ಇಸ್ ಈಕ್ವಲ್ ಟು 4x, y ಈ ಕಡೆ ಬಂದ್ರೆ ಮೈನಸ್ y ಆಗುತ್ತೆ, 2 ಈ ಕಡೆ ಬಂದ್ರೆ ಪ್ಲಸ್ 2 ಆಗುತ್ತೆ. ಆಲ್ರೆಡಿ ಮೈನಸ್ 4 ಇದೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 0 ಇಸ್ ಈಕ್ವಲ್ ಟು 4x, ಇದು ಮೈನಸ್ y, ಮೈನಸ್ 4 ಪ್ಲಸ್ 2 ಎಷ್ಟಾಯ್ತು ಮೈನಸ್ 2 ಆಗುತ್ತೆ. ಎಲ್ಲ ಟರ್ಮ್ಸ್ ಈ ಕಡೆ ಬರ್ಕೋತೀನಿ. ದಟ್ ಈಸ್ 4x ಮೈನಸ್ y ಮೈನಸ್ 2 ಇಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ವಾಟ್ ದ obtained value. This is the required solution. So this is the required solution, equation of the tangent. ಇನ್ನು ಉಳಿದಿರುವಂತಹ ಪ್ರಾಬ್ಲಮ್ ಎರಡು ಏನಪ್ಪಾ ಅಂದ್ರೆ, ಒಂದು ಏರಿಯಾ ರಿಲೇಟೆಡ್ ಪ್ರಾಬ್ಲಮ್. ಏರಿಯಾ ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಇವ್ ಹೇಳ್ಬೇಕು ಅಂತಂದ್ರೆ, ಇದನ್ನ ಇಂಟಗ್ರೇಷನ್ ನೀವು ಯಾವುದೇ ಕಾರಣಕ್ಕೂ ಬಿಡ್ಲೇಬಾರದು. ಈ ಎರಡು ಲಾಸ್ಟ್ ಅಲ್ಲಿ ಇದೆಯಲ್ಲ, ಅಟ್ ಲೀಸ್ಟ್ ಫಾರ್ಮುಲಾ ಬರುತ್ತೆ ಸಾಕು. ನೋಡಿ, ಏರಿಯಾ ಫಾರ್ಮುಲಾ a to b ಅಂತ ತಗೊಂಡು y ಇಂಟು dx. ದಿಸ್ ಇಸ್ ಅ ಏರಿಯಾ ಫಾರ್ಮುಲಾ. ಹಾಗಾದ್ರೆ ಏನಾಯ್ತು, a 0 to 2, a ಬೆಲೆ ಅಂದ್ರೆ ಇದು, b ಬೆಲೆ ಅಂದ್ರೆ ಇದು ಹಾಕೋಬೇಕು. ಸೊ ಅಲ್ಲಿಗೆ ಏನಾಯ್ತು ನನಗೆ, ಇಲ್ಲಿ y ಜಾಗದಲ್ಲಿ ಇದನ್ನ ಹಾಕೋತೀನಿ 2x ಪ್ಲಸ್ 1 ಅಂತೇಳಿ, ಇಂಟು ಏನ್ ಬಂತು ನನಗೆ dx ಬಂದಿದೆ. ಸೊ ಹಾಗಾದ್ರೆ ಇದನ್ನ ನಾನು ಇಂಟಗ್ರೇಟ್ ಮಾಡಿದ್ರೆ 2 ಕಾನ್ಸ್ಟೆಂಟ್, x ಏನಾಯ್ತು x ಸ್ಕ್ವೇರ್ ಬೈ 2, 1 ಗೆ ನೋಡಿ 2 ಕಾನ್ಸ್ಟೆಂಟ್, x ಗೆ x ಸ್ಕ್ವೇರ್ ಬೈ 2, 1 ಗೆ x ಬರ್ತಾ ಇದೆ. ಎಲ್ಲಿಂದ ಇಲ್ಲಿಗೆ 0 ಇಂದ 2 ಗೆ 2 ಕ್ಯಾನ್ಸಲ್ ಆಯ್ತು ಈಗ. ಸೊ ವಾಟ್ ಐ ಆಮ್ ಗೆಟಿಂಗ್ x ಸ್ಕ್ವೇರ್ ಪ್ಲಸ್ x, ಎಲ್ಲಿಂದ ಇಲ್ಲಿಗೆ 0 ಇಂದ 2 ಗೆ. ಸೊ ಈಗ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. 2 ಸ್ಕ್ವೇರ್ ಪ್ಲಸ್ 2, ಅದೇ ತರ ಮೈನಸ್ x ಜಾಗದಲ್ಲಿ 0 ಪ್ಲಸ್ 0 ಹಾಕಿದ್ರೆ 4 ಪ್ಲಸ್ 2 ಎಷ್ಟಾಗ್ತಿದೆ 6 ಆಗ್ತಿದೆ. ದಿಸ್ ಇಸ್ ದ ಏರಿಯಾ. ಓಕೆ, ಸೊ ವೆರಿ ಸಿಂಪಲ್ ಒನ್. ನೋಡ್ಕೊಳ್ಳಿ, ಈ ಫಾರ್ಮುಲಾ ಬರೆದ ಸಾಕು ನಿಮ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡಿದ ಸಾಕು 1 ಮಾರ್ಕ್ ಕೊಡ್ತಾರೆ. 1 ಪ್ಲಸ್ 2 ಮತ್ತೆ 3 ಆಯ್ತು, ಲಾಸ್ಟ್ ಗೆ 1 ಮಾರ್ಕ್. ಓಕೆನಾ, ಸ್ಕೀಮ್ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ. ಇನ್ನ ಲಾಸ್ಟ್ ಫಾರ್ಮುಲಾ ನಮ್ಗೆ ಇರುವಂತದ್ದು ವಾಲ್ಯೂಮ್ ಆಫ್ ಎ ಸಾಲಿನಾಯ್ಡ್. ಸೊ ವಾಲ್ಯೂಮ್ ಆಫ್ ಎ ಸಾಲಿನಾಯ್ಡ್ ಪ್ರಾಬ್ಲಮ್ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ನನಗೆ ಯಾವಾಗ ಲಾಸ್ಟ್ ಗೆ ಸ್ವಿಚ್ ಆಫ್ ಆಗ್ಬಿಡುತ್ತೆ ಹೇಳಕ್ಕಾಗಲ್ಲ, ಹಾಗಾಗಿ ಸಾಲ್ವ್ ಮಾಡ್ಬಿಡ್ತಾ ಇದ್ದೀನಿ. ಸೊ v ಇಸ್ ಈಕ್ವಲ್ ಟು ಫಾರ್ಮುಲಾ ಇಂಟಗ್ರೇಷನ್ ಫ್ರಮ್ a ಟು b ಪೈ ಇಂಟು y ಸ್ಕ್ವೇರ್ ಇಂಟು dx. ಸೊ ಇಲ್ಲಿ a ಟು b ಇದೆ. ಆಲ್ವೇಸ್ ವಾಲ್ಯೂಮ್ ಆಫ್ ಎ ಸಾಲಿನಾಯ್ಡ್ y ಸ್ಕ್ವೇರ್ ಕೊಟ್ಟಿರ್ತಾರೆ. ಈಗ ಪೈ ಆಚೆ ಬಂತು, a ವ್ಯಾಲ್ಯೂ ಎಷ್ಟಿದೆ 0 ಇದೆ, ಮೇಲೆ ಎಷ್ಟು 2 ಇದೆ, y ಸ್ಕ್ವೇರ್ ಅಂದ್ರೆ ಎಷ್ಟಿದೆ ನಮಗೆ 3x ಸ್ಕ್ವೇರ್ ಪ್ಲಸ್ 1 ಅಂತ ಇದೆ. ಓಕೆ, ಸೊ ಇಲ್ಲಿಗೆ dx ಹಾಕೊಂಡೆ. ಪೈ ಅಲ್ಲೇ ಕಾನ್ಸ್ಟೆಂಟ್ ಇದೆ. ಈಗ ಇಂಟಗ್ರೇಷನ್ ಮಾಡ್ತೀನಿ. ಇಂಟಗ್ರೇಷನ್ ಮಾಡಿದಾಗ 3 ಹಂಗೆ ಇರುತ್ತೆ, x ಗೆ x ಕ್ಯೂಬ್ ಬೈ 3
1ಗೆ ಎಕ್ಸ್ ಬರ್ಕೋತೀನಿ, ಎಲ್ಲಿಂದ ಎಲ್ಲಿಗೆ 0 ಇಂದ 2. ಈಗ 3 ಕ್ಯಾನ್ಸಲ್ ಮಾಡ್ತಾ ಇದ್ವಿ, ಪೈ ಹಂಗೆ ಇದೆ. ಅಪ್ಪರ್ ಲಿಮಿಟ್ ಹಾಕಿದಾಗ ಎಕ್ಸ್ ಜಾಗದಲ್ಲಿ 2 ಬರುತ್ತೆ, ಪ್ಲಸ್ 2 ಇದೆ. ಅದೇ ತರ ಮೈನಸ್ ಲಿಮಿಟ್, ಮೈನಸ್ ಎಕ್ಸ್ ಗೆ ನಾನು ಲೋಯರ್ ಲಿಮಿಟ್ ಹಾಕ್ತೀನಿ, 0 ಪ್ಲಸ್ 0 ಬರುತ್ತೆ. ಸೊ ಇಲ್ಲಿಗೆ 2 ಬಂದ್ರೆ ಎಷ್ಟಾಯ್ತು ನನಗೆ? 8 ಆಯ್ತು. 8 ಪ್ಲಸ್ 2 ಎಷ್ಟು? 10. ಸೊ ಅಲ್ಲಿಗೆ ಆನ್ಸರ್ ಎಷ್ಟು ಬರ್ತಾ ಇದೆ? 10 ಬೈ ಕ್ಯೂಬಿಕ್ ಯೂನಿಟ್ಸ್ ಅಂತ ಬರೆಸಿ. ಯೂನಿಟ್ಸ್ ಬರಲಿಲ್ಲ ಅಂದ್ರೂ ಮಾರ್ಕ್ಸ್ ಕೊಡ್ತಾರೆ, ತೊಂದರೆ ಇಲ್ಲ. ಇದು ನಾವು ಕಂಡುಹಿಡಿದಿರುವಂತಹ ವಾಲ್ ಅಂದಾಗೆ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲ ಕ್ವಶನ್ ಪೇಪರ್ ಪಾರ್ಟ್ 2 ನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಆಯ್ತು. ಸೊ ಹಾಗಾಗಿ ಇಲ್ಲಿವರೆಗೂ ಮಾಡಿರೋದಕ್ಕೆ ನನಗೆ ಕಂಪ್ಲೀಟ್ ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಬೇಕಾಗಿರುವಂತಹ ಸೊಲ್ಯೂಷನ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅಂದಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಲಾಸ್ಟ್ ವಿಡಿಯೋ ತರ ಈ ವಿಡಿಯೋ ಕೂಡ ನೀವು ಸಪೋರ್ಟ್ ಮಾಡಿ. ಇದೇ ತರನೇ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ ಕೈಲಾದಷ್ಟು ಒಂದು ರಿವ್ಯೂ ಅನ್ನ ಕೊಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ವೆರಿ ಮಚ್.